ಯಾಗಪೂರ್ವಕವಾಗಿ ಮಾಡಿದೆ ಅಂತ ತೋರಿಸ್ಬೇಕಲ್ಲ, ಬ್ರಾಹ್ಮಣರಿಗೆ ಬೊಗ್ಬುಡಿಬೇಕಲ್ಲ. ಅದಕ್ಕೇನು ಮಾಡಿದರು, ತ್ರಿಶಂಕು ಇವತ್ತು ಸ್ವರ್ಗಕ್ಕೆ ಹೋಗ್ತಾ ಇದ್ದಾನೆ ಸಶರೀರವಾಗಿ, ಈ ಯಾಗ ಮಾಡಿಸೋದಕ್ಕೆ ನಾನು ಪುರೋಹಿತ ಕೂತಿದ್ದೇನೆ, ನೀವೆಲ್ಲ ಬನ್ನಿ ಅಂತ ಭೂಮಂಡಲದ ಸಪ್ತರ್ಷಿಗಳಿಗೂ ಬೇರೆ ಬೇರೆ ಆಶ್ರಮಗಳಿಗೂ ಪತ್ರಿಕೆಗಳು ಹೋದವು. ವಸಿಷ್ಠಾಶ್ರಮಕ್ಕೂ ಹೋಯಿತು. ವಸಿಷ್ಠರು ಪತ್ರಿಕೆ ಆ ಕಡೆ ಹಾಕಿಬಿಟ್ಟು, ಅವನು ಮೊದಲೇ ಚಂಡಾಳನಾಗಿದ್ದಾನೆ. ತ್ರಿಶಂಕು ಚಂಡಾಳತ್ವ ಅಂದ್ರೇನು? ದೇವರು ಇಟ್ಟ ಧರ್ಮಕ್ಕೆ ವಿರುದ್ಧವಾಗಿ ಹೋದರೆ ಚಂಡಾಳತ್ವಂ ಗಮಿಷ್ಯತಿ ಅನ್ಯಂ ಗುರುಂ ಗಮಿಷ್ಯಾಮಿ. ಅದಕ್ಕೊಂದು ತಂತ್ರ ಮಾಡಿದರು. ಗುರುವನ್ನು ಬಿಟ್ಟು ಹೋಗಬಾರ್ದಲ್ಲ. ವಸಿಷ್ಠರಿಗೆ ಹೋಗಿ ತ್ರಿಶಂಕುವನೇ ಕಾಲು ಹಿಡ್ಕೊಂಡು ಸಶರೀರ ಸ್ವರ್ಗ ಪ್ರಾಪ್ತಿ ಯಾಗವನ್ನು ನೀವೇ ಮಾಡಿಸಬೇಕು ಅಂತ ಕೇಳೋ ಹಾಗೆ ಒಂದು ತಂತ್ರ ಮಾಡಿದರು. ವಸಿಷ್ಠರು ಹೇಳಿದರು, ಇದು ಆಗಬಾರದ ಕೆಲಸ ನಾ ಮಾಡಿಸೋದಿಲ್ಲ. ಅಶ್ವಮೇಧ, ಕಲಿಯುಗದಲ್ಲಿ ಅಶ್ವಮೇಧ ನಿಷೇಧ, ಜ್ಞಾಪಕ ಇಟ್ಕೊಳ್ಳಿ. ಎನ್ ಟಿ ರಾಮರಾಯರು ಬದುಕಿದ್ದಾಗ ಅಶ್ವಮೇಧ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಆಂಧ್ರದ ಬ್ರಾಹ್ಮಣರು ಹೇಳಿದರು, ನೀ ಬ್ರಾಹ್ಮಣ ಅಲ್ಲ, ನೀ ಕಮ್ಮ. ಅಶ್ವಮೇಧ ಮಾಡುವವನು ಕ್ಷತ್ರಿಯ ಮಾಡಬೇಕು. ಪುಷ್ಯಮಿತ್ರ ಸಂಘ ಮಾಡಿದ್ದ ಸಮೀಪ ಕಾಲದಲ್ಲಿ. ಅಂದರೆ ಪುಷ್ಯಮಿತ್ರ ಸಂಘ. ಆಮೇಲೆ ಒಬ್ಬರಿಬ್ಬರು ವಿಜಯನಗರದ ಅರಸರು ಮಾಡಿದ್ರು, ಏನೋ ಗೊತ್ತಿಲ್ಲ, ನೆನಪಿಲ್ಲ ನನಗೆ ವಿಷಯ. ಅಶ್ವಮೇಧ ಮಾಡುವವನು ಕ್ಷತ್ರಿಯನೇ ಆಗಿರಬೇಕು, ರಾಜಸೂಯ ಮಾಡುವವನು ಕ್ಷತ್ರಿಯನೇ ಆಗಿರಬೇಕು, ಸೋಮಯಾಗ ಮಾಡುವವನು ಬ್ರಾಹ್ಮಣನೇ ಆಗಿರಬೇಕು. ವೈಶ್ಯರಿಗೆ ಸ್ವಯಂ ಯಜ್ಞಾಧಿಕಾರವಿಲ್ಲ, ಬ್ರಾಹ್ಮಣನನ್ನು ಕೂಡಿಸಿ ಅವರ ಹೆಸರು ಸಂಕಲ್ಪ ಮಾಡಿಸಿ ಮಾಡಬೇಕು. ಶೂದ್ರನಿಗೂ ಹಾಗೆಯೇ ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಈ ಷಟ್ಕರ್ಮಗಳು ಬ್ರಾಹ್ಮಣರಿಗುಂಟು. ಎರಡೆರಡು ಕ್ರಮೇಣ ಕಮ್ಮಿಯಾಗಿ ಬರುತ್ತೆ ಅಲ್ಲ. ವರ್ಣಾಶ್ರಮಕ್ಕೋಸ್ಕರ ಹೇಳಿದರು. ಅದಕ್ಕೆಲ್ಲ ಸಿಗ್ನಿಫಿಕೆನ್ಸ್ ಬಹಳ ಇದೆ. ಇವತ್ತು ವರ್ಣಾಶ್ರಮದ ಭೂತ ಇವತ್ತು ಎಬ್ಬಿಸಿದರೆ 10 ದಿವಸ ಅದೇ ಉಪನ್ಯಾಸ ಆಗುತ್ತೆ. ನೀವು ಸಾಕು ಅನ್ನೋ ತನಕ ಉಪನ್ಯಾಸ ಮಾಡಿ, ಬೇಡ ಸ್ವಾಮಿ ಬಿಡಿ ಎಂದು ಹೊರತು ಬಿಡೋಕೆ ಬರೋದಿಲ್ಲ, ಅಷ್ಟಿದೆ ವಿಷಯ. I can quote from beginning to end only from Ambedkar and prove how caste is relevant even today. ಅಷ್ಟು ಮ್ಯಾಟರ್ ಇದೆ. ಆದರೆ ಇವತ್ತು ವೇಳೆ ಇಲ್ಲ. ಆದರೆ ನನ್ನ ದಯವಿಟ್ಟು ನಂಬಬೇಕು, ಯಾಕೆಂದರೆ ಇಷ್ಟೆಲ್ಲ ವಿಷಯಗಳನ್ನು ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಿ. ಅವಕಾಶ ಇದ್ದರೆ ಇವನು ಹೇಳ್ತಾನೆ ಎನ್ನುವುದನ್ನು ತಾವು ವಿಶ್ವಾಸ ಇಡಬೇಕು. ಆದ್ದರಿಂದ ಇವನು ಮೊದಲು ಗುರುಶಾಪಕ್ಕೆ ಒಳಗಾಗಿದ್ದಾನೆ, ಮಾಡಬಾರದು ಕೆಲಸ ಮಾಡಿದ್ದಾನೆ, ಕನ್ಯೆಗಳನ್ನು ಕೆಡಿಸಿದ್ದಾನೆ. ದೊರೆಯ ಸ್ಥಾನಕ್ಕೆ ಅವನು ಲಾಯಕ್ಕಿಲ್ಲ, ಶುದ್ಧಿ ಇಲ್ಲ, ಉಪಾಂಶವ್ರತ ಆಗಿಲ್ಲ. ಅವನು ಯಾಗ ಮಾಡ್ತಾನಂತೆ. ಮಾಡುವವನು ಚಂಡಾಳ, ಪುರೋಹಿತ ಕ್ಷತ್ರಿಯ. ಯಾವ ದೇವತೆಗಳು ತಾನೇ ಬಂದು ಹವಿಸ್ವೀಕಾರ ಮಾಡ್ತಾರೆಯೋ ಅಂತ ವಸಿಷ್ಠ ಪುತ್ರರು ನಗೆಯಾಡಿದರು, ಲೇವಡಿ ಮಾಡಿದರು. ವಸಿಷ್ಠರು ಮೌನವಾಗಿದ್ದರು. ಈ ಸಮಾಚಾರ ಕೇಳಿ ವಿಶ್ವಾಮಿತ್ರರು, ನೀವೆಲ್ಲ ಸ್ವಪಚರಾಗಿ ನಾಯಮಾಂಸ ತಿನ್ನಿ ಅಂತ ವಸಿಷ್ಠ ಪುತ್ರರಿಗೆ ಶಾಪಗಳನ್ನು ಕೊಟ್ಟರು. ತಪ್ಪು ಅಂತ ಹೇಳಿದವ್ರ ಮೇಲೆ ಆ್ಯಕ್ಷನ್ನು ಸರ್ಕಾರಗಳು ಮಾಡ್ತಾರಲ್ಲ ಇವತ್ತು. ಅಲ್ಲಿಂದ ಆಚೆಗೆ ನೋಡಿದ್ರು ಒಬ್ಬರೂ ಬರಲಿಲ್ಲ ಆ ಹೋಮಕ್ಕೆ. ಸಶರೀರ ಸ್ವರ್ಗ ಪ್ರಾಪ್ತಿಯಾಗಕ್ಕೆ ಯಾರೂ ಬರಲಿಲ್ಲ. ಅಲ್ಪ ಸ್ವಲ್ಪ ಏನು ಬ್ರಾಹ್ಮಣ್ಯವನ್ನು ಸಂಪಾದನೆ ಮಾಡಿದರು, ಅದನ್ನೇ ಪಣವನ್ನಾಗಿ ಒಡ್ಡಿ ಇವರು, ಲೇ ತ್ರಿಶಂಕು, ನನ್ನ ತಪಸ್ಸಿನ ಪ್ರಭಾವದಿಂದ ನೀನೀಗ ಸ್ವರ್ಗಕ್ಕೆ ಹೋಗಿಬಿಡು, ಯಾರು ನಿನ್ನ ತಡೀತಾರ ನೋಡ್ತೇನೆ ಅಂತ ಹೇಳಿ ಕೈಯಲ್ಲಿ ಅಭಿಮಂತ್ರಿತ ತೀರ್ಥವನ್ನಿಟ್ಟುಕೊಂಡು, ಸ್ವಲ್ಪ ಮಂತ್ರಶಕ್ತಿ ಬಂದಿತ್ತು ಸ್ವಲ್ಪ ಮಟ್ಟಿಗೆ, ಪೂರ್ಣ ಬ್ರಾಹ್ಮಣ ಆಗಿರಲಿಲ್ಲ, ಅದನ್ನು ಅವನ ತಲೆ ಮೇಲೆ ಎರಚಿ ಹೋಗು ಮೇಲಕ್ಕೆ ಅಂತ ಕಳಿಸಿಬಿಟ್ರು. ಇವನು ಹತ್ತಿದ. ಇದು ಕಥೆ, ಸಂಕೇತಾರ್ಥ. ದೇವಲೋಕದಲ್ಲಿ ಇಂದ್ರ ನೋಡಿದ, ಇದೇನಿದು ಶನಿ ಮೇಲಕ್ಕೆ ಬರ್ತಾ ಇದೆ, ಇದು ಸಶರೀರ ಸ್ವರ್ಗ ಪ್ರಾಪ್ತಿ ಅನ್ನೋದಿಲ್ಲ, ಅದು ಶಾಶ್ವತ ಲೋಕನೂ ಅಲ್ಲ, ಅದೇನು ವೈಕುಂಠವಲ್ಲ. ಆದರೆ ಇದು ದೇವ ನಿರ್ಮಾಣ, ನಿಯಮಕ್ಕೆ ವಿರುದ್ಧವಾಗಿದೆಯಲ್ಲ ಅಂಥೇಳಿ ಅವನು ವಜ್ರಾಯುಧದಿಂದ ಪ್ರಹಾರ ಮಾಡಿದ. ತಲೆ ಕೆಳಗಾದ ಅವನು. ಅಯ್ಯೋ ಗುರುಗಳೇ, ನಾನು ತಲೆ ಕೆಳಗಾಗಿಬಿಟ್ಟಿದ್ದೇನೆ, ನನ್ನ ಗತಿ ಏನು ಅಂತ ಕೇಳಿದ. ಆಗ ಅವನ ವಿಶ್ವಾಮಿತ್ರ ಮನಸ್ಥಿತಿ ಹೇಗಿತ್ತು, ಕೋಪ ಅಂದರೆ, ಆ ಇಂದ್ರನನ್ನೇ ಇಲ್ಲದ ಹಾಗೆ ಮಾಡಿಬಿಡ್ತೇನೆ, ನೀನೇ ಅಲ್ಲಿ ಹೋಗಿ ಸ್ವಯಂ ದೊರೆಯಾಗು ಅಂತ ಕಿರಿಸ್ಕೊಳ್ಳೋಕೆ ಶುರು ಮಾಡಿದರು. ದೇವತೆಗಳೆಲ್ಲ ಬಂದು ವಿಶ್ವಾಮಿತ್ರ ಕಾಲಿಗೆ ಬಿದ್ದರಪ್ಪ. ಅಕಾರ್ಯಗಳಿಗೂ ಒಂದು ಮಿತಿ ಇರಬೇಕು. ನೀವು ಮಾಡ್ತಿರೋದೆಲ್ಲ ಅಕಾರ್ಯ, ಬಟ್ ದೇರ್ ಶುಡ್ ಬಿ ಅ ಲಿಮಿಟ್ ಫಾರ್ ಈವನ್ ದಟ್, ಲಿಮಿಟ್ ಫಾರ್ ಇಂಡಿಸೆನ್ಸೀಸ್ ಆಲ್ಸೋ. ಅನ್ಯಮಿಂದ್ರಂ ಕರಿಷ್ಯಾಮಿ ಲೋಕೋವಾಸ್ಯಾದ್ ಅನಿಂದ್ರಕಃ. ಇದ್ದ ಇಂದ್ರನಾದರೂ ಸಾಯಲಿ, ಇಲ್ಲದ ಇವನೇ ಹೊಸ ಇಂದ್ರ ಆಗಲಿ ಅಂತ ನೀವು ತೊಟ್ಟಿದ್ದೀರಲ್ಲ. ಏನು ಸಪ್ತಲೋಕಗಳ ನಿರ್ಮಾಣ ನಿಮ್ಮ ಕೆಲಸವೇ? ಬಲಿಚಕ್ರವರ್ತಿ ಇದನ್ನೇ ಮಾಡಿದ, ಎಷ್ಟು ಜನ ಮಾಡಿದ್ರು ಇದನ್ನು. ಆದ್ದರಿಂದ ನೀವು ಮಾಡೋ ತಪ್ಪು ಅಂತ ಇಂದ್ರಾದಿ ದೇವತೆಗಳು ಬೃಹಸ್ಪತಿಯನ್ನು ಮುಂದಿಟ್ಟುಕೊಂಡು ಬಂದು ಹೇಳಿದಾಗ ಹಿಸ್ ಈಗೋ ವಾಸ್ ಪ್ಯಾಂಪರ್ಡ್. ವಿಶ್ವಾಮಿತ್ರಗೆ ಸ್ವಲ್ಪ ಮನಸ್ಸಿಗೆ
ದುರಭಿಮಾನ ಶಾಂತವಾಯಿತು. ಎಲ್ಲ ದೇವತೆಗಳು ಬಂದು ನನ್ನ ಕಾಲಿಗೆ ಬಿದ್ದಿದ್ದಾರಲ್ಲ ಅನ್ನೋ ತೃಪ್ತಿಯಿಂದ ಹಿ ವಾಸ್ ರೆಡಿ ಟು ಬಿಟ್ರೇ ದಿ ವೆರಿ ತ್ರಿಶಂಕು ಹೂಮ್ ಹಿ ಹ್ಯಾಡ್ ಡಿಪೆಂಡೆಡ್ ಅಪಾನ್ ಅರ್ಲಿಯರ್. ರಾಜಕಾರಣದಲ್ಲಿ ಮಾಡ್ತಾರೆ ನೋಡಿ, ಒಬ್ಬರನ್ನ ಹಿಡ್ಕೊಂಡು ಅಲಯನ್ಸ್ ಅಂತಾರೆ, ಸಮಯ ಬಂದರೆ ಕಾಲು ಎಳೆದು ಬಿಡ್ತಾರಲ್ಲ. ಈ ಆಪರ್ಚುನಿಸ್ಟಿಕ್ ಪಾಲಿಟಿಕ್ಸ್ ಮಾಡಿದರು ವಿಶ್ವಾಮಿತ್ರರು. ಹೌದು, ಅಕಾರಿಯಾಗಿ ಹೋಯಿತು, ನಮಗೆ ತಲೆಯಲ್ಲಿ ಬರಲಿಲ್ಲ. ಆದರೆ ಇವನು ಮೇಲಕ್ಕೆ ಬಂದುಬಿಟ್ಟಿದ್ದಾನೆ, ಆರ್ ದಿ ಬಾರ್ಡರ್ಸ್ ಆಫ್ ಇಂದ್ರಲೋಕ, ಈಗ ಏನು ಮಾಡೋದು ಅಂತ ಕೇಳಿದಾಗ ಇಂದ್ರ ಹೇಳಿದ, ಮುಂದೆ ಬರೋರಿಗೆಲ್ಲ ಪಾಠ ಆಗಲಿ, ಇವನು ತಲೆ ಕೆಳಕಾಗಿ ಹಾಗೇ ಇರಲಿ, ಅಲ್ಲೇ ಇರಲಿ. ಯಾರು ವಿಶ್ವಾಮಿತ್ರ ಸೃಷ್ಟಿ ಅಂತ ಹೊಸದನ್ನು ದೈವ ನಿಯಮಕ್ಕೆ ವಿರುದ್ಧ ಮಾಡೋದಕ್ಕೆ ಹೋಗ್ತಾರೆಯೋ ಅವರೆಲ್ಲ ತಲೆ ಕೆಳಗಾದ ಸಾಮ್ರಾಜ್ಯವನ್ನು ಮಾಡ್ತಾರೆ. ರಷ್ಯಾದವರು 80 ವರ್ಷ ಮಾಡಿದ ಹಾಗೆ ಈಗ 58ನೇ ವರ್ಷದಲ್ಲಿ ಭಾರತೀಯರು ಸೆಕ್ಯುಲರಿಸಮಿಂದ ಮಾಡ್ತಿದ್ದೇವಲ್ಲ, ಇದೆಲ್ಲ ತ್ರಿಶಂಕು ಸೃಷ್ಟಿ. ನನ್ನ ಮಾತು ನಂಬಿ ಇದ್ಯಾವುದು ಉಳಿಯೋದೆಲ್ಲ ಹೋಗಿಬಿಡುತ್ತೆ. ಹೇಗ್ರಿ ಗೊತ್ತು? ನಾನು ವಸಿಷ್ಠರ ಕಣ್ಣಿಂದ ನೋಡ್ತಾ ಇದ್ದೇನೆ, ನಾನು ಅಗಸ್ತ್ಯರ ಕಣ್ಣಿಂದ ನೋಡ್ತಿದ್ದೇನೆ, ನನ್ನ ಕಣ್ಣಿಂದ ನೋಡ್ತಾ ಇಲ್ಲ. ಭಾರತ, ಮಹಾಭಾರತ, ಭಾಗವತ, ಪುರಾಣಗಳನ್ನು ಓದುವಾಗ ಒಂದು ಕಣ್ಣು ಪ್ರಾಪ್ತವಾಗುತ್ತೆ. ವೇದೈ ಪಶ್ಯಂತಿ ಪಂಡಿತಾ ಗಾವಃ ಪಶ್ಯಂತಿ ಗಂಧೇನ. ಗೋವುಗಳಿಗೆ ಈ ಕಣ್ಣಿನಿಂದ ಏನೂ ತಿಳಿಯೋದಿಲ್ಲ, ಮಿತ್ರ ಶತ್ರು ಮೂಸಿ ನೋಡಿ ತಿಳಿಯುತ್ತವೆ ಅವು. ಗಾವಃ ಪಶ್ಯಂತಿ ಗಂಧೇನ ವೇದೈ ಪಶ್ಯಂತಿ ಪಂಡಿತಾ ಚಾರೈ ಪಶ್ಯಂತಿ ರಾಜಾನಃ. ದೊರೆಗಳು ಗೂಢಚಾರರ ಕಂಗಳ ಮೂಲಕವಾಗಿ ಲೋಕವನ್ನೆಲ್ಲ ನೋಡ್ತಾರೆ. ಅದಕ್ಕೆ ಇಂದ್ರನಿಗೆ ಸಹಸ್ರಾಕ್ಷ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಸಾವಿರ ಗೂಢಚಾರರ ಮೂಲಕ ಲೋಕವನ್ನು ಅರಿತುಕೊಳ್ತಾನೆ, ಆದ್ದರಿಂದ ಅವನಿಗೆ ಸಹಸ್ರಾಕ್ಷ ಅಂತ ಹೆಸರು. ಇದು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಕೊಡುವಂಥ ವಿವರಣೆ. ವಿಶಾಲಾಕ್ಷನ ಮತ ಬರೆದಿದ್ದಾರೆ. ಅದು ಉಳಿದವರು ಕಣ್ಣಿಂದಲೇ ಕಾಣೋರು ಯಾರು? ಚಕ್ಷುರ್ಭ್ಯಾಂ ಇತರೇ ಜನಾ. ನೆನ್ನೆಲ್ಲ ಹೇಳಿದೆ, ಊರ್ವಶೀಂದ್ರ ಯಾರು, ಅಪ್ಸರೇಂದ್ರ ಯಾರು. ನನ್ನ ಕಣ್ಣಿಗೆಲ್ಲ ಕಾಣಿಸಿದ್ರು, ನಿಮ್ಮಲ್ಲೂ ಕೆಲವರು ಕಾಣಿಸಿರ್ಬೋದು. ಅನೇಕರು ಏನು ಊರ್ವಶಿಯನ್ನು ತೋರಿಸ್ಲೇ ಇಲ್ವಲ್ಲ ಆಚಾರ್ಯರು. ಊರ್ವಶಿಯನ್ನು ತೋರಿಸೋದಕ್ಕೆ ಯಾರಿಗಾದ್ರು ವೇಷ ಹಾಕಿ ಕರ್ಕೊಂಬರೋಕ್ಕಾಗತ್ತೆ? ಇದು ನನ್ನ ಮೈಲಿ ವಿದ್ಯುತ್ ಉರು ವ್ಯಾಪ್ನೋತಿ, ವ್ಯಾಪನಶೀಲ, ಇಡೀ ಮೈಯನ್ನು ವ್ಯಾಪಿಸ್ತಾಳಂತೆ ಅವಳು. ಸ್ಫೂರ್ತಿ, ಇನ್ಸ್ಪಿರೇಷನ್ ರೂಪದಲ್ಲಿ ಸೃಜನಾತ್ಮಕ ಕ್ರಿಯೆಯಲ್ಲಿ ಅಂಗಾಂಗಗಳಲ್ಲಿ ಒಂದೊಂದು ಸೆಲ್ಲಲ್ಲಿ ವ್ಯಾಪಿಸ್ತಾಳೆ ಊರ್ವಶಿ. ನಿಮ್ಮ ಒಳಗಣ್ಣಿಂದ ನೋಡಿ, ಉಪಾಸನೆ ಕಣ್ಣಿಂದ ನೋಡಿ. ಈ ಕಣ್ಣಿಂದ ನೋಡೋಕೆ ಬರೋದಿಲ್ಲ, ಈ ಕಣ್ಣು ಎಲ್ಲೋ ಸ್ವಲ್ಪ ನೋಡುತ್ತೆ. ಹಾಗೆ ನಾವು ನೋಡಿದಾಗ ಈ ತ್ರಿಶಂಕು ಸೃಷ್ಟಿಯ ಮರ್ಮ ಏನು? ದೈವ ನಿಯಮದ ವಿರುದ್ಧವಾಗಿ ಯಾರು ಏನನ್ನು ಸೃಷ್ಟಿ ಮಾಡ್ತಾರೆ ಅವರೆಲ್ಲ ತ್ರಿಶಂಕು ಸೃಷ್ಟಿಯನ್ನೇ ಮಾಡ್ತಾರೆ. ಆದ್ದರಿಂದ ಇದು ಎಷ್ಟು ದುರಂತದಲ್ಲಿ ಮುಗಿದು ಹೋಯಿತು. ಆದರೆ ಅವರು ಪೂರ್ವಾಶ್ರಮದಲ್ಲಿ ಮಾಡಿದ್ದವರು ಎಷ್ಟೋ ಜನ ಕಂಟಿನ್ಯೂ ಟು ಬಿ ಬ್ರಾಹ್ಮಿನ್ಸ್. ಮುಂದಕ್ಕೆ ಏನಾದರೂ ಅವರೇ ರಾಕ್ಷಸರಾದರು. ಯಾಜ್ಞವಲ್ಕ್ಯರು ಇದೇ ಕೆಲಸ ಮಾಡಿದರು. ವೈಶಂಪಾಯನರ ಶಾಪಕ್ಕೆ ಹೊಣೆಯಾದರು. ಅದು ಯಾವುದೋ ಕಾಲದಲ್ಲಿ ಬ್ರಾಹ್ಮಣ್ಯ ಅನ್ನೋದು ಜಾತಿಗೆ ಬಂದು ನಿಂತ್ಕೊಳ್ತು. ಗುಣ ಕರ್ಮದಿಂದ ಇದ್ದದ್ದು ಮನುಷ್ಯ ಪ್ರಶ್ನೆ ಮಾಡೋದಕ್ಕೆ ಆಗದೇ ಇರೋದು ಯಾವುದು ಅಂದರೆ ಜಾತಿ. ಅಷ್ಟಾದರೂ ಉಳಿಲಿ ಅಂತ ಅದು ಒಂದು ಮಿನಿಮಮ್ ಬಿಟ್ಟು ಸೀನಿಯಾರಿಟಿ ಮಾಡಿದ ಹಾಗೆ. ಒಂದು ಆಫೀಸ್ನಲ್ಲಿ ಒಂದು ಸೆಕ್ರೆಟೇರಿಯೇಟಲ್ಲಿ ಯಾವನು ಸೀನಿಯರ್ ಸೆಕ್ರೆಟರಿ ಜೂನಿಯರ್ ಸೆಕ್ರೆಟರಿ ಮಾಡಬೇಕು ಅಂದರೆ ನೀವು ಮೆರಿಟ್ ಮೇಲೆ ಅಂದರೆ ಮೆರಿಟನ್ನು ವಿಶ್ವಾಮಿತ್ರ ಈಚರು ಸೃಷ್ಟಿ ಮಾಡಿಬಿಡ್ತಾರೆ. PhD ಬೇಕು ಮಿನಿಮಮ್ ತಗೊಳ್ಳಿ, 5,000 ರೂಪಾಯಿ ಕೊಡ್ತಾರೆ, PhD ತೊಗೊಂಡ್ಬರ್ತಾರೆ. ಇನ್ನೊಂದು ಪರೀಕ್ಷೆ ಅಂದರೆ ಪರೀಕ್ಷೆಯಲ್ಲಿ ಪಾಸ್ ಮಾಡ್ಕೊಂಡ್ಬರ್ತಾರೆ. ಮೆರಿಟ್ ಕ್ಯಾನ್ ಬಿ ಬಾಟ್. ವಾಟ್ ಕೆನಾಟ್ ಬಿ ಬಾಟ್ ಈಸ್ ಕ್ಯಾಸ್ಟ್. ವಾಟ್ ಕೆನಾಟ್ ಬಿ ಮೆಲ್ಡ್ ವಿತ್ ಈಸ್ ಕ್ಯಾಸ್ಟ್. ಅದರಿಂದ ಆ ನಿಯಮವನ್ನಿಟ್ಟು ಇಷ್ಟಾದರೂ ಆಗಲಿ ಅವನು ಮುಂದೆ ಬೆಳೆಸ್ಕೊಳ್ಳಿ ಅನ್ನೋದು. ಇದೆಲ್ಲ ನಾ ಹೇಳೋದಲ್ಲ, ಅರವಿಂದರು ಬರೆದಿದ್ದಾರೆ. ಅರವಿಂದೋ ವಾಸ್ ನಾಟ್ ಎ ಬ್ರಾಹ್ಮಿನ್. ವಿವೇಕಾನಂದರು ಬರೆದಿದ್ದಾರೆ. ವಿವೇಕಾನಂದ ವಾಸ್ ನಾಟ್ ಎ ಬ್ರಾಹ್ಮಿನ್. ವಿವೇಕಾನಂದರು ಕಾಯಸ್ಥರು, ಅರವಿಂದರು ಕ್ಷತ್ರಿಯರು. ಗಾಂಧಿ ಬರೆದಿದ್ದಾರೆ, ವರ್ಣಾಶ್ರಮಗಳಲ್ಲಿದ್ದ ತಪ್ಪನ್ನು ಸರಿಪಡಿಸಬೇಕು, ವರ್ಣಾಶ್ರಮ ಅಳಿಸಬಾರದು. ಗಾಂಧಿ ಬರೆದಿದ್ದಾರೆ. ನೆಹರು ಕೈ ತಪ್ಪಿ ಒಂದು ಕಡೆಯಲ್ಲಿ ಇಟ್ ವಾಸ್ ದಿ ಕ್ಯಾಸ್ಟ್ ಸಿಸ್ಟಮ್ ವಿಚ್ ಹ್ಯಾಸ್ ಸೇವ್ಡ್ ಇಂಡಿಯಾ ಫ್ರಮ್ ದಿ ಆನ್ಸ್ಲಾಟ್ಸ್ ಆಫ್ ಫಾರಿನರ್ಸ್. ನೆಹರು ಬರೆದಿದ್ದಾನೆ ಈ ಮಾತನ್ನು. ಅನೇಕರ ಮುಖಕ್ಕೆ ಹಿಡಿದೆ, ನೀವು ಕೊಂಡಾಡೋ ನೆಹರು ಬರೆದಿದ್ದಾನೆ ನೋಡಿ ಅಂತ. ನಂಬಲಿಲ್ಲ. ಪುಸ್ತಕ ತರಿಸಿ ಪೇಜ್ ಗೀಜ್ ಎಲ್ಲ ನೋಡಿದರು, ಉತ್ತರ ಕೊಡಲಿಲ್ಲ. ಯಾತಕ್ಕೆ ಹೇಳ್ತೇವೆ ಅಂದರೆ, ಓದದೇ ಇರೋರು, ತಿಳುವಳಿಕೆ ಇಲ್ಲದೆ ಇದ್ದವರು ಪಶ್ಚಿಮದವರ ಅಪಪ್ರಚಾರಕ್ಕೊಳಗಾಗಿ ನಾವು ಏನೇನೋ ಮಾಡ್ತೇವೆ, ನಮ್ಮ ತತ್ವವನ್ನು ವಿಚಾರಣೆ ಮಾಡುವ ಶಕ್ತಿಗೆ ಹೋಗೋದಿಲ್ಲ. ಆಮೇಲೆ ತ್ರಿಶಂಕು ತಲೆ ಕೆಳಕಾಗಿದ್ದವನು ಆಕಾಶದಲ್ಲಿ ಒಂದು ನಕ್ಷತ್ರದ ಗುರುತನ್ನಿಟ್ಟು ಅದು ತ್ರಿಶಂಕು ಅಂತ ಇವತ್ತು ತೋರಿಸ್ತಾರೆ. ನೆನ್ನೆ ಹೇಳಿದೆ, ಪುಣ್ಯಾತ್ಮರಾಗಲಿ ಪಾಪಿಗಳಾಗಲಿ ಸತ್ತರೆ ನಕ್ಷತ್ರದಲ್ಲಿ ಅವರ ಹೆಸರಿಡ್ತಿದ್ರು. ಇವತ್ತು ನಡುಬೀದಿ ಪಾಲು ಮಾಡಿ ಬೀದಿ ಹೆಸರಿಡ್ತಿದ್ದೇವೆ ಅಂತ ಹೇಳಿದೆ, ಜ್ಞಾಪಕ ಇದೆಯಲ್ಲ. ತ್ರಿಶಂಕು ಭೂಮಿಯಲ್ಲಿ ಸತ್ತ, ನಕ್ಷತ್ರವಾಗಿ ಹೋದ. ಅಂಥ ಪಾಪಿ ತ್ರಿಶಂಕುವಿಗೆ ಧರ್ಮಾತ್ಮನಾದ ಒಬ್ಬ ಮಗ ಹುಟ್ಟಿದ, ಅವನೇ ಹರಿಶ್ಚಂದ್ರ. ತ್ರಿಶಂಕು ಹೊಟ್ಟೆಯಲ್ಲಿ ಹರಿಶ್ಚಂದ್ರ ಹುಟ್ಟಿದ. ನಂಬ್ತೀರಾ ಇದನ್ನು? ಹಿರಣ್ಯಕಶಿಪು ಹೊಟ್ಟೆಯಲ್ಲಿ ಪ್ರಹ್ಲಾದ ಹುಟ್ಟಿದಾಗೆ
ವಿಶ್ವಾಮಿತ್ರನು ಬದುಕಿದ್ರು. ಆ ಹರಿಶ್ಚಂದ್ರನಿಗೊಬ್ಬ ಮಗ, ಅಷ್ಟು ದಿವಸ ಮಕ್ಕಳಾಗದೆ ಕೊನೆಯಲ್ಲಿ ಲೋಹಿತಾಶ್ವ ಮಗು ಹುಟ್ಟಬೇಕಾದ್ರೆ ಹರಕೆಯನ್ನು ಹೊತ್ತ ಕೆಲವರು ಬ್ರಾಹ್ಮಣರ ದುರ್ಬೋಧೆಯಂತೆ ಈ ಮಗು ಗಂಡು ಮಗು ನನ್ನ ಹೊಟ್ಟೆಯಲ್ಲಿ ಮುಂದೆ ಚಕ್ರವರ್ತಿ ಆಗೋವನು ಹುಟ್ಟಿದರೆ ವರುಣ ನಿನಗೆ ಬಲಿ ಕೊಡ್ತೇನೆ ಎನ್ನುವ ಈ ಹರಕೆಯನ್ನು ಹೊತ್ತ ಹರಿಶ್ಚಂದ್ರನಂಥವರು ಇಂಥ ದುಷ್ಟವ್ರತವನ್ನು ಮಾಡಿದರು. ಮಗುವನ್ನು ಹಡೆದು ದೇವರಿಗೆ ಬಲಿ ಕೊಡೋದು ನರಬಲಿ. ಅವನು ಬಲಿ ಕೊಡೋದಾಗಿದ್ದರೆ ಇಲ್ಲಿ ಮಗು ಯಾಕೆ ಹಡಿಬೇಕು ನೀವು ಚಕ್ರವರ್ತಿ ಆಗೋದಕ್ಕೆ? ಇದು ಸೆಲ್ಫ್ ಸ್ಟಲ್ಟಿಫಿಕೇಶನ್, ಪ್ರಯೋಜನವಿಲ್ಲ. ಆದರೆ ಮಗು ಹುಟ್ಟಿತು, ವರುಣ ಬಂದ, ಕೊಡು. ಯಾಕೆ? ವರುಣನ ಅದಬ್ಧಾನಿ ವರುಣಸ್ಯ ವ್ರತಾನಿ, ವರುಣನ ವ್ರತಗಳನ್ನು ಯಾರೂ ಮೀರುವುದಕ್ಕೆ ಬರೋದಿಲ್ಲ. ಪಕ್ಷಿಗಳು ಅವನ ಲೋಕದ ಮೇಲೆ ಹಾರೋ ಹಾಗಿಲ್ಲ. ನಮಿನಂತಿ ಪಕ್ಷಿಣ ವೇದದಲ್ಲಿ ಹೇಳ್ತಾರೆ. ಕೊಡು ಕೊಡು ಅಂತ ಕೇಳಿದ. ಆದರೆ ಇವನು ಹೇಳಿದ ಮಗುವಿಗೆ ಹಲ್ಲು ಹುಟ್ಟಲಿ ಆಮೇಲೆ ಕೊಡ್ತೇನೆ. ಚರೈವೇತಿ, ಮುಂದೆ ಹೋಗು ಮುಂದೆ ಹೋಗು ಅಂತ ಪೋಸ್ಟ್ಪೋನ್ ಮಾಡ್ತಾ ಹೋದ. ಇದೆಲ್ಲ ಐತರೇ ಬ್ರಾಹ್ಮಣದ ಋಗ್ವೇದದಲ್ಲಿ ಕಥೆ ಬರುತ್ತೆ. ಹಲ್ಲು ಬೆಳೆದ ಮೇಲೆ ಬಂದ, ಇಲ್ಲ ಮಗು ಎರಡು ಮಾತಾಡಲಿ ಆಮೇಲೆ ಕೊಡ್ತೇನೆ, ಅವನಿಗೊಂದು ಉಪನಯನ ಮಾಡಿ ನೋಡ್ತೇನೆ ಆಮೇಲೆ ಕೊಡ್ತೇನೆ ಅಂತ ಹೇಳಿದ ಮೇಲೆ ಇವನು ಯಾಕೋ ಕೈ ಕೊಡ್ತಾನೆ ಅಂತ ತಿಳ್ಕೊಂಡು ವರುಣ ಹರಿಶ್ಚಂದ್ರನಿಗೆ ಮಹೋದರ ರೋಗವನ್ನು ಮಾಡಿದ. ಮಹೋದರ ನೀರು ತುಂಬಿಕೊಳ್ಳೋ ಜಾಡ್ಯ, ಜಯಚಾಮರಾಜ ಒಡೆಯರಿಗಿತ್ತದು ಆ ರೋಗ. ಮನುಷ್ಯ ಎಷ್ಟು ವಯಸ್ಸಾದರೂ ಇಷ್ಟು ಆಕೃತಿ ಇರಬೇಕು, ದೊಡ್ಡೂತಿಗೊಂದು ಆಕೃತಿ ಬೇಕು, ಮೈ ಬಗ್ಗಿಸೋದಕ್ಕಾಗದೇ ಇರೋ ರೀತಿಯಲ್ಲಿ ದೊಡ್ಡ ಶರೀರ, ಅದೊಂದು ಬಂದು ಸೇರಿಬಿಡ್ತು ಮಹೋದರ. ಉಸಿರಾಟೋದು ಕಷ್ಟ, ಬಗ್ಗೋದಕ್ಕಾಗೋದಿಲ್ಲ, ಕೊಡೋದಕ್ಕಾಗೋದಿಲ್ಲ. ಮಹೋದರ ವ್ಯಾಧಿ, ಹೊಟ್ಟೆಯಿಂದ ನೀರು ತೆಗಿತಿದ್ರು ಬರ್ತಿತ್ತು. ಇದಕ್ಕೇನು ಪರಿಹಾರ ಅಂತ ಕೇಳಿದರೆ, ಇಲ್ಲ ನೀನು ಮಗನನ್ನು ಬಲಿ ಕೊಟ್ಟು ಹೊರತು ನೀವು ಸರಿಯೋ ತಪ್ಪೋ ಹರಕೆ ಮಾಡಿದ್ದೀಯೇ ಕೊಡಬೇಕು. ಪುರೋಹಿತರೆಲ್ಲ ಹೇಳಿಬಿಟ್ರು. ದುಷ್ಟ ಪ್ರಚೋದನೆ ಕೊಟ್ಟ ಮಂತ್ರಿಗಳು ಯಾರು? ಪುರೋಹಿತರು ಯಾರು? ಪರ್ವತನಾರದರು ಅಂತ ಒಬ್ಬರಿದ್ದರು, ಚಂದ್ರಸ್ವಾಮಿ ಇದ್ದ ಹಾಗೆ. ಅಯೋಗ್ಯ ಬ್ರಾಹ್ಮಣರು ಅಯಾಜಕ ಯಾಜ್ಯ, ಯಾರಿಗೆ ಯಾಗ ಮಾಡಿಸಬಾರ್ದು ಅಂತ ಅವರು ಮಾಡೋದು. ಇವತ್ತು ರಾಜಕಾರಣಿಗಳಿಗೆ ಮುಂದೆ ನೀವೇ ತಿರುಗಿ ಪ್ರಧಾನಮಂತ್ರಿ ಆಗ್ತೀರಿ ಅಂತ ಕೆಲವು ಯಾಗ ಮಾಡಿಸ್ತಿದ್ದಾರೆ, ಕೆಲವರು ಅಲ್ಲಲ್ಲಿಗೆ. ಅದಕ್ಕೆ ಬ್ರಾಹ್ಮಣರ ಸಮ್ಮೇಳನ ಏರ್ಪಡಿಸಿ ಬ್ರಾಹ್ಮಣರಿಗೆಲ್ಲ ತುಷ್ಟಿಯಾಗಲಿ ದುಡ್ಡು ಕೊಟ್ಟು ಬೆಳ್ತಂಗಡಿಯಲ್ಲಿ ಕುರಿ ಕೋಣಗಳನ್ನೆಲ್ಲ ಬಲಿ ಕೊಟ್ಟರು. ನನ್ನನ್ನು ಕರೆದಿದ್ರು. ಧಾರವಾಡದಲ್ಲಿ ಬ್ರಾಹ್ಮಣ ಸಮ್ಮೇಳನ ಮಾಡಿ ಸಭೆಯಲ್ಲಿ ಹೇಳಿದೆ, ನೀವು ಆ ಯಾಗಕ್ಕೆ ಹೋದರೆ ದುಷ್ಟ ಬ್ರಾಹ್ಮಣರಾಗ್ತೀರಿ, ಹೋಗ್ತಕ್ಕದ್ದಲ್ಲ. ಇದರ ಉದ್ದೇಶ ಪೊಲಿಟಿಕಲ್. ಇದು ಪೊಲಿಟಿಕಲ್ ಆದರೂ ದೇಶಕ್ಕೆ ಒಳ್ಳೇದಾಗಬೇಕು ಅಂತಲ್ಲ. ಇವರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದಾಗೋದಿಲ್ಲ, ನೀವು ಮಾಡಬೇಡಿ ಅಂತ ಸಭೆಯಲ್ಲಿ ಹೇಳಿದೆ. ಕೆಲವರು ಹೋದರು, ಒಬ್ಬರು ಆ ಬೆಂಕಿಯಲ್ಲಿ ಬೀಳೋದ್ರಲ್ಲೇ ಇದ್ದರು, ತಪ್ಪಿಸ್ಕೊಂಡು ಬಂದರು. ಜ್ಞಾತಿಗೆ ಹೇಳ್ತೇವೆ, ಯಾರಿಗೆ ಯಾಗ ಮಾಡಿಸಬಾರ್ದು, ಯಾವುದನ್ನು ಮಾಡಿಸಬಾರ್ದು. ಇದನ್ನು ಮಾಡಿದರೆ ಅವನು ಬ್ರಹ್ಮರಾಕ್ಷಸ ಆಗ್ತಾನೆ, ರಾಮಾಯಣದಲ್ಲಿ ಹೇಳಿದ್ದಾರೆ. ರಾವಣನ ಊರಲ್ಲಿದ್ದವರೆಲ್ಲ ವೇದ ಚೆನ್ನಾಗಿ ಓದಿದ್ರು. ಕ್ರತುಪ್ರವರಯಾಜಿನಾಂ ಷಡಂಗ ವೇದ ವಿದುಷಾಂ ಕ್ರತುಪ್ರವರಯಾಜಿನಾಂ ಶುಶ್ರಾವ ಬ್ರಹ್ಮಘೋಷಾಂಶ್ಚ ವಿರಾತ್ರೇ ಬ್ರಹ್ಮರಕ್ಷಸಾಂ. ರಾಮಾಯಣದಲ್ಲಿ ವಾಕ್ಯ ಇದು. ಆಮೇಲೆ ಏನು ಮಾಡೋದು ತಿಳಿಲಿಲ್ಲ, ಸರಿ ಬಲಿ ಕೊಟ್ಬಿಡ್ತೇನೆ ಅಂತ ಯೋಚನೆ ಮಾಡಿದ. ಇನ್ನೊಬ್ಬರು ಬಂದು ಹೇಳಿದರು, ಬೇಡ, ಸಬ್ಸ್ಟಿಟ್ಯೂಟ್ ಕೊಟ್ಬಿಡು. ನಿನ್ನ ಮಗನ ಬದಲಾಗಿ ಇನ್ನೊಂದು ಬ್ರಾಹ್ಮಣ ಹುಡುಗನನ್ನು ಬೆಲೆಗೆ ತಗೊಂಡು ಅವನನ್ನು ಬಲಿ ಕೊಡು ಅಂತ ಕೇಳು. ವರುಣ ಒಪ್ತಾನೆ ಎಂದಾಗ ಹರಿಶ್ಚಂದ್ರನಂತಹ ಧರ್ಮಾತ್ಮ ಒಂದು ಸಬ್ಸ್ಟಿಟ್ಯೂಟ್ ಪಶುವನ್ನು ಹುಡುಕೊಂಡು ಜಗತ್ತೆಲ್ಲ ಸುತ್ತಾಡಿದ. ಕನ್ವರ್ಟ್ ಮಾಡೋಕೆ ಬಡವರ ಹತ್ರ ಹೋಗಿ ಮಾಡ್ತಾರೆ ನೋಡಿ ಇವತ್ತು. ಆ ರೀತಿಯಲ್ಲಿ ಯಾವ ಕುಗ್ರಾಮದಲ್ಲಿ ಹಳ್ಳಿಯಲ್ಲಿಯೂ ಅತ್ಯಂತ ಬಡತನದಲ್ಲಿರುವ ಒಬ್ಬ ಬ್ರಾಹ್ಮಣನು ಮಗನನ್ನು ಬೆಲೆಗಾಗಿ ಮಾರುವುದಕ್ಕೆ ಸಿದ್ಧವಾಗಲಿಲ್ಲ. ನಿರಾಶನಾಗಿ ವಾಪಸ್ ಬರ್ತಿದ್ದಾಗ ಒಬ್ಬ ಸಿಕ್ಕಿದ ದುರ್ಬ್ರಾಹ್ಮಣ, ಅಜೀಗರ್ತ ಅಂತ ಅವನ ಹೆಸರು. ರುಚಿಕ ಅಂತ ಇನ್ನೊಂದು ರೂಪವನ್ನು ಹೇಳ್ತಾರೆ. ವಿಶ್ವಾಮಿತ್ರರ ತಂಗಿ ಗಂಡ ಅವನು. ಪೂರ್ವಾಶ್ರಮದಲ್ಲಿ ತಂಗಿ ಗಂಡ ಕೌಶಿಕಿ, ಅವಳು ಮುಂದೆ ನದಿಯಾಗ್ತಾಳೆ ಅಂತ ಹೆಸರು. ಇರಲಿ, ದೊಡ್ಡ ಕಥೆ ಇದು. ಆ ಅಜೀಗರ್ತನಿಗೆ 3 ಮಕ್ಕಳಿದ್ರು. ಅವರೆಲ್ಲ ಅಥರ್ವವೇದಿಯರು. ಮಕ್ಕಳಿಗೆ ಶುನ, ಶುನಕ, ಶುನೋಲಾಂಗೂಲ, ಶುನಃಪುಚ್ಛ, ಶುನಶೇಪ ಹೀಗೆಲ್ಲ ಹೆಸರಿಡ್ತಿದ್ರು. ನಿನ್ನೆ ಪ್ರಸ್ತಾಪ ಬಂತು. ಇದು ಬಂದಿರೋದ್ರಿಂದ ಹೇಳ್ತಾರೆ, ಋಷಿಪುತ್ರರಿಗೆ ನಾಯಿ ಹೆಸರುಗಳೇ, ನೀವು ಆಶ್ಚರ್ಯಪಡ್ಬೋದು. ಇಲ್ಲಿ ಶುನ ಅಂದ್ರೆ ನಾಯಿ. ಹೌದು, ಯಾವ ನಾಯಿ? ಕೈ ಮುಗಿಬೇಕು ನೀವು. ವೇದದಲ್ಲಿ ವೇದ ಓದುವ ವಟುವಿಗೆ, ಬ್ರಾಹ್ಮಣನಿಗೆ, ವಯಸ್ಸಾದವನಿಗೆ, ಚಿಕ್ಕವನಿಗೆ, ಎಷ್ಟು ದೊಡ್ಡ ಪಂಡಿತನಾದರೂ ಅರ್ಥವಾಗದೇ ಇರುವ ಸಹಸ್ರ ಭಾಗಗಳು ಉಂಟು, ಇವತ್ತಿಗೂ ಉಂಟು. ನಾನು ಹೇಳ್ತೇನೆ, ವೇದನ್ನೇ ಮುಟ್ಟಿ ಎಷ್ಟೋ ಭಾಗ ನನಗಿನ್ನೂ ತಿಳಿದಿಲ್ಲ. ತಿಳಿದಿದ್ದರಲ್ಲೇ ಇಷ್ಟೆಲ್ಲ ಆಟ ಮಾಡ್ತಾ ಇದ್ದೇನೆ. ಅದೆಲ್ಲ ತಿಳಿದಿದ್ರೆ ಏನು ಮಾಡ್ತಿದ್ನೋ ಗೊತ್ತಿಲ್ಲ ನನಗೆ. ಅದು
ಆದರೆ ವೇದದಲ್ಲಿಯೇ ಒಂದು ಶಕ್ತಿ ಇದೆ. ಅದೇನು ಮಾಡ್ತದೆ? ದೇವಶುನಿ ಇಂದ್ರನ ಲೋಕದಲ್ಲಿರುವ ಒಂದು ನಾಯಿ ಅಂತೆ ಅದೇನು ಮಾಡ್ತದೆ? ಮೂಸಿ ನೋಡಿಯೇ ಇದು ಪದಾರ್ಥ ಅಂತ ನಾಯಿ ಗೊತ್ತು ಮಾಡುವ ಹಾಗೆ ವೇದಾಧ್ಯಯನ ಮಾಡುವ ಬ್ರಾಹ್ಮಣನಿಗೆ, ಅಯ್ಯ ಬ್ರಾಹ್ಮಣೋತ್ತಮ, ಇಲ್ಲಿ ಓದ್ತಾ ಇದೆಯಾ ನೋಡು, ಇಲ್ಲಿ ಅರ್ಥವಿದೆ, ಇಲ್ಲಿ ದಿವ್ಯಾರ್ಥವಿದೆ ಅಂತ ಮೂಸಿ ನೋಡಿ ನಮಗೆ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿಕೊಡುವ ದಿವ್ಯ ಶಕ್ತಿಗೆ ಸರಮೆ ಅಂತ ಹೆಸರು ಈ ನಾಯಿಗೆ, ದೇವಶುನಿ. ನನ್ನ ಅನುಭವಕ್ಕೆ ಬಂದಿದೆ. ಐ ಹ್ಯಾವ್ ಸೀನ್ ಸರಮ ಇನ್ ದಿ ಸೆನ್ಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಓದ್ತಾ ಇರ್ತೀನಿ ವೇದವನ್ನು. ನಿನ್ನೆ ಓದಿದ್ದೇನೆ, ಮೊನ್ನೆ ಓದಿದ್ದೇನೆ, 10 ವರ್ಷಕ್ಕಿಂತ ಓದಿದ್ದೇನೆ. ಇವತ್ತು ಓದುವಾಗ ಲೇ ಮಗು ಪೆನ್ಸಿಲ್ ತೊಗೊಂಬಾರೋ, ಮೊಮ್ಮಕ್ಕಳಿಗೆ ಹೇಳ್ತೇನೆ, ಯಾತಕ್ಕೆ ತಾತ ಕೇಳಬೇಡ, ಸುಮ್ಮನೆ ಕೊಡಿಲ್ಲಿ, ಇಲ್ಲೇನೋ ಇದೆ ಮಾರ್ಕ್ ಮಾಡ್ತೇನೆ, ಅಲ್ಲಿ ಭಾಷ್ಯ ತೆಗೆದು ನೋಡಬೇಕು, ಇಲ್ಲೇನೋ ಹಿಡ್ಕೊಡುತ್ತೆ ಅದು, ಇಲ್ಲಿದೆ ನೋಡು. ನೋಡಿದ್ರೆ ಅಪ್ಪ ಎಷ್ಟೊಂದು ದಿವ್ಯ ಅರ್ಥಗಳು, ಮನಸ್ಸನ್ನು ಕೋರೈಸುವಂಥ ಅರ್ಥಗಳು, ಅನೇಕ ಅರ್ಥಗಳನ್ನು ಭಾಷ್ಯಕಾರರು ಬರೆದಿಲ್ಲ, ಉಪಾಸನಾ ವೇದ್ಯ ಅಂದುಬಿಟ್ಟಿದ್ದಾರೆ. ಅದನ್ನು ಹಿಡಿದುಕೊಡುವುದು ಶುನಿ, ದೇವಶುನಿ. ಪಣಿಗಳು ಗೋವುಗಳನ್ನು ಬಚ್ಚಿಟ್ಟರು. ಇದು ಒಂದು ಕಥೆ. ನಮ್ಮ ವೇದ ಸಂಸ್ಕೃತಿ ಪರಿಚಯ 3ನೇ ಸಂಪುಟದಲ್ಲಿ ಬರೆದಿದ್ದೇನೆ. ದಯವಿಟ್ಟು ಆ ಸಂಪುಟ ಓದಿ. ನೆನ್ನೆಂದು ಹೇಳ್ತಿದ್ದೇನೆ, ಆ ಪುಸ್ತಕ ಮಾರಾಟ ಆದರೆ ನನಗೆ ದುಡ್ಡು ಬರುತ್ತೆ ಅಂತಲ್ಲ, ನಾ ಬರೆದಿದ್ದ ಶ್ರಮ ಸಾರ್ಥಕವಾಗುತ್ತೆ, ನೀವು ಅರ್ಥ ಮಾಡ್ಕೊಳ್ತೀರಿ. ಪಣಿಗಳು, ಪಣೀಂದ್ರ ಯಾರು? ತಮಗೂ ವೇದ ಬೇಡದೆ ಲೋಕಕ್ಕೂ ಅದು ಸಿಕ್ಕದೇ ಇರಲಿ ಅಂತ ಅದನ್ನು ಒಂದು ಕಡೆ ಬಚ್ಚಿಟ್ಟು ಲೋಕಕ್ಕೆ ಅದನ್ನು ದೊರಕದೇ ಇರುವಂತೆ ಮಾಡುವಂತಹ ಕೆಟ್ಟ ಶತ್ರುಗಳು. ಇದಕ್ಕೊಂದು ಉದಾಹರಣೆ ಕೊಡ್ತಿದ್ದೆ ನಾನು ಬೇರೆ ಕಡೆ ಉಪನ್ಯಾಸ ಮಾಡುವಾಗ. ಧಾರವಾಡದ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕೆಲವು ಪೋಖ್ರಿ ಹುಡುಗರು, ಪುಂಡು ಹುಡುಗರು ಏನು ಮಾಡೋರು, ಅದು ಪುಸ್ತಕ ಹೊರಗಡೆ ಕೊಡ್ತಿರಲಿಲ್ಲ, ರೆಫರೆನ್ಸು. ಅವರದನ್ನು ಓದಿ ಒಂದು ಕಡೆ ನೋಟ್ಸ್ ಮಾಡಿಕೊಂಡು ತನ್ನ ಸ್ನೇಹಿತನಿಗೆ ಸಿಕ್ಕಿಬಿಟ್ರೆ ತಾನು ಹೆಚ್ಚು ಮಾರ್ಕ್ಸ್ ತಗೊಳ್ತಾನೆ ಅಂತ ಅವನಿಗೆ ಸಿಕ್ಕದೇ ಇರೋ ಹಾಗೆ ಇನ್ನೊಂದು ಸೆಕ್ಷನ್ನಲ್ಲಿ ಎಲ್ಲೋ ಒಂದು ಕಡೆ ಗುಟ್ಟಾಗಿ ಮುಚ್ಚಿಟ್ಟುಬಿಡುವುದು. ಹಿಸ್ಟ್ರಿ ಪುಸ್ತಕವನ್ನು ಲಿಟ್ರೇಚರ್ಲಿಡುವುದು, ಲಿಟ್ರೇಚರ್ ಪುಸ್ತಕವನ್ನು ಫಿಲಾಸಫಿಯಲ್ಲಿ ಇಡುವುದು, ಫಿಲಾಸಫಿಯನ್ನು ತಗೊಂಡೋಗಿ ಕೆಮಿಸ್ಟ್ರಿಯಲ್ಲೋ ಫಿಸಿಕ್ಸಲ್ಲೋ ಇಡುವುದು, ಇನ್ನೊಬ್ಬರು ಸಿಕ್ಕಬಾರ್ದು, ತನಗೂ ಉಪಯೋಗ ಬರಬಾರ್ದು. ಇವು ಪಣಿಗಳು. ಅದು ಎಲ್ಲೋ ಒಂದು ಬೆಟ್ಟದಲ್ಲಿ ಇಟ್ಟಿದ್ರಂತೆ. ಆಗ ಅಂಗಿರಸ್ ಎಂಬ ಮಹರ್ಷಿಗಳು ಎಲ್ಲಿ ಹೋಯಿತು ಲೋಕಕ್ಕೆ ವೇದ ಸಿಕ್ಕದೆ ಎಂಬುದಾಗಿ ಇಂದ್ರನ ಸೇನೆಯನ್ನು ಕಟ್ಟಿಕೊಂಡು ಹೋದಾಗ ಮೊದಲು ದೇವಶುನಿ ನಾಯಿ ಎಂಬುವುದು ಆ ರಸ ಎಂಬುವ ನದಿಯನ್ನು ದಾಟಿ ಇಲ್ಲಿದೆ ನೋಡು ಬೆಟ್ಟದಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ತೋರಿಸುವಾಗ ಆಗ ಇಂದ್ರ ಹೋಗಿ ಪಣಿಗಳನ್ನು ಸಂಹರಿಸಿ ಬೆಟ್ಟಗಳನ್ನು ಕತ್ತರಿಸಿ ಗೋತ್ರಭಿದಂ ಗೋವಿದಂ, ಗೋತ್ರಭಿತಿ, ಗೋತ್ರ ಅಂದರೆ ಬೆಟ್ಟಕ್ಕೆ ಹೆಸರು, ಗಾ ಅಂದರೆ ಗೋವು ಅಂದರೆ ಜ್ಞಾನ ಅಂತ ಒಂದರ್ಥ, ಬೆಟ್ಟ ಅಂತ ಒಂದರ್ಥ. ಗೋತ್ರಭಿತಿ ಬೆಟ್ಟವನ್ನು ಸೀಳಿದ. ನಮಗೆ ಬ್ರಾಹ್ಮಣರು ಗೋತ್ರ ಅನ್ನುವಾಗ ಗಾಹ ತ್ರಾಯಂತೆ, ಜ್ಞಾನವನ್ನು ಶೇಖರಿಸಿಡುವ ಒಂದು ಕುಲದ ಹೆಸರು. ಇಟ್ಸ್ ಎ ಗ್ರೂಪ್ ಆಫ್ ಋಷೀಸ್ ಹೂ ಪ್ರೊಟೆಕ್ಟ್ ಅ ಪರ್ಟಿಕ್ಯುಲರ್ ವಿದ್ಯಾ, ಅದಕ್ಕೆ ಗೋತ್ರ ಅಂತ ಹೆಸರು. ಆ ಗೋತ್ರದಲ್ಲಿ ಬಂದ ವಿದ್ಯೆ ಇನ್ನೊಂದು ಗೋತ್ರದವ್ರಿಗೆ ಗೊತ್ತಿಲ್ಲದೆ ಇರಬಹುದು. ಈಗ ಭಾರ್ಗವಿ ವಾರುಣಿ ವಿದ್ಯಾ ಪರಮೇ ವ್ಯೋಮನ್ ಪ್ರತಿಷ್ಠಿತ ಸೈಷಾ ಭಾರ್ಗವಿ ವಾರುಣಿ ವಿದ್ಯಾ. ನಮ್ಮ ತೈತ್ರಿ ಶಾಖೆಯಲ್ಲಿ ಈ ಮಂತ್ರ ಹೇಳ್ತೇವೆ. ವಾರುಣಿ ವಿದ್ಯೆ, ಭಾರ್ಗವಿ ವಿದ್ಯೆ ಅಂದರೆ ಯಾವುದು ಅಂದರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಪಂಚಕೋಶದಲ್ಲಿ ಈ ಶರೀರ, ದಿ ಬಾಡಿ ಈಸ್ ಫ್ಯಾಕ್ಟರೈಸ್ಡ್ ಇಂಟು 5 ಕಾನ್ಸೆಂಟ್ರಿಕ್ ಸರ್ಕಲ್ಸ್. ದಿ ಇನ್ನರ್ ಮೋಸ್ಟ್ ಈಸ್ ಗಾಡ್. ಇದು ವಾರುಣಿ ವಿದ್ಯೆ. ಇದು ನಮಗೆ ಗೊತ್ತು. ಋಗ್ವೇದಿಗಳಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಈಗ ಇಂಟ್ರಾಕ್ಷನ್ ಇಲ್ದಿದ್ದ ಕಾಲದಲ್ಲಿ ಗೊತ್ತಿರೋದಿಲ್ಲ. ಅದು ಗೋತ್ರ. ಹೀಗೆ ಬೆಟ್ಟವನ್ನು ಸೀಳಿ ಆ ಗೋವುಗಳನ್ನು ಬಿಡಿಸ್ಕೊಂಡು ಬರುವುದಕ್ಕೆ ಆ ದೇವಶುನಿ ಸರಮೆ ಸಹಾಯ ಮಾಡಿತು. ಕಥೆ ಇದೆ. ಇಟ್ಸ್ ನಾಟ್ ಎ ಸ್ಟ್ರೀಟ್ ಡಾಗ್, ಜ್ಞಾಪಕ ಇಟ್ಕೊಳ್ಳಿ. ಇಟ್ಸ್ ಎ ಸಿಂಬಲ್. ಸಿಂಬಲ್ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ಬೇರೆ ಭಾಷೆಯಲ್ಲಿ ಹೇಳೋಕೆ ಬರೋದಿಲ್ಲ. ಅದು ವೇದವನ್ನು ಓದುವಾಗ ಇಲ್ಲಿ ವೇದಾರ್ಥ ಇದೆ ಅಂತ ಹಿಡಿದುಕೊಡುವ ಶಕ್ತಿ ವೇದದಲ್ಲಿಯೇ ಏನಿದೆಯೋ ಇದು ದೇವೇಂದ್ರನಿಗೆ ಅನುಸರವಾದದ್ದು. ಆ ಹೆಸರನ್ನು ಇಟ್ಟುಕೊಂಡು ಇವರು ಶೌನಕ, ಶುನಕ, ಶುನೋಲಾಂಗೂಲ, ಶುನಪುಚ್ಚ, ಅಥರ್ವವೇದೀಯ ಮಹರ್ಷಿಗಳು ಆಂಗಿರಸ ಗೋತ್ರದವರು. ಈ ಸಪ್ತರ್ಷಿಗಳ ಗೋತ್ರದಲ್ಲಿಯೂ ಆಂಗಿರಸ ಗೋತ್ರದ ಸಂಬಂಧ ಎಲ್ಲರಿಗೂ ಉಂಟು. ಅವರನ್ನು ತಪ್ಪಿಸ್ಕೊಂಡು ಯಾರೂ ಹೋಗೋ ಹಾಗಿಲ್ಲ. ಆಂಗಿರಸರಷ್ಟು ಉಪಕಾರ ಮಾಡಿದವರು ಯಾರೂ ಇಲ್ಲ ಲೋಕಕ್ಕೆ. ಇಲ್ಲಿ ಯಾರು ಆಂಗಿರಸ ಗೋತ್ರದವರಿದ್ದಾರೆ ಮೊದಲು ನಮಸ್ಕಾರ ಮಾಡ್ತಾರೆ. ಯಾಕೆಂದರೆ ಲೋಕಕ್ಕೆ ಬೆಳಕು ಹಚ್ಚಿಟ್ಟವರು, ಅಗ್ನಿಯನ್ನು ಭೂಮಿಗೆ ಕೊಟ್ಟವರು ಅಥರ್ವವೇದಿಯರು ಅಂತ ಹೇಳ್ತೇವೆ. ಆದ್ದರಿಂದ ಈ ಅಜೀಗರ್ತನಿಗೆ ಇಷ್ಟು ದೊಡ್ಡ ಪರಂಪರೆಯಲ್ಲಿ ಬಂದಿದ್ದೇನೆ ಅಂತ ತಿಳುವಳಿಕೆ ಇಲ್ಲ. ಅವನು ಹರಿಶ್ಚಂದ್ರನಿಗೆ ಹೇಳಿದ, ಮಗುವನ್ನು ಕೊಡು ಅಂತ ಕೇಳ್ತೀಯೇ, ದೊಡ್ಡ ಮಗನನ್ನು ನಾ ಕೊಡೋದಿಲ್ಲಪ್ಪ ಅಂದ ಅವನು. ತಾಯಿ ಹೇಳಿದಳು, ನಾ ಕೊನೆ ಮಗನನ್ನು ಕೊಡೋದಿಲ್ಲ ಅಂದಳು. ರಾಮಾಯಣದಲ್ಲೇ ಕಥೆ.
ಮಧ್ಯದ ಹುಡುಗ ಶುನಶೇಪ ಬಂದ. ಹಾಗಿದ್ರೆ ಅಪ್ಪ ಮೊದಲ ಮಗನ ಕೊಡೋದಿಲ್ಲ ಅಂದ, ತಾಯಿ ಕೊನೆಯ ಮಗನನ್ನು ಕೊಡೋದಿಲ್ಲ ಅಂದಳು. ಅಂದರೆ ಇಬ್ಬರೂ ಸೇರಿ ನನ್ನನ್ನು ನಿನಗೆ ಮಾರಾಟ ಮಾಡಿದರು ಅಂತ ಅರ್ಥ. ನಾನು ಕರ್ಕೊಂಡು ಹೋಗು ಬಲಿ ಪಶು ಹಾಗೆ, ಕೊಡೋರಿಗೇನು ದುಡ್ಡು ಕೊಡ್ತೀಯೋ. ಕೊಟ್ಟ. ತಗೊಂಡು ಹೋದಾಗ ಆ ಮಗುವನ್ನು ಪಶುಬಂಧ ಯೂಪಸ್ತಂಭಕ್ಕೆ ಕಟ್ಟಿ ಅವನ ತಲೆಯನ್ನು ತೆಗಿಬೇಕು. ಇದು ವೈದಿಕರಲ್ಲಿ ರೂಢಿ ಇತ್ತೇ ಇರಲಿಲ್ಲವೇ? ದೊಡ್ಡ ವಿವಾದದ ಪ್ರಶ್ನೆ ಇದು. 5ನೇ ಸಂಪುಟದಲ್ಲಿ ನಾನು ಉತ್ತರ ಕೊಟ್ಟಿದ್ದೇನೆ. ನರಮೇಧ, ಪುರುಷಮೇಧ ಒಂದು ಸಾಂಕೇತಿಕ ಯಜ್ಞ ಇತ್ತು. ಇರಲಿ, ಅದು ಆಮೇಲೆ ಹೇಳ್ತೇನೆ ಯಜ್ಞದ ಸ್ವರೂಪ ತಗೊಳ್ಳುವಾಗ. ಅದಕ್ಕೆ ಪಶ್ವಾಲಂಬನ ಅಂತ ಹೇಳ್ತಾರೆ, ಟೆಕ್ನಿಕಲ್ ಲ್ಯಾಂಗ್ವೇಜ್, ರಿಚುವಲಿಸ್ಟಿಕ್ ಲ್ಯಾಂಗ್ವೇಜ್. ಪಶ್ವಾಲಂಬನ, ಪಶುವನ್ನು ಯೂಪಸ್ತಂಭಕ್ಕೆ ಕಟ್ಟಬೇಕು ಬಿಗಿಯಾಗಿ. ಆಪರೇಷನ್ ಮಾಡುವಾಗ ಅನಸ್ತೀಸಿಯಾ ಕೊಟ್ಟು ಆ ಕಡೆ ಈ ಕಡೆ ಅಲುಗಾಡದೆ ಇರುವಾಗ ಹಿಡ್ಕೊಳ್ತಾರೆ, ಅದಕ್ಕೆಲ್ಲ ಯಂತ್ರ ಹಾಕ್ತಾರೆ ನೋಡಿ. ಪಶುವನ್ನು ಕಟ್ಟಬೇಕು ಯೂಪಸ್ತಂಭಕ್ಕೆ. ಅದನ್ನು ಮಾಡುವಂಥ ಕೆಲವು ದುರ್ಬ್ರಾಹ್ಮಣರಿದ್ದರು. ಅವತ್ತು ಆ ಹುಡುಗನ, ಪಶು ಆದರೆ ಕುದುರೆಯೋ ಆಡೋ ಮೇಕೆಯೋ ಆಗಿದ್ರೆ ಯಾರೋ ಬರ್ತಿದ್ರು. ಮನುಷ್ಯನನ್ನು ಕಟ್ತಾರಲ್ಲ ಅಂತ ಭೂಲೋಕದಲ್ಲಿರುವ ಯಾವ ಒಬ್ಬ ಬ್ರಾಹ್ಮಣನೂ ಆ ಮಗುವನ್ನು ಕಟ್ಟುವುದಕ್ಕೆ ತಲೆ ತೆಗೆಯುವಾಗ ಭದ್ರವಾಗಿ ಹಿಡ್ಕೊಳ್ಳೋಕೆ ಒಬ್ಬನೂ ಬರಲಿಲ್ಲ. ಈ ದುಷ್ಟ ತಂದೆ ಅಜೀಗರ್ತ ನಾನೇ ಮಾಡ್ತೇನೆ, ಇನ್ನೊಂದು 100 ಗೋವು ಕೊಡು ಅಂತ ಹಣ ಹೆಚ್ಚು ತಗೊಂಡು ಹಿ ವಾಸ್ ರೆಡಿ ಟು ಆಫರ್ ಹಿಸ್ ಓನ್ ಸನ್. ಇದು ರಾಮಾಯಣದಲ್ಲಿ ಕಥೆ, ಇದು ಬಾಲಕಾಂಡ ವಿಶ್ವಾಮಿತ್ರ ಚರಿತ್ರೆಯಲ್ಲಿ. ಇವು ಕರ್ಕೊಂಡು ಹೋಗ್ತಿದ್ದಾರೆ, ಕೆಂಪು ಬಟ್ಟೆ ಉಡಿಸಿದ್ದಾರೆ. ಇವನು ಚಿಕ್ಕ ಹುಡುಗ ಪಾಪ, ಯಾತಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಗೊತ್ತಿಲ್ಲ. ಮನೆ ಕರ್ಕೊಂಡು ಏನೋ ಸೇವಕನ ಕೆಲಸ ಕೊಡ್ತಾರೋ ಏನು ಅಂತ ದಾರಿಯಲ್ಲಿ ಗೂಸು ಮಾತೆಲ್ಲ ಗೊತ್ತಾಯಿತು. ಪ್ರಾಣ ತೆಗಿತಾರೆ. ಪುಷ್ಕರ ಕ್ಷೇತ್ರದ ಮಾರ್ಗವಾಗಿ ಪಶು ಬಲವನ್ನು ಮೆರವಣಿಗೆ ತಗೊಂಡು ಹೋಗ್ತಿದ್ದಾರೆ. ಕುರಿ ತಗೊಂಡು ಹೋದಾಗೆ ಪುಷ್ಕರದಲ್ಲಿ ತಪಸ್ಸು ಮಾಡ್ತಾ ಕೂತಿದ್ರು ವಿಶ್ವಾಮಿತ್ರರು. ತ್ರಿಶಂಕುವಿಗೆ ಅಯಾಜ್ಯಯಾಜನ ಮಾಡಿದ ಪಶ್ಚಾತ್ತಾಪಕ್ಕೋಸ್ಕರವಾಗಿ ಆ ಹುಡುಗ ಬಂದ. ಸೋದರ ಮಾವ ವಿಶ್ವಾಮಿತ್ರರು ನೋಡಿ, ಮಾಮ ನನ್ನನ್ನು ಬಲಿ ಹಾಕ್ತಾ ಇದ್ದಾರೆ, ತಂದೆ ತಾಯಿ ಇಬ್ಬರು ನನ್ನನ್ನು ಮಾರಿಬಿಟ್ರು, ನನಗೊಂದು ದಾರಿ ತೋರಿಸಿ ಅಂತ ಕೇಳಿದಾಗ ಅಷ್ಟೊತ್ತಿಗೆ ಅರ್ಧಂಬರ್ಧ ಬ್ರಾಹ್ಮಣರಾಗಿದ್ದ ವಿಶ್ವಾಮಿತ್ರರು ದೈವ ಸಾಕ್ಷಾತ್ಕಾರ ಮಾಡಿಕೊಂಡು ಕೆಲವು ಮಂತ್ರಗಳನ್ನು ಹೇಳಿ, ಇದು ಇಂದ್ರನಿಗೆ ಒಂದು ಉಪೇಂದ್ರನಿಗೆ 2 ಮಂತ್ರವನ್ನು ಹೇಳಿಕೊಡ್ತೇನೆ. ನಿನ್ನ ಕೊರಳಲ್ಲಿ ಕಣಿಗಲೆ ಮಾಲೆಯನ್ನು ಹಾಕಿ ಗುಲಾಲೆಲ್ಲ ಹಾಕಿ ಎಲೆಕ್ಷನ್ ಆಡಿದವ್ರು ಮಾಡ್ತಾರೆ ನೋಡಿ, ಊರೆಲ್ಲ ಮೆರವಣಿಗೆ ಮಾಡೋ ಹಾಗೆ ಆ ಕಂಬಕ್ಕೆ ಕಟ್ಟಿದಾಗ ಈ ಮಂತ್ರಗಳನ್ನು ಹೇಳು, ನಿನ್ನ ಕಟ್ಟಿದ ಕಟ್ಟು ಬಿಟ್ಟು ಹೋಗುತ್ತೆ, ನಿನ್ನನ್ನು ಕೊಲ್ಲದೆಯೇ ಯಾಗವೂ ಪೂರ್ತಿ ಆಗುತ್ತೆ, ಹರಿಶ್ಚಂದ್ರನ ವ್ರತವೂ ಸಫಲವಾಗುತ್ತೆ ಅಂತ ಹೇಳಿದಾಗ ಆ ಮಗು ಹಾಗೇ ಮಾಡ್ತಾನೆ. ಹರಿಶ್ಚಂದ್ರನ ಯಾಗ ಪೂರ್ತಿ ಆಗುತ್ತೆ, ಮಗು ಜೀವಂತವಾಗಿ ಬದುಕ್ತಾನೆ. ಶುನಶೇಪನನ್ನು ದತ್ತು ತಗೊಳ್ತಾರೆ ವಿಶ್ವಾಮಿತ್ರರು. ಒಳ್ಳೆಯ ಕೆಲಸ ಆರಂಭ ಮಾಡಿದ್ರು. ಸ್ವಂತ ಮಕ್ಕಳು ಯಾರೂ ಆ ಜಾಗಕ್ಕೆ ಹೋಗಲಿಲ್ಲವಾದ್ದರಿಂದ ಋಗ್ವೇದದಲ್ಲಿ 1ನೇ ಮಂಡಲದಲ್ಲಿ 1ನೇ ಮಂತ್ರವೇ ಶುನಶೇಪನ ಮಂತ್ರ. ಅವನು ಮಹರ್ಷಿಯಾದ. ಮುಂದಕ್ಕೆ ಈ ಕಥೆಯೆಲ್ಲ ಬರುತ್ತೆ ನಿಮಗೆ. ಅಲ್ಲಿಂದ ಆಚೆಗೆ ತಪಸ್ಸು ಹೋಯ್ತಲ್ಲ ಅಂತ ಮತ್ತೆ ಇನ್ನೊಂದು ಕಡೆ ತಪಸ್ಸು ಮಾಡ್ತಾರೆ. 4 ದಿಕ್ಕಿನಲ್ಲಿ ಕೂತ್ಕೊಂಡ್ರು ತಪಸ್ಸು ಪೂರ್ತಿ ಆಗಲಿಲ್ಲ. ಅಷ್ಟರೊಳಗೆ ಮಧ್ಯೆ ವಸಿಷ್ಠರ ಮೇಲೆ ದ್ವೇಷಕ್ಕೋಸ್ಕರವಾಗಿ ಸರಸ್ವತಿ ನದಿಯನ್ನು ಕರೆದು, ಜ್ಞಾಪಕ ಇಟ್ಕೊಳ್ಳಿ, ಏ ಸರಸ್ವತಿ, ನೀನು ಹೋಗಿ ಈಗಲೇ ವಸಿಷ್ಠಾಶ್ರಮವನ್ನು ಕೊಚ್ಚಿ ದಿಕ್ಕನ್ನು ಬದಲಾಯಿಸಿ ವಸಿಷ್ಠನನ್ನು ಹೆಡಮುರಿಗೆ ಕಟ್ಟಿ ನನ್ನ ಕಾಲು ತಲೆಗೆ ತಂದು ಹಾಕಬೇಕು ಅಂತ ಅಪ್ಪಣೆ ಮಾಡಿದರು. 10 ಮಂತ್ರ ಇದೆ ಇದು. ವಿಶ್ವಾಮಿತ್ರ ಸರಸ್ವತಿ ಅಂತ ಹೆಸರು ಇದಕ್ಕೆ. ನದಿಯೆಲ್ಲ ಕೆಂಪಾಗಿ ಹೋಯ್ತಂತೆ. ಕುರುಕ್ಷೇತ್ರದಲ್ಲಿ ಇವತ್ತಿಗೂ ಆ ನದಿ ಇದೆ. ಅದರ ಫೋಟೋ ನನ್ನಲ್ಲಿದೆ. ಕುರುಕ್ಷೇತ್ರದ ಮೇಲೆ ದೊಡ್ಡ ಪುಸ್ತಕ ಬರೆದಿದ್ದಾರೆ ಪಾಣಿಪಟ್ನವರು. ಆ ಕುರುಕ್ಷೇತ್ರ ಯೂನಿವರ್ಸಿಟಿಯವರು ಪ್ರಕಾಶ ಮಾಡಿದ್ದಾರೆ. ದಿಕ್ಕು ತಪ್ಪಿಸಿ ನದಿ ಹೆದರಿತು, ವಸಿಷ್ಠರನ್ನ ಯಾಕೆ ತಗೊಂಡೋಗಿ ಬಲಿ ಕೊಡೋದು ಅಂತ ಹೇಳಿ ನಡುತ್ತಾ ಜಿಯಾ ನನಗೆ ಹೀಗೆ ಮಾಡಿಬಿಟ್ಟಿದ್ದಾರೆ. ವಸಿಷ್ಠ ಹೇಳಿದ್ರು, ತಗೊಂಡು ಹೋಗಮ್ಮ, ನನಗೇನು ಆಗೋದಿಲ್ಲ, ಆತ್ಮ ಸಂರಕ್ಷಣೆ ಮಾಡಿಕೊಳ್ಳಬಲ್ಲೆ ಅಂತ ಅರ್ಧ ದಾರಿಗೆ ತಗೊಂಡು ಹೋಗಿ ಆಶ್ರಮವನ್ನು ತೋರಿಸಿ ಮತ್ತೆ ನದಿ ಕೊಚ್ಚಿ ವಾಪಸ್ ಕರ್ಕೊಂಡ್ಬಂದುಬಿಡ್ತು. ಅದಕ್ಕೆ ಪ್ರತಿಯಾಗಿ ವಸಿಷ್ಠರು ಇನ್ನಷ್ಟು ಮಂತ್ರಗಳನ್ನು ಪ್ರತ್ಯಕ್ಷ ಮಾಡಿಕೊಂಡು ತಮ್ಮ ಮೇಲೆ ತಾವು ಶಾಪ ಹಾಕ್ಕೊಳ್ತಾರೆ. ಇದು ವಸಿಷ್ಠ ಸರಸ್ವತಿ. ಆ ವಿಶ್ವಾಮಿತ್ರ ಸರಸ್ವತಿ ಮಂತ್ರಗಳು ಇವತ್ತಿಗೂ ಋಗ್ವೇದದಲ್ಲಿವೆ. ವಸಿಷ್ಠ ಗೋತ್ರದವರು ಅದನ್ನು ಓದೋದಿಲ್ಲ. ದುರ್ಗಾಚಾರ್ಯರು ನಿರುಕ್ತಕ್ಕೆ ವ್ಯಾಖ್ಯಾನ ಮಾಡಿದವರು ಹೇಳ್ತಾರೆ, ನಾನು ವಾಸಿಷ್ಠ ಗೋತ್ರದವನು, ಈ ಮಂತ್ರದಲ್ಲಿ ಅಭಿಚಾರಿಕ ಶಕ್ತಿ ಇದೆ, ವಂಶ ನಿರ್ವಂಶವಾಗಲಿ ಅಂತ ಬರೆದಿದ್ದಾರೆ. ಇದನ್ನು ನಾನು ಓದಿದರೆ, ಅರ್ಥ ಹೇಳಿದರೆ ನನ್ನ ವಂಶ ಹೋಗಿಬಿಡುತ್ತದೆ, ಆದ್ದರಿಂದ ಈ ಮಂತ್ರಕ್ಕೆ ಅರ್ಥ ಬರೆಯೋದಿಲ್ಲ ಅಂತ ಬರೆದಿದ್ದಾರೆ. ಹೀಗೆ ಋಷಿಯಾಗಿ ಏನು ಪ್ರಯೋಜನ? ಲೋಕವನ್ನು ಕೊಲ್ಲುವಂಥ ಮಂತ್ರ ಸಾಕ್ಷಾತ್ಕಾರ ಮಾಡಿಕೊಂಡು ಏನು ಪ್ರಯೋಜನ? ಆಮೇಲೆ ಕೊನೆಯಲ್ಲಿ ತುಂಬ ನಾಚಿಕೊಂಡು ಅನೇಕ ವರ್ಷ ಮತ್ತೆ
ಅನ್ನಾಹಾರವಿಲ್ಲದೆ ತಪಸ್ಸು ಮಾಡುವಾಗ ಬ್ರಹ್ಮದೇವ ಬಂದು ನೀನು ಬ್ರಹ್ಮರ್ಷಿಯಾಗಿದ್ದೀಯ ಹೇಳು ಅಂದರೆ ನಾನು ಹೇಳೋದಿಲ್ಲ ಅಂದರು ಅವರು. ಕೆಲವರು ಡೆಲ್ಲಿಲಿ ಕ್ಯಾಂಪ್ ಮಾಡಿರ್ತಾರೆ ರಿಪಬ್ಲಿಕ್ ಡೇಗೆ ಮುಂಚೆ 1-2 ತಿಂಗಳು 6 ತಿಂಗಳು. ಸರ್ಕಾರದವ್ರು ಬಂದು ಮಾಡಿದ್ದೀರಿ, ಕೊನೆಯಲ್ಲಿ ಹೋಗಲಿ ಹಾಳಾಗಿ ಹೋಗಲಿ ಒಂದು ಪದ್ಮಶ್ರೀ ಕೊಡ್ತೇವೆ ಅಂದರೆ ಇಷ್ಟು ದಿವಸ ಕ್ಯಾಂಪ್ ಮಾಡಿದ್ದೇನೆ, ಬರೇ ಪದ್ಮಶ್ರೀನೇ ನನಗೆ, ಭಾರತ ರತ್ನ ಕೊಡೋದಿಲ್ವೇ, ಹಾಳಾಗಿ ಹೋಗಿ ಒಂದು ಪದ್ಮಭೂಷಣವಾದರೂ ಕೊಡಿ ಅಂತ ಹೇಳೋ ರೀತಿಯಲ್ಲಿ ಇವರು ಋಷಿ ಅಂದರೆ ರಾಜಋಷಿ ಅಂದರೆ ಸಾಲದು, ಮಹರ್ಷಿ ಅಂದರೆ ಸಾಲದು, ಬ್ರಹ್ಮರ್ಷಿ ಅಂದರೆ ಸಾಲದು, ಬ್ರಹ್ಮ ಹೇಳಿದರೆ ಸಾಲದು, ವಸಿಷ್ಠರೇ ಬಂದು ಹೇಳಬೇಕು ಅಂತ ಹಠ ಹಿಡಿದು. ಬಾಯಿ ತೆರೆದಿದ್ರೆ ಕೇಳಿದ್ರು ವಸಿಷ್ಠರು ಮೌನ. ಇಷ್ಟು ದಿವಸ ಇಷ್ಟು ಸಹನೆ ಮಾಡಿದ್ದಾನೆ, ಇಷ್ಟು ಕೀಟ್ಲೆ ಕೋಟ್ಲೆ ಕೊಟ್ಟರು, ಅವನೇ ಬಂದು ತನ್ನ ಬಾಯಿಂದ ನನ್ನ ಬ್ರಹ್ಮರ್ಷಿ ಅಂತ ಒಪ್ಪಿದ್ರೆ ಹೇಳ್ತೇನೆ, ಇಲ್ದಿದ್ರೆ ಹೇಳೋದಿಲ್ಲ. ದೇವತೆಗಳೆಲ್ಲ ವಸಿಷ್ಠರಿಗೆ ಬಿದ್ದರು. ಅವನಿಗೆ ಆ ಯೋಗ್ಯತೆ ಇಲ್ಲ ಸ್ವಾಮಿ, ಹೇಳೋದಿಲ್ಲ ನಾನು ಅಂದ್ರು. ಅವರು ಅಯೋಗ್ಯನ ಸ್ತೋತ್ರ ಮಾಡಿದ್ರೆ ನಾಲ್ಗೆ ಹೋಗಿಬಿಡುತ್ತೆ ಅಂತ. ಆಮೇಲೆ ಒಪ್ಪಿಸಿದ್ರು. ಸರಿ, ಪರೀಕ್ಷೆ ಮಾಡೋದಕ್ಕೆ ಇವರು ವಿಶ್ವಾಮಿತ್ರ ಆಶ್ರಮಕ್ಕೆ ಬಂದರು. ನಾನು ಸ್ನಾನ ಮಾಡ್ಕೊಂಡ್ಬರ್ತೇನೆ, ಸಿದ್ಧ ಮಾಡು ಏನಾದರೂ ಆಹಾರವನ್ನು ಅಂತ ಹೇಳಿದರು. ಇವರೇನು ಸಿದ್ಧ ಮಾಡ್ತಾರೆ, ಅಡುಗೆ ಮಾಡಿದ್ರೆ ತಪಸ್ಸು ಹೋಗ್ಬಿಡುತ್ತಲ್ಲ. ಅದಕ್ಕೆ ಜಟೆಯನ್ನೇ ಸಿಂಬಿ ಮಾಡಿಕೊಂಡು ತಲೆ ಮೇಲಿದ್ದ ಜ್ವಾಲಾಗ್ನಿ ಏನಿತ್ತು ಅದರಲ್ಲಿಯೇ ಹಾಲು ಕುದಿಯುವಂತೆ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಲನ್ನಿಟ್ಟುಕೊಂಡು, ಇದು ಕಥೆ ರಾಮಾಯಣದಲ್ಲಿಲ್ಲ, ಇದು ಹೇಳಿ ನಮ್ಮ ತಂದೆಯವರು ಹೇಳ್ತಿದ್ರು. ಕಥ ಕುದೀತಿದೆ ಹಾಲು, ಮೈ ತಪಸ್ಸಿಗೆ. ಎಷ್ಟೋ ದಿವಸಗಳಾಯಿತು, ತಿಂಗಳಾಯಿತು, ವರ್ಷವಾಯಿತು, ವಸಿಷ್ಠರು ಬರಲೇ ಇಲ್ಲ. ಆಮೇಲೆ ಒಂದು ದಿವಸ ಈ ಹುಚ್ಚು ಬ್ರಾಹ್ಮಣನಿಗೆ ಇನ್ನು ನನ್ನ ಕೈಯಲ್ಲಿ ಕೊಂಡಾಡಿಸ್ಕೊಳ್ಳುವಂಥ ಹುಚ್ಚು ಹೋಗಿರಬೇಕು ಅಂತ ತಿಳ್ಕೊಂಡು ಬಂದರೆ ಕುದೀತಿತ್ತು ಹಾಲು ವಾಸನೆ. ದೇವತೆಗಳು ಒದ್ದಾಡ್ತಿದ್ದಾರೆ, ಇವರು ಹೇಳಲಿಲ್ಲ, ಅವರು ಬರಲಿಲ್ಲ, ಏನು ಮಾಡೋದು ಅಂತ. ಬಂದ ಮೇಲೆ ಏನಯ್ಯ ಹಾಲು ಕಾಯಿಸಿದ್ದೀಯಾ ಅಂದರೆ ಮಾತಾಡಿದರೆ ತಪಸ್ಸು ಹೋಗ್ತದಲ್ಲ ಅಂತ ತಲೆಯಿಂದ ಬಗ್ಗಿ ಇದು ಮೇಲಿದೆ ನೀನೇ ತಗೋ ಅಂತ ಹೇಳುವಾಗ ವಸಿಷ್ಠರು ಮರೆತು ಕೈಯಲ್ಲಿ ವಸ್ತ್ರ ಇಟ್ಕೊಳ್ಳದೆ ಆ ಹಾಲನ್ನು ಎತ್ತಿ ಕೆಳಗಿಡುವಷ್ಟರಲ್ಲಿ ಕೈ ಸುಟ್ಟದ್ರಿಂದ ಅಯ್ಯ ಬ್ರಹ್ಮರ್ಷಿ ಆದ ಮೇಲೆ ಕೇಳುವುದರಂತೆ. ಅದು ಆವಾಗ ಮೇಲಕ್ಕೆ ಎದ್ದ ಮೇಲೆ ಪರಮಪ್ರೀತಿಯಿಂದ ವಸಿಷ್ಠರ ಪಾದಗಳಲ್ಲಿ ಹೊರಡಾಡಿ, ಜಿಯ ನಿಮ್ಗೆ ಕೊಡಬಾರ್ದು ಹಿಂಸೆ ಕೊಟ್ಟಿದ್ದೇನೆ, ಈ ಮಾತು VP ಸಿಂಗ್ ಅವರ ಕೈಯಲ್ಲಿ ಕೇಳಬೇಕು ಅಂತಿದ್ದೇನೆ ನಾನು. ಇಲ್ಲೊಂದು ಹಾವನೂರು ಕಮಿಷನ್ ಅಂತ ಮಾಡಿದ್ರು ದೇವರಾಜ ಅರಸರು. ಪ್ರತಿಯೊಂದು ದೇಶ ಕರುಣಾನಿಧಿಯವರು ಮಾಡಿ ಕೂತಿದ್ದಾರೆ ಅಲ್ಲಿಯೇ. ಪ್ರತಿಯೊಂದು ಕಡೆಯಲ್ಲಿ ಬ್ರಾಹ್ಮಣ ದ್ವೇಷಿಗಳು. ಈ ದೇಶ ನಡೆಸುವುದು ಬ್ರಾಹ್ಮಣ ಶಕ್ತಿ, ನಾನೇ ಮಾಡಬೇಕು ಅಂತಿಲ್ಲ, ನೀನೇ ಬ್ರಾಹ್ಮಣ ಯಾರು ಬೇಡ ಅಂತಾರೆ. ವಿಶ್ವಾಮಿತ್ರರಂತ ತಪಸ್ಸು ಮಾಡಿ ಪ್ರತಿಯೊಬ್ಬರೂ ಬ್ರಾಹ್ಮಣರಾಗಿ ಲೋಕಕ್ಷೇಮ ಮಾಡಿದರೆ ನಮ್ಮದೇನು ಆಕ್ಷೇಪ ಇಲ್ಲ. 1000 ರೂಪಾಯಿ ಸ್ಟಾಂಪ್ ಮೇಲೆ ಬರ್ಕೊಡ್ತೇನೆ ನಾನು, ಆಕ್ಷೇಪ ಇಲ್ಲ. ಬಟ್ ಓನ್ಲಿ ಅ ಬ್ರಾಹ್ಮಿನ್ ಕ್ಯಾನ್ ಸೇವ್ ದಿ ವರ್ಲ್ಡ್. ಎಷ್ಟು ಕಷ್ಟವಾದ, ಯಾಕೆಂದರೆ ನಿಸ್ವಾರ್ಥವಾಗಿದ್ದರೆ, ಬ್ರಹ್ಮಶಕ್ತಿ ಇದ್ದರೆ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಇದು ವಿಶ್ವಾಮಿತ್ರ ಬಾಯಲ್ಲಿ ಬಂದಂತಹ ದಿವ್ಯವಾದ ಮಂತ್ರ ಅವರ ವ್ಯಕ್ತಿತ್ವವನ್ನೇ ತಲೆಕೆಳಕು ಮಾಡಿಬಿಡ್ತು. ಇದಾದ ಮೇಲೆ ಅವರು ಗಾಯತ್ರಿ ಮಂತ್ರವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಲೋಕಕ್ಕೆ ಕೊಟ್ಟರು ಅನ್ನೋದು ಬಹಳ ದೊಡ್ಡ ವಿಷಯ. ಇಷ್ಟೆಲ್ಲ ಯಾತಕ್ಕೆ ಹೇಳಿದೆ ಅಂದರೆ, ಇಷ್ಟು ಹಳೆಯ ಚರಿತ್ರೆಯನ್ನು, ವಿಶ್ವಾಮಿತ್ರ ಚರಿತ್ರೆಯನ್ನು ತಾವು ದಯವಿಟ್ಟು ಮರೀಬೇಕು ಅನ್ನೋದಕ್ಕೋಸ್ಕರ ಹೇಳಿದ್ದು. ಮರೆಯಬೇಕಾದ ಚರಿತ್ರೆ ಇಷ್ಟು ದೊಡ್ಡ ಅದಕ್ಕೆ ಹೇಳಿದ್ರಿ ಅಂದರೆ, ದೇರ್ ಈಸ್ ಹಿಸ್ಟ್ರಿ ರಿಪೀಟಿಂಗ್ ಇಟ್ ಸೆಲ್ಫ್ ಇನ್ ಅವರ್ ಕಂಟ್ರಿ. ಒಬ್ಬರು ಮಾಡಿದ ತಪ್ಪನ್ನೇ ಇನ್ನೊಬ್ರು ಯಾಕೆ ಮಾಡ್ತಾರೆ, ಅದನ್ನು ಓದಿರೋದಿಲ್ಲ. ಇದು ಒಂದು ದೊಡ್ಡ ಸಂಪುಟ, ವಸಿಷ್ಠ ವಿಶ್ವಾಮಿತ್ರರ ಕುರಿತಂತಹ ಒಂದು ದೊಡ್ಡ ಸಂಪುಟವನ್ನು ನಾನು ಯಾತಕ್ಕೆ ಬರೀಬೇಕಾಯಿತು ಅಂದರೆ, ಇದು ಒಂದು ಓದಿದರೆ ನಮಗೆ ಈ ಋಷಿಗಳು ಏನು ಪಾಡುಪಟ್ಟಿದ್ದಾರೆ ಈ ದೇಶದ ಸಂಸ್ಕೃತಿಗೆ. ಕಣ್ವರನ್ನು ಸಜೀವವಾಗಿ ಸುಡೋದಕ್ಕೆ ಏರ್ಪಾಡು ಮಾಡಿದರು. ತಲೆ ಕೆಳಕಾಗಿ ನೇತು ಹಾಕಿ ಅವರನ್ನು ಭತ್ತದ ಹೊಟ್ಟನ್ನೆಲ್ಲ ಸುತ್ತ ಹಾಕಿ ತುಷಾಗ್ನಿ ಹೊಗೆ ಬರ್ತಾ, ಎಲ್ಲಿ ಅಶ್ವಿನಿ ದೇವತೆ ಅಂತ ಹೇಳ್ತೀಯಲ್ಲ, ಕತ್ತಲೆ ಕೋಣೆಯಲ್ಲಿ ಹಾಕಿದ್ದೇವೆ, ನಾಳೆ ಬೆಳಗ್ಗೆ ಸೂರ್ಯೋದಯ ಎಷ್ಟೊತ್ತಿಗಾಯಿತು ಅಥವಾ ಆಗಲಿಲ್ಲ ಕರೆಕ್ಟ್ ಹೇಳಬೇಕು ನೋಡೋಣ ಅಂತ ನೇತು ಹಾಕಿದರೆ, ಅವರು ಇದು ಇಲ್ವಲ್ಲ ಮಾಡಿದ ಕೆಲಸ. ಅಶ್ವಿನಿ ದೇವತೆಯ ಸಂಪುಟ 7ನೇ ಸಂಪುಟದಲ್ಲಿ ಬರೆದಿದ್ದೆ ನೋಡ್ಕೊಳ್ಳಿ. ಅವರು ಕಣ್ಣು ಮುಚ್ಚಿ ಆ ಹೊಗೆ ಒಂದು ಕಡೆ ಒರೆಸ್ಕೊಳ್ಳೋದಕ್ಕೆ ಅವ್ರಿಗೆ ಕೈಯಲ್ಲಿ ಟವಲ್ ಇಲ್ಲ, ನನ್ನ ಹಾಗೆ ಕಣ್ಣು ನೀರು ಸುರಿತಾ ಕೂತಿದೆ, ಹೊಗೆ ಕೆಮ್ತಾ ಇದ್ದಾರೆ, ಅನ್ನಾಹಾರವಿಲ್ಲ, ತಲೆ ಕೆಳಕಾಗಿ ಕಾಲು ಕಟ್ಟಿ ನೇತು ಹಾಕಿದ್ದಾರೆ. ಬೆಳಗ್ಗೆ ಸರಿಯಾಗಿ ಪ್ರಾತಃ ಕಾಲವಾದರೆ ಅಶ್ವಿನಿ ದೇವತೆಗಳು ವೀಣೆಯನ್ನು ನುಡಿಸ್ತಾ ಇದ್ದದ್ದು ಕಿವಿಗೆ ಕೇಳಿಸಿ, ಅಯ್ಯಾದೊರೆ ಸೂರ್ಯೋದಯವಾಯಿತು ನೋಡು ಅಂತ ಹೇಳಿದ್ರಂತೆ. ಆಗ ಬಂದವನು ತಪ್ಪಾಯಿತು ಅಂತ ಕಾಲಿಗೆ ಬಿದ್ದು, ನೋಡಿ ಕಣ್ವರಿಗೆ ಕೊಟ್ಟ ಹಿಂಸೆ, ಜಮದಗ್ನಿ ಕೊಟ್ಟ ಹಿಂಸೆ, ಅತ್ರಿ ಮಹರ್ಷಿಗಳು ಕೊಟ್ಟ ಹಿಂಸೆ, ಋಷಿಗಳೆಲ್ಲ ಹಿಂಸೆಯನ್ನು ತಾಳಿಕೊಂಡು ವತ್ಸಲತರರಾಗಿ ಬಾಳಿದವರು ಲೋಕದಲ್ಲಿ.
ಇವರ ಋಣ ಋಷಿ ಋಣ ತೀರಿಸದೇ ಇದ್ದರೆ ನಾವು ನೀವು ಮನುಷ್ಯರಾಗಿ ಬಾಳೋದಿಲ್ಲ, ಮಾನವರಾಗಿ ಬಾಳೋದಿಲ್ಲ. ಆದ್ದರಿಂದ ನಾವು ಚೆನ್ನಾಗಿ ತಿಳಿದುಕೊಂಡು ಋಷಿಗಳಿಗೆ ಸಲ್ಲಬೇಕಾದ ಕಾಣಿಕೆಯನ್ನು ಸಲ್ಲಿಸಬೇಕು. ಪ್ರತಿನಿತ್ಯವೂ ದೇವರ್ಷಿ ಪಿತೃತರ್ಪಣ ಮಾಡಬೇಕು ಅಂತ ಹೇಳ್ತಾರೆ. ಸ್ನಾನ ಮಾಡುವಾಗ ಸ್ನಾನ ಮುಗಿಸಿ ಮೈ ಒರೆಸಿಕೊಂಡು ಕೂಡಲೇ ನೀರಿನಲ್ಲಿಯೇ ಚಿಲಕಾಕೃತಿಯನ್ನು ಮಾಡಿಕೊಂಡು ದೇವತರ್ಪಣ, ಋಷಿ ತರ್ಪಣ, ಪಿತೃತರ್ಪಣ ಪ್ರತಿನಿತ್ಯ ಮಾಡಬೇಕು ಸ್ನಾನಾಂಗವಾಗಿ ಅಂತ ಹೇಳ್ತಾರೆ. ಅದು ಮಾಡಿದ ಮೇಲೆ ಒಂದೇ ಹೊತ್ತು ಊಟ, ರಾತ್ರಿ ಊಟ ಮಾಡೋ ಹಾಗಿಲ್ಲ. ಅದೆಲ್ಲ ನಿಯಮದಲ್ಲಿದ್ದರೆ ಓದಿದ ವೇದ ಅರ್ಥವಾಗುತ್ತೆ, ಓದಿಲ್ಲದೆ ವೇದ ಪ್ರತ್ಯಕ್ಷವಾಗುತ್ತೆ. ವೇದ ಓದಬೇಕು ಅಂತ ರುಚಿ ಉಂಟಾಗುತ್ತೆ. ಇದಕ್ಕೆ ಎಷ್ಟು ತಪಸ್ಸನ್ನು ಮಾಡಬೇಕು ತಾವು ಅರ್ಥ ಮಾಡಿಕೊಳ್ಳಿ. ಇದು ನಿನ್ನೆ ಬಿಟ್ಟ ವಿಷಯ ಅಂತ ಹೇಳೋದಕ್ಕೆ ಇವತ್ತು ನಮ್ಮ ವೇಳೆ ಮುಗೀತಾ ಬಂದುಬಿಡ್ತು. ಇನ್ನು ಇವತ್ತಿನ ವಿಷಯವನ್ನು ಈಗ ಆರಂಭ ಮಾಡ್ತಾ ಇದ್ದೇನೆ. ದೋ ವೆರಿ ಲೇಟ್. ಇನ್ನೊಂದು ಸ್ವಲ್ಪ ಹೊತ್ತು ಆ ವಿಷಯವನ್ನು ಪ್ರವೇಶ ಮಾಡಿ ನಿಲ್ಲಿಸ್ಕೊಳ್ತೇನೆ. ನಾಳೆ ನೀವು ತಪ್ಪಿಸಬಾರದು ಅನ್ನೋ ದೃಷ್ಟಿಯಿಂದ ಇವತ್ತಿನ ವಿಷಯ ಯಜ್ಞ ತತ್ವ. 3 ದಿವಸ ಋಷಿ ತತ್ವ ಆಯಿತು. ಈ ಯಜ್ಞ ಅಂತ ಏನು ಹೇಳ್ತೇವಲ್ಲ, ಇದು ಏನಿದು ಈ ಯಜ್ಞ? ಇದು ಹೌ ಇಸ್ ಇಟ್ ಸೆಂಟ್ರಲ್ ಟು ದಿ ವೇದಿಕ್ ಕಲ್ಚರ್? ಮೊದಲನೇ ದಿವಸ ಒಂದು ಮಂತ್ರವನ್ನು ಮಾತ್ರ ಸೂಚ್ಯವಾಗಿ 2 ಮಾತನ್ನು ಹೇಳೋ ಪ್ರಯತ್ನ ಪಟ್ಟೆ. ಯಜ್ಞೇನ ಯಜ್ಞಮ ಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇ ಹನಾಕಂ ಮಹಿಮಾನಃ ಸಚಂತೆ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ. ಯಜ್ಞ ಇಲ್ಲದೇ ಇದ್ದ ಕಾಲ ಇರಲಿಲ್ಲ. ಯಜ್ಞವನ್ನು ಯಜ್ಞದಿಂದಲೇ ಮಾಡಿದರು. ಯಜ್ಞೇನ ಯಜ್ಞಮ ಯಜಂತ. ಏನು ತಿಳಿಯುತ್ತೆ ನಿಮಗೆ? ಯಜ್ಞ ಮಾಡೋನು ಯಾರು? ಯಜ್ಞ ಪುರುಷ ಯಾರು? ಯಜ್ಞ ಫಲ ಯಾರಿಗೆ? ಯಜ್ಞ ಪಶು ಯಾರಿಗೆ? ಯಜ್ಞೇನ ಯಜ್ಞಮ ಯಜಂತ ನಮಗೆ ತಿಳಿಯಲಿಲ್ಲ. ಅನೇಕ ಋಷಿಗಳಿಗೂ ತಿಳಿಯಲಿಲ್ಲ. ಈ ವೇದ ಮಂತ್ರ ಪ್ರತ್ಯಕ್ಷ ಆಗಿಬಿಡ್ತು, ಅರ್ಥ ಆಗಲಿಲ್ಲ. ಇದಕ್ಕೆ ದ್ವಾಪರ ಯುಗದಲ್ಲಿ ಭಗವಾನ್ ಕೃಷ್ಣನಾಗಿ ಅವತಾರ ಮಾಡಿ ಇದಕ್ಕೆ ಅರ್ಥವನ್ನು ಹೇಳಿದ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಃ. ಬ್ರಹ್ಮಾರ್ಪಣಂ. ಈಗ ಅರ್ಪಣೆ, ಇದು ಒಂದು ಯಜ್ಞ. ಈ ಯಜ್ಞದಲ್ಲಿ ಅರ್ಪಣೆ ಮಾಡುತ್ತಿರೋದು ಯಾವುದು? ವೇದ ಜ್ಞಾನವನ್ನೇ ಅರ್ಪಣೆ ಮಾಡುತ್ತಿದ್ದೇನೆ. ಆಫರಿಂಗ್ ಈಸ್ ಬ್ರಹ್ಮ. ಬ್ರಹ್ಮ ಅಂದರೆ ವೇದ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ. ಅಗ್ನಿ ಯಾವುದು? ಬ್ರಹ್ಮಾಗ್ನೌ. ಅಗ್ನಿಹೋತ್ರ ಮಾಡಿದವನು ಯಾರು? ನಾನಲ್ಲ, ಒಳಗಡೆ ಕೂತ್ಕೊಂಡು ದೇವರೇ ಮಾಡಿಸ್ತಾ ಇದ್ದಾನೆ. ಬ್ರಹ್ಮಣಾಹುತಂ. ಹೋಗಿ ಸೇರೋದೆಲ್ಲಿಗೆ? ಬ್ರಹ್ಮೈವತೇನ ಗಂತವ್ಯಂ. ಈ ವ್ಯಾಪಾರಕ್ಕೆ ಏನು ಹೆಸರು? ಬ್ರಹ್ಮ ಕರ್ಮ ಸಮಾಧಿನ. ಗಮನವಾಗಿ ಕೇಳಬೇಕು, ನಾನು ಗಮನವಾಗಿ ಹೇಳಬೇಕು. ಸಮಾಧಿ ಸ್ಥಿತಿಯಲ್ಲಿದ್ದುಕೊಂಡು ಇದು ಮಾಡತಕ್ಕಂಥ ಯಜ್ಞ. ಯಜ್ಞಕ್ಕೆ ಇಲ್ಲಿ ಬೇರೆ ಅರ್ಥವನ್ನು ಕೃಷ್ಣ ಹೇಳಿದ, ಒಳಗಿನ ಅರ್ಥವನ್ನು ಬಿಡಿಸಿ ಹೇಳಿದ. ಅಧಿಯಜ್ಞೋಹಮೇ ಮಾತ್ರ ದೇಹೇ ದೇಹಭೃತಾಂವರ. ಯಜ್ಞಕ್ಕೆ ಅಂಟಿಕೊಂಡ ಆಶ್ರಯ ಆಗಿರುವ ತತ್ವ ನಾನೇ ಕಾಣೆಯ ಅಂತ ಅರ್ಜುನನಿಗೆ ಹೇಳಿದ. ಬೇಂದ್ರೆಯವರಿಗೆ ತುಂಬ ಮುಖ್ಯವಾದ ಶಬ್ದ. ಭಗವದ್ಗೀತೆ ಇಡೀ ರಾಶಿಯಲ್ಲಿ ಆ 700 ಚಿಲ್ಲರೆ ಶ್ಲೋಕಗಳಲ್ಲಿ ಈ ಅಧಿಯಜ್ಞ 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 ಪದೇ 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 ಹೇಳೋರು. ಅದೇ ಜನ್ಮಾಂತರ ಸಂಸ್ಕಾರವೋ ಅವರು ವೇದವನ್ನು ಹಾಗೆ ಹಿಡಿದಿದ್ದರು. ಈಗ ಈ ಯಜ್ಞ ತತ್ವವನ್ನು ಕುರಿತು ಸ್ವಲ್ಪ ಒಂದು ಅಂಶವನ್ನು ಮಾತ್ರ ವಿವರಿಸ್ತೇನೆ. ತುಂಬ ಪ್ರತಿಯೊಂದು ಉಪನ್ಯಾಸಕ್ಕೂ ನೋಟ್ಸ್ ಮಾಡೋದು ನನ್ನ ಪದ್ಧತಿ. ಮಾಡಿದ್ದಿಷ್ಟಿದೆ, ಅವತ್ತವತ್ತಿಗೆ ಏನು ಬೇಕೋ ಮಾಡ್ತಿದ್ದೇನೆ. ಇದು ಒಂದು ಅಂಶವನ್ನು ಹೇಳ್ತೇನೆ. ಯಜ್ ಧಾತುವಿಗೆ ಸಂಸ್ಕೃತದಲ್ಲಿ ಅರ್ಪಿಸು ಅಂತ ಅರ್ಥ. ಯಜ್ ಅರ್ಪಣೆ, ಯಜ್ ಸೇವಾಯಾಮ್. ಸೇವೆ ಮಾಡುವುದು. ಸೇವೆ ಅಂದರೆ ಸೇವೆ ಮಾಡುವುದು ಅಂದರೆ ದೇವ್ರ ಸೇವೆಗೆ ಹೋಗಿದ್ದು ಅಂತೀವಿ. ಏನು ದೇವ್ರ ಸೇವೆ ಮಾಡ್ತೀರಿ? ಛತ್ರಿ ಬೀಸೋದು, ಚಾಮರ ಬೀಸೋದು, ಕಲ್ಸಕ್ರೆ ಅರ್ಪಿಸೋದು. ನೋಡಿ, ಭಾರತೀಯರು ಪ್ರತಿಯೊಂದನ್ನು ಅರ್ಪಣೆ ರೂಪದಲ್ಲಿಯೇ ಸೇವೆ ಕಂಡಿದ್ದಾರೆ. ಒಂದು ದೇವಸ್ಥಾನಕ್ಕೆ ಹೋದರೆ ಪುಷ್ಪವನ್ನಾದರೂ ಅರ್ಪಿಸ್ತೀರಿ, ಕಲ್ಸಕ್ರೆ ಅರ್ಪಿಸ್ತೀರಿ, ಧೂಪದ ಕಡ್ಡಿ ಅರ್ಪಿಸ್ತೀರಿ, ಕರ್ಪೂರ ಅರ್ಪಿಸ್ತೀರಿ, ನಮಸ್ಕಾರ ಮಾಡಿ ನಿಮ್ಮನ್ನೇ ಅರ್ಪಿಸಿಕೊಳ್ತೀರಿ. ಅರ್ಪಣೆ ಇಲ್ಲದೆ ಯಜ್ಞ ಇಲ್ಲ. ಇದು ಭಾರತೀಯರ ನಂಬಿಕೆ. ಇದು ಇಡೀ ವಿಶ್ವದಲ್ಲಿ ಹರಡಿತ್ತು. ಆಫ್ರಿಕೆಯಲ್ಲಿ, ಆಸ್ಟ್ರೇಲಿಯಾ ಗೊತ್ತಿಲ್ಲ ನಮಗೆ. ಆವಾಗ ನಾವು ವೇದದ ಕಾಲದಲ್ಲಿ ಆಸ್ಟ್ರೇಲಿಯಾ ಭೂಮಿ ಮೇಲೆ ಇರಲಿಲ್ಲ ಪ್ರಾಯಶಃ. ರಾವಣನ ಕಾಲದಲ್ಲಿ ಬಂತು. ಭೂಮಿಯ ಅಲ್ಲೋಲ ಕಲ್ಲೋಲದಿಂದ ಒಬ್ಬರು ಬರೆದಿದ್ದರು, ಇದು ಆಸ್ಟ್ರೇಲಿಯಾ ಅಲ್ಲ, ಇದು ಆಸ್ಟ್ರೇಲಿಯಾ, ರಾವಣನ ಅಸ್ತ್ರಗಳನ್ನೆಲ್ಲ ಇಟ್ಟಿದ್ದ ಜಾಗ ಎಂಬುದಾಗಿ ಒಂದು ಲೇಖನವನ್ನು ಬರೆದಿದ್ದು. ಇರ್ಬೋದು ಏನೋ ನಮಗೆ ಗೊತ್ತಿಲ್ಲ. ಇದು ದಕ್ಷಿಣ ಭಾರತ
ಮತ್ತು ಈಗ ಆಫ್ರಿಕೆ ಹತ್ತಿರ ಇರುವ ಮಡಗಾಸ್ಕರ್, ಮಾರಿಷಿಯಸ್, ದಕ್ಷಿಣ ಆಫ್ರಿಕಾ ಅನೇಕ ಭಾಗಗಳು ಕಂಟಿಗ್ಯೂಸ್ ಒಂದಾಗಿ ಸೇರಿದ್ದವು. 7,500 ವರ್ಷಗಳ ಹಿಂದೆ ಮ್ಯಾಪ್ ಇದೆ, ಭೂಮಿ ಮ್ಯಾಪು. ಮಾರಿಷಿಯಸ್ ಅಂತ ಕೇಳಿದ್ದೀರಲ್ಲ, ಸ್ಪೆಲ್ಲಿಂಗು ಇಂಗ್ಲೀಷ್ನವರು ಮಾರಿಷಿಯ ಟಿ ಹಾಕ್ತಾರೆ, ಮಾರಿಚಿಯಸ್ ಅಂತ ಓದಿಕೊಳ್ಳಿ. ಮಾರೀಚ ಅಡಗಿಕೊಂಡಿದ್ದ ದ್ವೀಪ. ರಾಮಬಾಣಕ್ಕೆ ಹೆದರಿ ಸಪ್ತದ್ವೀಪಗಳ ಆಚೆಗೆ ರಾಮಬಾಣವನನ್ನು ಓಡಿಸ್ತು ಅಂತ ಹೇಳ್ತಾರಲ್ಲ, ಸಪ್ತದ್ವೀಪಗಳ ಆಚೆಗೆ ಅವನು ಅಲ್ಲಿ ಮಾರೀಚನ ಉತ್ಸವ ಮಾಡ್ತಾರೆ ಪ್ರತಿ ವರ್ಷ. ನಿಮಗೆ ಗೊತ್ತಿಲ್ಲ? ಮಾರಿಷಿಯಸ್ ಭಾರತೀಯರಿದ್ದರು. ಅನಿರುದ್ಧ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಮಾರಿಷಿಯಸ್ ದ್ವೀಪಕ್ಕೆ ಜ್ಞಾಪಕ ಇರಬೇಕು ತಮಗೆ. ಪುಷ್ಕಳವಾಗಿದ್ದರು ಭಾರತೀಯರು. ಎಲ್ಲಿ? ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ, ಪೆರು. ಅಯ್ಯರುಗಳು, 3 ಜನ ಅಯ್ಯರುಗಳು ಪೆರು ದೇಶವನ್ನು ಅಂಟಿಲ್ 50th century ದೇ ಹ್ಯಾವ್ ರೂಲ್ಡ್ ದಿಸ್ ಕಂಟ್ರಿ. ತಮಿಳು ಅಕ್ಷರ ಬರೆದಿರುವ ಗಂಟೆಗಳನ್ನು ಪತ್ತೆ ಮಾಡಿದ್ದಾರೆ ಪೆರು ದೇಶದಲ್ಲಿ. ಇದೆಲ್ಲ ಬಹಳ ದೊಡ್ಡ ಚರಿತ್ರೆ, ನಾವು ಮರೆತು ಬಿಟ್ಟಿದ್ದೇವೆ ಇದನ್ನೆಲ್ಲ. ಒಂದೊಂದಾಗಿರಲಿ. ಜ್ಞಾತಿ ಕೇಳಿದವು ಅಂದರೆ ಇದು ಈ ಯಜ್ಞ ಇದು ಎಲ್ಲ ಕಡೆ ವ್ಯಾಪಕವಾಗಿತ್ತು. ಆಲ್ಟರ್ಸ್, ಫೈರ್ ಆಲ್ಟರ್ಸ್. ದೇರ್ ವಾಸ್ ನಾಟ್ ಎ ಪ್ಲೇಸ್ ವೇರ್ ದೇರ್ ವಾಸ್ ನೋ ಫೈರ್ ಆಲ್ಟರ್. ಇವತ್ತು ವ್ಯಾಟಿಕನ್ ಸಿಟಿ ಪೋಪರು, ಎಲ್ಲಿಗೂ ಪೋಪರು ಗೊತ್ತಿಲ್ಲ, ಅವರಿರೋ ಜಾಗದಲ್ಲಿ ಈ ದೊಡ್ಡ ಬೆಟ್ಟ, ಅದು ವ್ಯಾಟಿಕನ್ ಈಸ್ ಆನ್ ಎ ಹಿಲ್. ಐ ಹ್ಯಾವ್ ಹರ್ಡ್, ನಾನು ನೋಡಿಲ್ಲ. ಆ ಬೆಟ್ಟದಲ್ಲಿ ಒಂದು ಗುಹೆ, ಅದು ಈಗಲೂ ಅಲ್ಲಿ ಸೂರ್ಯನೇ ದೇವಾಲಯ ಇದೆ. ಮಿತ್ರ ವರ್ಷಿಪ್ ಮಾಡ್ತಿದ್ರು, ಮಿತ್ರ ಪೂಜಕರು. ಅಲ್ಲಿ ದೊಡ್ಡ ದೊಡ್ಡ ಆಹುತಿ ಜಾಗಗಳನ್ನು ಅಲ್ಲಿ ಬಂದವರೆಲ್ಲ ಏನಾದರೂ ಕಾಣಿಕೆ ಹಾಕ್ತಿದ್ರು ಅಂತ ಕಾಣುತ್ತೆ. ಅದು ಸಿರಿಯಾ ದೇಶದಲ್ಲಿ, ಪ್ಯಾಲೆಸ್ಟೀನಿನಲ್ಲಿ ಕ್ರಿಸ್ತ ಶಕ 3ನೇ ಶತಮಾನದವರೆಗೆ 18 ಅಡಿ ವಿಗ್ರಹ, ವಿಷ್ಣು ವಿಗ್ರಹಗಳ ದೇವಸ್ಥಾನಗಳಿದ್ದರು. R.C. ಮುಸುಮ್ದಾರರು ಬರೆದಿದ್ದಾರೆ. ಭಾರತೀಯ ವಿದ್ಯಾಭವನ್ ಹಿಸ್ಟ್ರಿ ಆಫ್ ಇಂಡಿಯಾ ಬೈ ಇಟ್ಸ್ ಓನ್ ಪೀಪಲ್ ಫಸ್ಟ್ ವಾಲ್ಯೂಮ್ನಲ್ಲಿ ಬರೆದಿದ್ದಾರೆ. 18 ಅಡಿ ವಿಷ್ಣು ವಿಗ್ರಹಗಳು. ಪೋಪ್ ಗ್ರೆಗರಿ ದಿ ಥರ್ಡ್ ಅವನು ಅದನ್ನು ಹಾಳು ಮಾಡಿದ. ಆ ಚರಿತ್ರೆ ದಾಖಲೆ ಎಲ್ಲ ಕೊಟ್ಟಿದ್ದಾರೆ ಅವರು. ಅಂದರೆ ಆಲ್ಟರ್ಸ್. ಇವತ್ತು ಕ್ರೈಸ್ತರಲ್ಲಿಯೂ ಆಲ್ಟರ್ ಶಬ್ದ ಇದೆ ನೋಡಿ, ಉಪಯೋಗ ಮಾಡ್ತಾರೆ. ಅಲ್ಲಿಯೂ ಹೋಗಿ ಏನಾರು ಹಾಕ್ತಾರೆ, ಹುಂಡಿ ಗಿಂಡಿ ಕಾಣಿಕೆ ಹಾಕ್ತಾರೆ, ಕ್ಯಾಂಡಲ್ ಹಚ್ಚಿಡ್ತಾರೆ. ನಾವು ಅಗ್ನಿಯನ್ನು ಹಚ್ಚಿಡ್ತಾ ಇದ್ದವು. ಅಂದರೆ ನೀವು ಕೊಟ್ಟ ಹೊರತು ಈ ಜೀವನದ ಕ್ರಿಯೆ ನಡೆಯುವುದಿಲ್ಲ. ಅಲ್ಲಿಗೆ ವಿವರಣೆ ಮತ್ತೆ ಕೊಡೋಣ. ಬಹಳ ದೊಡ್ಡ ತತ್ವ ಇದು. ಇಟ್ ಈಸ್ ಕನೆಕ್ಟೆಡ್ ವಿತ್ ದಿ ಕಾನ್ಸೆಪ್ಟ್ ಆಫ್ ಟೈಮ್ ಇನ್ ಇಂಡಿಯಾ, ಕನೆಕ್ಟೆಡ್ ವಿತ್ ಸ್ಯಾಕ್ರಿಫೈಸ್ ಆಸ್ ಎ ರಿಚುವಲ್, ಸ್ಯಾಕ್ರಿಫೈಸ್ ಆಸ್ ಎ ಪುರುಷಾರ್ಥ, ಆ್ಯಂಡ್ ಸೋ ಮೆನಿ ಅದರ್ ಕಾನ್ಸೆಪ್ಟ್ಸ್. ಇದು ಒಂದು ದಿವಸಕ್ಕೆ ಮುಗಿಯೋದಿಲ್ಲ, ಪ್ರಾಯಶಃ ನಾಳೆ ಬೆಳೆಯುತ್ತೆ. ಇವತ್ತು ಎಷ್ಟೊತ್ತಾಗುತ್ತೋ ಹೇಳ್ತೇನೆ, ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿದೆ. ಈಗ ನೋಡಿ, ಅರ್ಪಣೆಯಿಂದಲೇ ಜಗತ್ತಿನ ಮುನ್ನಡೆ. ಇದು ಒಂದು ಸೂತ್ರದಲ್ಲಿ ಯಜ್ಞ ತತ್ವವನ್ನು ಅಡಗಿಸಿಬಿಟ್ಟೆ ನಾನು. ನೀವೇನಾದರೂ ಕೊಟ್ಟ ಹೊರತು ಒಂದು ಹೊಸ ವಸ್ತು ಎಂಬುದು ನಿರ್ಮಾಣ ಆಗೋದಿಲ್ಲ. ಅದು ಫಿಸಿಕ್ಸಲ್ಲಿ ಹೇಳ್ತಾರೆ, ಹೊಸ ಪದಾರ್ಥ ಸೃಷ್ಟಿಯಾಗೋದಿಲ್ಲ, ಹಳೆಯದು ರೂಪಾಂತರವನ್ನು ಹೊಂದದೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಕೇಳ್ತೀರಿ. ನೀರು ಬೇಕು, ಇಲ್ಲ ಮಂಜುಗಡ್ಡೆ ಕರಗಿ ನೀರಾಗಬೇಕು, ಇಲ್ಲ ಸಮುದ್ರದ ನೀರು ಆವಿಯಾಗಿ ಮೇಲಕ್ಕೆ ಹೋಗಿ ಮೋಡದಿಂದ ಮತ್ತೆ ವಾಪಸ್ ಬರಬೇಕು. ದೇರ್ ಇಸ್ ಎ ಸೈಕಲ್, ದೇರ್ ಇಸ್ ಎ ಪ್ರೋಸೆಸ್. ಯಾವುದೂ ಹೊಸದಾಗಿ ಉತ್ಪತ್ತಿ ಆಗೋದಿಲ್ಲ, ರೂಪಾಂತರವನ್ನು ಹೊಂದುತ್ತದೆ. ಇದು ಥರ್ಮೋಡೈನಮಿಕ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಫಸ್ಟ್ ಲಾ, ಸೆಕೆಂಡ್ ಲಾ ಹೇಳ್ತಾರೆ. ಆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಹೇಳುತ್ತೆ, ಪ್ರೋಸೆಸಸ್ ಇನ್ ನೇಚರ್ ಆರ್ ಇರ್ರಿವರ್ಸಿಬಲ್. ಒಂದು ಕಪ್ ಟೀ ತಯಾರು ಮಾಡಬೇಕು ಅಂತ ಇಟ್ಕೊಳ್ಳಿ. ಈ ಬರ್ಟ್ರಾಂಡಸಲ್ಲಿ ಬರೀತಾನೆ ಪಾಪಿ ಈ ಮಾತನ್ನು. ಒಂದು ಕಪ್ ಟೀ ಮಾಡಬೇಕಾಯಿತು, ಅದಕ್ಕೆ ಗ್ಯಾಸ್ ಇರಲಿಲ್ಲ ಮನೆಯಲ್ಲಿ. ಹಳೆ ಕಾಲದಲ್ಲಿ ಸೌದೆಯಿಂದಲೋ ಇಜ್ಜಲಿಯಿಂದ ಮಾಡ್ತಿದ್ರು, ಅದೂ ಇಲ್ಲ. ಇವತ್ತೇನು ಮಾಡಬೇಕು? ಬೇಡದೇ ಇದ್ದ ಕರೆಸ್ಪಾಂಡೆನ್ಸ್ ಪತ್ರಗಳಿರುತ್ತಲ್ಲ, 4 ಲೆಟರ್ಸ್ ಸುಟ್ಟಾದರೂ ಒಂದು ಕೆಟಲ್ ಕಾಯಿಸಬೇಕು ನೀರು ಅಂದರೆ, ಆ ಪೇಪರನ್ನು ಸುಟ್ಟ ಮೇಲೆ ಟೀ ನಿಮಗೆ ಬೇಡ ಅಂತ ಅನ್ನಿಸ್ತು, ಯು ಕಾಂಟ್ ಗೆಟ್ ಬ್ಯಾಕ್ ಯುವರ್ ಬರ್ಂಟ್ ಪೇಪರ್. ಇದು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಒಂದು ಪೇಪರ್ ತಯಾರಾಗಬೇಕಾದ್ರೆ ನನಗೆ ತುಂಬ ಎಚ್ಚರಿಕೆ. ಒಳ್ಳೆ ಗ್ಲೇಸ್ ಪೇಪರ್ ಯಾರಾದರೂ ಕೊಟ್ಟರೆ ಬರೆಯೋದಕ್ಕೆ ಕೈ ಬರೆಯೋದಿಲ್ಲ. ಯಾಕೆಂದರೆ ನಾನು ವಿದ್ಯಾರ್ಥಿ ಆಗಿರೋ ತನಕ ಅಂಥ ಒಳ್ಳೆ ಪೇಪರ್ ಸಿಗ್ತಾ ಇರಲಿಲ್ಲ. ದೇ ಆರ್ ಆಲ್ ಇಂಪೋರ್ಟೆಡ್ ಪೇಪರ್ ಟುಡೇ. ಹಳೆ ಚೋಟುದ್ದದ ಪೆನ್ಸಿಲ್ಗಳು ಅಣ್ಣ, ದೊಡ್ಡಣ್ಣ ಎಲ್ಲ ಉಪಯೋಗ ಮಾಡಿ ಹಾಕಿದ್ದು. ಪತ್ರಿಕೆಗಳು ಅವರಲ್ಲೇ ನೋಟ್ ಪುಸ್ತಕದಲ್ಲಿ ಖಾಲಿ ಬಿಟ್ಟಿದ್ದ ಜಾಗ, ಇದರಲ್ಲಿಯೇ ಓದಿ ಬರೆದು ರ್ಯಾಂಕ್ ತಗೊಂಡಿದ್ದೇವೆ ಪರೀಕ್ಷೆಗಳನ್ನು ನಾನು. ಹೊಸ ಪೇಪರ್ ಕಣ್ಣಿಂದ ಕಂಡವನಲ್ಲ. ಇವತ್ತು ಬರೀಬೇಕು ಅಂದರೆ ಒಳ್ಳೆ ಪೇಪರ್ ನೋಡಿದರೆ ಇದು ಯಾವ ಬಿದಿರು ಮೇಳೆಯಾಗಿತ್ತೋ, ಇದು ಯಾವ ಕಾಡೋ, ಯಾವ ಬ್ಯಾಂಬೂನೋ, ಅದನ್ನು ಎಷ್ಟು ಹಿಂಸೆ ಮಾಡ್ತಾರೆ ಇವತ್ತು. ಈ ಕುರಿ ಕೋಳಿ ಮಾಂಸ ಮಾಡಬೇಕಾದ್ರೆ ಯಾರೊಬ್ಬರು ಹೇಳಿದರು, ಅಬೆಟಾಯರ್ಸ್ ಅಂತ ಇರುತ್ತಂತ. ನಾನು ನೋಡಿಲ್ಲ. ಒಂದು ಕಡೆಯಿಂದ ಪ್ರಾಣಿಗಳು ಸಾಲಾಗಿ ರವಾನಿಸೋದು ಒಂದು ಜಾಗ, ಆ ಕಡೆಯಲ್ಲಿ ಟಿನ್ನಲ್ಲಿ ಹಾಕಿ ಶೇಖರಿಸಿದಂಥ ಕುರಿ ಮಾಂಸ, ಮೇಕೆ ಮಾಂಸ, ದನದ ಮಾಂಸ
ಮೂಳೆಯೆಲ್ಲ ಒಂದು ಕಡೆ ಶೇಖರಣೆ, ರಕ್ತವೆಲ್ಲ ಒಂದು ಕಡೆ ಶೇಖರಣೆ, ಚರ್ಮ ಎಲ್ಲ ಒಂಥರ ಶೇಖರಣೆ. ಇದು ಯಾಂತ್ರಿಕವಾಗಿ ಪಶುವಧೆಯನ್ನು ಮಾಡುವಾಗಲೂ ಈ ರೀತಿ ಮಾಡೋ ಹಾಗೆ ಆ ಬೊಂಬನ್ನು ಕಡಿದು ಕಡಿದು ಚೋರು ಮಾಡಿ ಅದು ಒಂದು ಕಡೆ ಹೋಗುತ್ತೆ. ನಮ್ಮ ದಾಂಡೇಲಿ ಫ್ಯಾಕ್ಟ್ರಿಯಲ್ಲಿ ನೋಡಿದ್ದೇನೆ. ಅದು ದೊಡ್ಡ ದೊಡ್ಡ ಕಡಾರಗಳೆಲ್ಲ ಅದನ್ನು ಗೊಟಾಯಿಸಿ ಅದಕ್ಕೆಲ್ಲ ಆ್ಯಸಿಡ್ಗಳನ್ನು ಹಾಕಿ ಆ ಬಫ್ ಕಲರನ್ನು ತೆಗೆದು ಬಿಳಿ ಮಾಡಿ ಆಮೇಲೆ ಅದನ್ನು ದೊಡ್ಡ ದೊಡ್ಡ ಪೆಂಟೆಗಳನ್ನಾಗಿ ಸುತ್ತಿ ಒಂದು ರೂಪಕ್ಕೆ ತಂದರೆ ಅಯ್ಯ ಎಷ್ಟೊಂದು ಕಾಡನ್ನು ಹಾಳು ಮಾಡಿದ್ದಾರೆ ಒಂದು ಪೇಪರ್ ಮಾಡುವುದಕ್ಕೆ. ಓಲೆಗರಿಯಲ್ಲಿ ಬರೀತಿದ್ರಲ್ಲ, ಗಿಡಗಳಿಗೂ ತೊಂದರೆ ಇಲ್ಲ. ತಾತ ಬರೀತಿದ್ರು ಇಷ್ಟಿಷ್ಟುದ್ದ ಪುಸ್ತಕಗಳು, ಇಷ್ಟಿಷ್ಟು ಅಗಲದ ಪತ್ರಿಕೆಗಳಲ್ಲಿ ಎಷ್ಟು ದೊಡ್ಡ ಭಂಡಾರವನ್ನು ಅಡಗಿಸಿದ್ರು, ಪ್ರಕೃತಿಗೆ ತೊಂದರೆ. ರೀಸೈಕ್ಲಿಂಗ್ ಆಗೋ ಹಾಗೆ ಮಾಡಿದ್ರು. ಈಗ ರೀಸೈಕ್ಲಿಂಗ್ ಆಗದೇ ಇರೋ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಪ್ಲಾಸ್ಟಿಕ್ನ ಮೇಲೆ ಪ್ಲಾಸ್ಟಿಕ್ನ ದನವೂ ತಿನ್ನೋದಿಲ್ಲ, ತಿಂದರೆ ಸತ್ತೇ ಹೋಗಿಬಿಡುತ್ತೆ, ನಿಮ್ಗೆ ಗೊತ್ತಿದೆ ಅದು. ಆದ್ದರಿಂದ ಪ್ರಕೃತಿಯ ನಿಯಮದಲ್ಲಿ ಒಂದು ಇನ್ನೊಂದಾಗಬೇಕೇ ಹೊರತು ಎರಡೂ ಇಲ್ಲದ ಹೊಸ ಪದಾರ್ಥ ಬರುವುದು ಶಕ್ಯವಿಲ್ಲ. ಒಂದು ಕೊಟ್ಟರೇನೆ ಇನ್ನೊಂದು ಬರುವುದು. ಈಗ ತಾಯಿ ಗರ್ಭದಲ್ಲಿ ಮಗುವನ್ನು ಧರಿಸಿ ಅದನ್ನು ಲೋಕಕ್ಕೆ ಕೊಡಬೇಕಾದರೆ ತಾನು ತನ್ನನ್ನು ಪ್ರಜನನ ಕ್ರಿಯೆಗೆ ಅರ್ಪಿಸಿಕೊಂಡು ಹಿಂಸೆಗೆ ತಾನು ತಯಾರಾದ ಹೊರತು, ಯಜ್ಞ ಪಶುವಾದ ಹೊರತು ಲೋಕಕ್ಕೆ ಉಪಕಾರವಾಗುವ ಒಂದು ಒಳ್ಳೆಯ ಮಗು ಬರುವುದಕ್ಕೆ ಶಕ್ಯವಿಲ್ಲ. 1 to many ಆಗಬೇಕಾದ್ರೆ many into 1 ಆಗಿರಬೇಕು. ಇದು ಬಹಳ ದೊಡ್ಡ ತತ್ವ. ಇದು ಯಜ್ಞ ತತ್ವ. ಯಾವುದೂ ಅಷ್ಟೇ, ಒಬ್ಬ ಗುರು ತಾನು ಉಸಿರು ಬಸಿದುಕೊಂಡು ಗಂಟಲು ಒರಗಿಕೊಂಡು ಪಾಠ ಹೇಳಿ ತಯಾರು ಮಾಡಿ ತನ್ನನ್ನು ತಾನು ಸಾಯಿಸಿಕೊಂಡು ಶಿಷ್ಯನಿಗೆ ಸರ್ವಸ್ವ ಕೊಟ್ಟ ಹೊರತು ಒಬ್ಬ ಉತ್ತಮ ಶಿಷ್ಯ ತಯಾರಾಗುವುದಿಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾಗ ಕೂಡ ಎಷ್ಟು ಕೋಟಿ ಜನ ತಮ್ಮನ್ನು ತಾವು ಸಂತೋಷದಿಂದ ಅರ್ಪಿಸಿಕೊಂಡರು. ಸೊ ಯು ಅಂಡ್ ಐ ಆರ್ ಹಿಯರ್ ಟು ಎಂಜಾಯ್ ಅವರ್ ಫ್ರೀಡಮ್. ಇವತ್ತು ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ನಾವು ಯಜ್ಞವನ್ನು ಮುಂದುವರಿಸಬೇಕು. ಯಜ್ಞೇನ ಯಜ್ಞಮಯಜಂತ ದೇವಾಹ. ಇದು ಸ್ವಲ್ಪ ಸ್ಥೂಲವಾಗಿ ನಿಮಗೆ ತಿಳಿದಿರಬಹುದು. ಇದನ್ನು ವೇದ ಪುರುಷ ಹೇಗೆ ಹೇಳ್ತಾನೆ. ನಮ್ಮ ತೈತ್ರೇಯ ಉಪನಿಷತ್ತಿಂದ ಒಂದು ಮಂತ್ರವನ್ನು ಹೇಳಿಯೇ ತೋರಿಸ್ತೇನೆ. ಅಥಾತಃ ಸಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಪಂಚಸ್ವಧಿಕರಣೇಷು ಅಧಿಲೋಕಮಧಿಜ್ಯೌತಿಷಮಧಿವಿದ್ಯಮಧಿಪ್ರಜಮಧ್ಯಾತ್ಮಂ ತಾಮಹ ಸಂಹಿತಾ ಇತ್ಯಾಚಕ್ಷತೆ. ಅಥಾಧಿಲೋಕಂ ಪೃಥಿವೀಪೂರ್ವರೂಪಂ ಜೌರುತ್ತರರೂಪಂ ಆಕಾಶಸಂಧಿ ವಾಯುಸ್ಸಂಧಾನಂ ಇತ್ಯಧಿಲೋಕಂ. ಅಥಾಧಿಜ್ಯೋತಿಷಂ ಅಗ್ನಿಃ ಪೂರ್ವರೂಪಂ ಆದಿತ್ಯ ಉತ್ತರರೂಪಂ ಆಪಸ್ಸಂಧಿ ವೈದ್ಯುತಸ್ಸಂಧಾನಂ ಇತ್ಯಧಿಜ್ಯೋತಿಷಂ. ಅಥಾಧಿವಿದ್ಯಂ ಆಚಾರ್ಯಃ ಪೂರ್ವರೂಪಂ ಅಂತೇವಾಸ್ಯುತ್ತರರೂಪಂ ವಿದ್ಯಾಸಂಧಿ ಪ್ರವಚನಗಂ ಸಂಧಾನಂ ಇತ್ಯಧಿವಿದ್ಯಂ. ಅಥಾಧಿಪ್ರಜಂ ಮಾತಾ ಪೂರ್ವರೂಪಂ ಪಿತೋತ್ತರರೂಪಂ ಪ್ರಜಾಸಂಧಿ ಪ್ರಜನನಗಂ ಸಂಧಾನಂ ಇತ್ಯಧಿಪ್ರಜಂ. ಅಥಾಧ್ಯಾತ್ಮಂ ಅಧರಾಹನುಃ ಪೂರ್ವರೂಪಂ ಉತ್ತರಾಹನುರುತ್ತರರೂಪಂ ವಾಕ್ಸಂಧಿ ಜಿಹ್ವಾಸಂಧಾನಂ ಇತ್ಯಧ್ಯಾತ್ಮಂ. ಇತೀಮಾ ಮಹಾಸಂಹಿತಾ. ಚೆನ್ನಾಗಿಲ್ಬೇಕು ಹೇಳೋದಕ್ಕೆ. ನಿತ್ಯ ಹೇಳ್ತೀವಿ ದೇವಸ್ಥಾನಗಳಲ್ಲಿ. ತೈತ್ರೋಪನಿಷತ್ತಲ್ಲಿ ಮೊದಲನೇ ಪ್ರಶ್ನದಲ್ಲಿ ಶಿಕ್ಷಾವಲ್ಲಿಯಲ್ಲೇ ಬರುತ್ತೆ, ಇದು ಗ್ರೇಟ್ ಇನ್ಸ್ಟ್ರಕ್ಷನ್. ಶಿಕ್ಷಾ ಅಂದರೆ ಪನಿಷ್ಮೆಂಟ್ ಅಲ್ಲ, ಶಿಕ್ಷಣ. ಗ್ರೇಟ್ ಇನ್ಸ್ಟ್ರಕ್ಷನ್ ಏನು ಹೇಳುತ್ತೆ? ಇಡೀ ಲೋಕವೆಂಬುದು 5 ಕೊಂಡಿಗಳಲ್ಲಿ, ಹೆಣಿಕೆಗಳಲ್ಲಿ, ಸರಪಣಿಗಳಲ್ಲಿ ಬಿಗಿದುಕೊಂಡು ಈ ಜೀವನವೆಂಬುದು ನಿರಂತರವಾಗಿದೆ. ಲೈಫ್ಸ್ ಕಂಟಿನ್ಯೂಟಿ ಡಿಪೆಂಡ್ಸ್ ಆನ್ 5 great shackles, unbreakable shackles that God has made. ಅದಕ್ಕೆ ಸಂಹಿತೆ. ಸಂಹಿತೆ ಅಂದರೆ ಒಂದು ಕೊಂಡಿಗೆ ಇನ್ನೊಂದು ಕೊಂಡಿ ಈ ಕಮ್ಮಾರ ಹೇಗೆ ಬಿಗಿದಿರ್ತಾರೆ ನೋಡಿ, ಉಯ್ಯಾಲೆಯಲ್ಲಿ ಬಿಚ್ಚೋ ಹಾಗಿಲ್ಲ. ಅದು ಎಲ್ಲಿಂದ ಬಿಗಿನಿಂಗ್ ಎಂಡ್ ತೆಗೆಯೋ ಹಾಗಿಲ್ಲ, ಪರಸ್ಪರ ಹಿಡಿದುಕೊಂಡಿವೆ. ಅದು ಸಂಹಿತೆ. ಅದರಲ್ಲೊಂದು ರಹಸ್ಯವಿದೆಯಪ್ಪ, ಅದನ್ನು ಹೇಳಿಬಿಡ್ತೇನೆ. ಅಥಾತ ಸಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ. ಉಪನಿಷತ್ತು ಹೇಳೋದಲ್ಲ, ಉಪನಿಷತ್ತನ್ನು ವ್ಯಾಖ್ಯಾನವನ್ನು ಹೇಳ್ತೇನೆ ಎಂದರು ಮಹರ್ಷಿ. ಇಲ್ಲಿ ಇದೇನಿದು ಉಪನಿಷತ್ತು? ಇದಕ್ಕೆ 5 ಹೆಣಿಕೆ, ರಹಸ್ಯ ಬೇರೆ ಹೇಳಿದ್ರಲ್ಲ. ಎಷ್ಟು ಹೆಣಿಕೆ ಇದೆ ಸ್ವಾಮಿ ಇದರೊಳಗೆ? ಪಂಚಸು ಅಧಿಕರಣೇಷು.
ಇದು 5-fold ಚೈನ್ ಅಂದರು. ಇದು 5 ರೂಪದಲ್ಲಿ ನಡೀತಾ ಇದೆ. ಯಾವ್ಯಾವುದು ಅಂದರೆ ನೀವು ಗುರುತೆ ನಿಮ್ಮ ಸಮಾಧಿ ಭಂಗವಾಗಿ ಸ್ವಾಹ. ಎಲ್ಲ ಕಡೆಯಿಂದ ಬ್ರಹ್ಮಚಾರಿಗಳು ಬರಲಿ, ಕೇಳಲಿ, ಗುರುಗಳು ಹೇಳುವ ಹಾಗೆ ಅವ್ರ ಮಾತನ್ನು ಹೇಳ್ತಿದ್ದೇನೆ. ಇದು 5 ಹೆಣಿಕೆಗಳು ಯಾವುದು? ಅಧಿಲೋಕಂ, ಅಧಿಜ್ಯೋತಿಷಂ, ಅಧಿವಿದ್ಯಂ, ಅಧಿಪ್ರಜಂ, ಅಧ್ಯಾತ್ಮಂ. ದೇರ್ ಇಸ್ ನಾಟ್ ಎ 6th one. ಇರುವುದೇ 5 ಹೆಣಿಕೆಗಳು. ಲೋಕದಲ್ಲಿ ಏನು ಪ್ರಜನನ ಶಕ್ತಿ ಕ್ರಿಯೆ, ಎನಿ ಕ್ರಿಯೇಟಿವ್ ಆಕ್ಟಿವಿಟಿ ಯಾವುದು ಬೇಕಾದ್ರೂ ಯೋಚನೆ ಮಾಡಿ. ಅದು ಫ್ಯಾಕ್ಟ್ರಿ ಇರ್ಬೋದು ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರ್ಬೋದು. ಇವತ್ತು ಯು ಕ್ಯಾನ್ ಅಪ್ಲೈ ಇಟ್ ಟು ನ್ಯೂಮರಸ್ ಫೀಲ್ಡ್ಸ್. ಏನೊಂದು ಹೊಸದು ತಯಾರಾದರೂ ಲೋಕಕ್ಕೆ ಉಪಕಾರಕವಾದದ್ದು ಈ 5 ಹೆಣಿಕೆಯಲ್ಲಿ ಒಂದು ರೂಪದಲ್ಲಿ ಅಥವಾ ಎಲ್ಲ ಸೇರಿ ಒಂದು ಕಾಂಪ್ಲೆಕ್ಸ್ ಮಿಕ್ಸ್ಡ್ ರೂಪದಲ್ಲಿರ್ತದೆ. ಬೇರೆ ಇಲ್ಲ, 6ನೇದಿಲ್ಲ. ಅದರಲ್ಲಿ ನಿಮಗೆ ತಿಳಿಯುವಂಥದ್ದು ಮೊದಲು ಒಂದು ಹೇಳ್ತೇನೆ, ಅಧಿವಿದ್ಯಾ ಮತ್ತು ಈ ಅಧಿಪ್ರಜ. ಆಮೇಲೆ ಬಾಕಿ ಹೇಳೋಣ. ಅಧಿವಿದ್ಯಂ, ವಿದ್ಯೆ ಎಂಬುದು ಲೋಕದಲ್ಲಿ ನಿರಂತರವಾಗಿರಬೇಕಾದ್ರೆ, ಕಂಟಿನ್ಯೂಟಿ ಆಫ್ ನಾಲೆಡ್ಜ್, ಲೋಕವನ್ನು ಬೆಳೆಸೋ ಜ್ಞಾನ ಇರಬೇಕಾದ್ರೆ, ಇಲ್ಲಿ ಕಾಶಿ ಮಠದಲ್ಲಿ ಕೂತ್ಕೊಂಡು ನೀವು ಕರೆದ್ರಿ ಅಂತ ಬಂದು ಈ ಊರಲ್ಲಿ ವೇದ ಸಂಸ್ಕೃತಿ ಮೇಲೆ ನಾನು ಪ್ರವಚನ ಮಾಡ್ತಿರೋದು 2ನೇ ಸಲ. ಮೊದಲನೇದು 30 ವರ್ಷಕ್ಕೆ ಹಿಂದೆ ಶ್ರೀರಾಮ್ ಭಜನ ಸಭಾ ಮಂದಿರದಲ್ಲಿ 15 ದಿವಸ ವೇದ ಸಂಸ್ಕೃತಿ ಪರಿಚಯ ಉಪನ್ಯಾಸ ಮಾಡಿದ್ದೆ. ಅದರದ್ದು ಇನ್ವಿಟೇಷನ್ ಕಾಪಿ ಇಟ್ಟಿದ್ದೇನೆ, ಬೇಕಾದ್ರೆ ತೋರಿಸ್ತೇನೆ. ಏನು ಟಾಪಿಕ್ಗಳನ್ನು ಲೆಕ್ಚರ್ ಕೊಟ್ಟಿದ್ದೆ ಪ್ರಿಸರ್ವ್ಡ್. ಅದನ್ನು ಏರ್ಪಡಿಸಿದ್ದವರು ಸಿದ್ದವನಹಳ್ಳಿ ರಾಜಗೋಪಾಲಾಚಾರ್ಯ, ಸಿದ್ದವನಹಳ್ಳಿ ಕೃಷ್ಣ ಶರ್ಮರ ತಮ್ಮ. ಆವಾಗ ಹೈಗ್ರೀವಾಸ ಟ್ರಸ್ಟ್ ಅಂತ ಮಾಡಿ ಅವರು TV ಗೋವಿಂದರಾಜ ಅಯ್ಯಂಗಾರರು, TV ನಾಥಮುನಿ ಅಯ್ಯಂಗಾರರು ಅವರೆಲ್ಲ ಸೇರಿ ಇಷ್ಟೊಂದು ಇದೆಯೇ ವೇದದಲ್ಲಿ ನಮಗೆ ಗೊತ್ತಿಲ್ಲ ಅಂತ ಆಶ್ಚರ್ಯಪಡುವ ರೀತಿ ದೇವರು ನಡೆಸಿಬಿಟ್ಟ. ಅದು ಬಿಟ್ಟರೆ ಇಷ್ಟು ದೊಡ್ಡ ಬೆಂಗಳೂರಿನಲ್ಲಿ ವೇದದ ಮೇಲೆ ಪ್ರವಚನ ಬೇಕು ಅಂತ ನನ್ನನ್ನು ಕೇಳಿದವರು ಪೈಗಳವರೇ 2ನೇವರು. ಇಟ್ ಈಸ್ ಮೈ ಅರ್ನೆಸ್ಟ್ ಡಿಸೈರ್. ನಿಮಗೆ ರಾಮಾಯಣ ಹೇಳೋರು ಸಿಕ್ಕಬಹುದು, ಮಹಾಭಾರತ ಭಾಗವತ ಹೇಳೋರು ಸಿಕ್ಕಬಹುದು, ವೇದದ ಮೇಲೆ ಪ್ರವಚನ ಮಾಡೋರು ಸಿಕ್ಕೋದಿಲ್ಲ. ಪ್ರವಚನ ಮಾಡೋರು ಸಿಕ್ಕಿದ್ರು ಪ್ರವಚನವನ್ನು ಕೇಳೋರು ನನ್ನಂಥವರು ಸಿಕ್ಕೋದಿಲ್ಲ. ನಾನು ಹೇಳಿದೆ, ಮೈ ಅರ್ನೆಸ್ಟ್ ಡಿಸೈರ್ ಏನು ಅಂದರೆ ಈ ವೇದದ ಮೇಲಿನ ಪ್ರವಚನಗಳನ್ನು ಬೆಂಗಳೂರಿನ ಮೂಲಗಳಲ್ಲಿ ಆಸ್ತಿಕರು ಏರ್ಪಡಿಸಬೇಕು, ಜನ ಕೇಳಬೇಕು, ಪ್ರಶ್ನೋತ್ತರ ಕಾರ್ಯಕ್ರಮ ಆಗಬೇಕು, ಬ್ರಹ್ಮಶಕ್ತಿ ಮೇಲೆ ಕೇಳಬೇಕು. ಆಗ ದುಷ್ಟ ಕ್ಷತ್ರಿಯ ಶಕ್ತಿಗಳನ್ನು ಬಂಧಿಸೋದಕ್ಕಾಗುತ್ತೆ. ಇಫ್ ಯು ನೋ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಯುವರ್ ಆನ್ಸೆಸ್ಟರ್ಸ್, ಯು ವಿಲ್ ನೋ ವಾಟ್ ಟು ಗಿವ್ ಟು ಯುವರ್ ಪ್ರೋಜನಿ. ನಿಮ್ಮ ಮಕ್ಕಳಿಗೆ ಏನು ಕೊಡಬೇಕು ಅನ್ನೋ ಪ್ರಜ್ಞೆ ನಿಮಗೆ, ತಾಯಂದಿರಿಗೆ ತಂದೆಯರಿಗೆ ಬರಬೇಕಾಗಿದ್ದರೆ ನಮಗೇನು ಬಂದಿದೆ ಅನ್ನೋ ತಿಳುವಳಿಕೆ ನಿಮಗೆ ಬೇಕು. ಯಾವುದು ಬೂಟಾಟಿಕೆ ಅಲ್ಲ. ಈ ಲೆಕ್ಚರ್ಸ್, ಈ ಉಪನ್ಯಾಸಗಳನ್ನು ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ. ನೀವು ಹೇಗೆ ಮಾಡ್ತಿದ್ದೀರೋ ಗೊತ್ತಿಲ್ಲ, ನನಗೆ ಬಹಳ ಆನಂದವಾಗಿದೆ. ಋಷಿಋಣ ತೀರಿಸುವುದಕ್ಕೆ, ಹೆಗಲ ಮೇಲಿನ ಮೂಟೆ ಕೆಳಗೆ ಇಳಿಸೋದಕ್ಕೆ ಒಬ್ಬರು ಕೇಳೋದಕ್ಕೆ ಸಿದ್ಧವಾದ್ರಲ್ಲ ಅಂತ ಬಹಳ ಆನಂದ ಬಾಷ್ಪ ಸುರಿಸ್ತಾ ಇದ್ದೇನೆ. ಇದು ವಿದ್ಯೆ, ಅಧಿವಿದ್ಯಂ. ಇದು ವಿದ್ಯೆ ಅನ್ನೋದು ಹೇಗೆ ಹೋಗುತ್ತೆ? ಹೌ ಇಸ್ ಇಟ್ ಪ್ರಾಪಗೇಟೆಡ್? ಪೂರ್ವ ಕಾಲದಲ್ಲಿ ಅಗ್ನಿಯನ್ನು ಸೃಷ್ಟಿ ಮಾಡಬೇಕಾದ್ರೆ ಬೆಂಕಿ ಕಡ್ಡಿ ಇರ್ತಿರಲಿಲ್ಲ. ಯಾರೋ ಒಂದು ಪ್ರಶ್ನೆ ಕೇಳಿಟ್ಟಿದ್ದಾರೆ. ಮಂತ್ರ ಹೇಳಿದ ಮಾತ್ರದಿಂದ ನೃಮೇಧ ಪರುಚ್ಛೇಪರಲ್ಲಿ ಹಸಿ ಕಟ್ಟಿಗೆಯಲ್ಲಿ ಹಚ್ಚಿಕೊಂಡು ಅಗ್ನಿ ಬಂತು ಅಂದರೆ, ಹಾಗಿದ್ರೆ ಮಂತ್ರದಿಂದಲೇ ಅಗ್ನಿ ಉಂಟಾಯಿತೆ, ಬೇರೆ ಅಗ್ನಿ ಬೇಡವೇ ಅಂದರು. ಇಟ್ ಈಸ್ ಅನ್ ಆಬ್ವಿಯಸ್ ಕ್ವೆಶ್ಚನ್ ವಿಚ್ ರಿಕ್ವೈರ್ಸ್ ನೋ ಆನ್ಸರ್. ಮಂತ್ರದಿಂದಲೇ ಅಗ್ನಿಯನ್ನು ಉಂಟು ಮಾಡ್ತಿದ್ರು. ಈಗ ನಾ ಮಾಡ್ತಾ ಇಲ್ವೇ ನೋಡಿ? ನಿಮ್ಮಲ್ಲಿ ಅಗ್ನಿ ಉದ್ದೀಪನ ಆಗ್ತಾ ಇಲ್ವೇ? ಮನಸ್ಸು ಬೆಳಗ್ತಾ ಇಲ್ವೇ ನೋಡಿ? ಇದು ಮನಸ್ಸಲ್ಲಿ ಸ್ಪಿರಿಚುವಲಿ ಇಫ್ ಇಟ್ ಕ್ಯಾನ್ ಹ್ಯಾಪನ್, ವೈ ಕ್ಯಾನ್ ಇಟ್ ನಾಟ್ ಹ್ಯಾಪನ್ ಆನ್ ಎ ಫಿಸಿಕಲ್ ಪ್ಲೇನ್? ಆಗ್ಬೋದು, ಖಂಡಿತ ಆಗ್ಬೋದು. ಸರಿಯಾಗಿ ಪ್ರಯೋಗ ಮಾಡಬೇಕು, ಅಷ್ಟೇ ವಿಷಯ. ಆದ್ದರಿಂದ ಪೂರ್ವದಲ್ಲಿ ಅಗ್ನಿ ಉಂಟು ಮಾಡುವುದಕ್ಕೆ ಅಗ್ನಿವಾಸ ಮಾಡುವಂತಹ ವೃಕ್ಷಗಳಿಂದ 2 ತುಂಡು ಕಟ್ಟಿಗೆಯನ್ನು ತಂದು ಒಂದರಿಂದ ಒಂದನ್ನು ಮಥನ ಮಾಡ್ತಿದ್ರು. ಅದಕ್ಕೆ ಅರಣಿ ಅಂತ ಹೇಳ್ತಿದ್ರು. ಅಗ್ನಿವಾಸ ಮಾಡುವುದು ಪಾಪಾಸ್ ಕಳ್ಳಿಯಲ್ಲ, ಲಾಂಠಾನ ಪೊದೆಯಲ್ಲ. ಅಶ್ವತ್ಥ ವೃಕ್ಷದಲ್ಲಿ, ಪಲಾಶ ಮುತ್ತುಗದ ಗಿಡದಲ್ಲಿ, ಔದುಂಬರದಲ್ಲಿ, ಕೆಲವು ನಿರ್ದಿಷ್ಟವಾದ ಮರಗಳಲ್ಲಿ ಮಾತ್ರ ಅಗ್ನಿಶಕ್ತಿ ಬಹಳ ಸಾಕ್ಷಾತ್ಕಾರ ಉಂಟು.
ಅಗ್ನಿ ಒಂದು ದಿವಸ ಓಡಿ ಹೋಗಿಬಿಟ್ಟ. ಬ್ರಾಹ್ಮಣದ ಕಥೆ. ಅಗ್ನಿರ್ದೇವೇಭ್ಯೋ ನಿಲಾಯತ ಅಶ್ವೋ ರೂಪಂ ಕೃತ್ವ. ಏನಾರು ಹೇಳಿದ್ರೆ ಹೊಸ ಜ್ಞಾಪಕ ಬರುತ್ತೆ. ಕುದುರೆ ರೂಪದಲ್ಲಿ ಅಗ್ನಿ ಓಡಿ ಹೋಗ್ಬಿಟ್ನಂತೆ. ದೇವೇಭ್ಯೋ ನಿಲಾಯತ. ಯಾರೋ ಭೂಮಿಯಲ್ಲಿ ಹವಿಸ್ಕೊಡ್ತಾರೆ, ದೇವತೆಗೆ ನಾ ತಗೊಂಡೋಗಿ ಕೊಡಬೇಕು, ಪೋಸ್ಟ್ ಮ್ಯಾನ್ ಕೆಲಸ ಮಾಡಬೇಕು. ಇವರು ಕೊಟ್ಟಿದ್ದೆಲ್ಲ ತಗೊಂಡೋಗಿ ಕೊಡೋದೇ ನನ್ನ ಕೆಲಸ. ಇವರು ನಿಲ್ಲೋದೇ ಇಲ್ಲ, ನನಗೆ ಅಜೀರ್ಣವಾಗ್ತಾ ಇದೆ, ಬೇಡ ಇವ್ರ ಸಹವಾಸ ಅಂತ ಲೋಕದಲ್ಲಿ ಕಾಣಿಸಿಕೊಳ್ಳದೆ ಅಗ್ನಿ ಮರೆಯಾಗಿ ಹೋದ. ಹೇಗೆ ಹೋದ? ಓಡಿದವನು ಅಗ್ನಿ ರೂಪದಲ್ಲಿ ಹೊಡೆದ್ರೆ ಉದ್ದಕ್ಕೂ ಬೆಂಕಿ ಹಚ್ಕೊಂಡು ಹೋಗ್ಬೇಕಲ್ಲ, ಬೇಡ ಅಂತ ಕುದುರೆ ರೂಪದಲ್ಲಿ ಓಡಿದ. ಅಶ್ವೋ ರೂಪಂ ಕೃತ್ವ. ಏನು ಮಾಡಿದ? 1 ವರ್ಷ ದೇವತೆಗಳಿಗೆ ಕಾಣಿಸ್ದಂತೆ ಒಂದು ಮರದಲ್ಲಿ ಅಡಗಿಕೊಂಡು ಕುಳಿತ. ಸಂವತ್ಸರಮವಸತ. ಎಲ್ಲಿ? ತದಶ್ವತ್ಥಸ್ಯಾಶ್ವತ್ಥತ್ವಂ ಅಶ್ವತ್ಥ ಅಂತ ಅದಕ್ಕೆ ಹೆಸರಾಯಿತು. ಕುದುರೆ ರೂಪದಲ್ಲಿ ಓಡಿ ಹೋದ ಅಗ್ನಿ ಯಾವ ಮರದಲ್ಲಿ ಅಡಗಿದನೋ ಅದಕ್ಕೆ ಅಶ್ವತ್ಥ ಅಂತ ಹೆಸರಾಯಿತು. ಬೃಹಸ್ಪತಿ ದೇವ ಪತ್ತ ಮಾಡಿ, ಅಪ್ಪ ನೀನು ಜಗತ್ತಿಗೆ ಬೆಳಕನ್ನು ಕೊಡುವವನು, ನೀನು ಇಲ್ಲಿ ಕೂತು ಬಿಟ್ಟರೆ ದೇವತೆಗಳ ಗತಿಯೇನು, ಲೋಕದ ಗತಿಯೇನು ಅಂತ ಅವನನ್ನು ಲಘು ಬಗೆಯಿಂದ ಒಡಂಬಡಿಸಿ ಕರ್ಕೊಂಡು ಬಂದ ಅಂತ ಹೇಳ್ತಾರೆ. ಅದಕ್ಕೆ ಅಶ್ವತ್ಥ ಕಡ್ಡಿ, ಅದು ನೀವು ಮರವನ್ನು ಕೈಯಿಂದ ಕಡಿದು ಸಮಿತನ್ನು ತಗೊಳ್ಬಾರದು. ಆದರೆ ಅಶ್ವತ್ಥ ಮರಕ್ಕೆ ಎಷ್ಟು ಬುದ್ಧಿ ಅಂದರೆ, 16 ಕಟ್ಟಿಗೆ ಬೇಕು ಹುಡುಗನಿಗೆ ನಿತ್ಯ ಸಮಿಧಾದಾನ ಮಾಡೋದಕ್ಕೆ ಅಂದರೆ, ಅದೇ ಅಶ್ವತ್ಥ ವೃಕ್ಷದಲ್ಲಿ ದಿನ ಪ್ರದಕ್ಷಿಣೆ ಮಾಡ್ತಿದ್ರೆ 16 ಕಡ್ಡಿ ಸಿಕ್ಕತ್ತೆ, ತಾನೇ ಬೀಳುತ್ತೆ ಮೇಲಿಂದ. ಮುಟ್ಟದೆಯೇ ಕೊಡುತ್ತೆ ಅದು. ದೊಡ್ಡ ಕಟ್ಟಿಗೆ ಸಣ್ಣ ಕಟ್ಟಿಗೆ. ಅದ್ರಲ್ಲಿ ಬ್ರಾಹ್ಮಣರಿಗೆ ಪಲಾಶ, ಬೇರೆಯವರಿಗೆ ಉಳಿದಿದ್ದು, ಹೀಗೆಲ್ಲ ಅದು ಸಿಕ್ಕದೇ ಇದ್ರೆ ಸಬ್ಸ್ಟಿಟ್ಯೂಟು ಮತ್ತೊಂದು ಹೇಳಿದ್ದಾರೆ. ಜ್ಞಾತಿಗೆ ಹೇಳಿದವು, ಅಗ್ನಿಯನ್ನು ಪ್ರಮಥನ ಮಾಡಬೇಕು. ದೊಡ್ಡದಾಗಿದ್ದ ಒಂದು ಕಟ್ಟಿಗೆ ಚೂರನ್ನು ಅದನ್ನು ಪೂರ್ವಾರಣಿ ಅಂತ ಹೀಗಿಡಬೇಕು. ಕೆಳಗಡೆ ಅದು ಇಷ್ಟೇ ಉದ್ದ ಇರಬೇಕು, ಇಷ್ಟೇ ದಪ್ಪ ಇರಬೇಕು, ನಿಯಮಗಳಿವೆ. ಅದರ ಮಧ್ಯದಲ್ಲಿ ಸಣ್ಣ ತೂತನ್ನು ಒಂದು ಬೈರಿಗೆಯಿಂದ ಕೊರೆದು ಇನ್ನೊಂದು ಆರಣಿಯನ್ನು, ಅದೇ ಮರದ ಇನ್ನೊಂದು ಕಟ್ಟಿಗೆಯನ್ನು ಹೀಗಿಡಬೇಕು. ಇದು ಪೂರ್ವಾರಣಿ, ಇದು ಉತ್ತರಾಣಿ. ಇದರ ಮೇಲೆ ಹಗ್ಗಗಳನ್ನು ಬಿಗಿದು ಆ ಕಡೆ ಈ ಕಡೆ ಶಿಷ್ಯರು ಕೂತ್ಕೊಂಡು ಆ ಬೈರಿಗೆಯಿಂದ ಕಡಿತಾರೆ ಅದನ್ನು. ಬೈರಿಗೆ ಅಂದರೆ ಗೊತ್ತಲ್ಲ ನಿಮಗೆ? ಬೈರುವಿಯಲ್ಲ, ಹಗ್ಗದಿಂದ ಕಡಿತಾರೆ ಅದನ್ನು. ಹೀಗೆ ಹಾಗೆ ಮೊಸರು ಕಡಿಯೋ ಹಾಗೆ ಕಡಿದರೆ ಬಗ್ ಅಂತ ಅಗ್ನಿ ಅದರಿಂದ ಉಂಟಾಗುತ್ತೆ. ಇದು ಪೂರ್ವಾರಣಿ, ಇದು ಉತ್ತರಾರಣಿ. ಇದನ್ನ ಸಂಕೇತ ಮಾಡಿಕೊಂಡು ಋಷಿ ಹೇಳ್ತಾರೆ, ಅಗ್ನಿ ಇದೌದು ಆಚಾರ್ಯ ಪೂರ್ವರೂಪಂ. ಅಗ್ನಿ ತನ್ನಲ್ಲಿ ಸಮಿದ್ಧವಾಗಿರುವಂತೆ ಒಂದು ಕಟ್ಟಿಗೆ, ಹಾಗೆ ಗುರುವೆಂಬುವನು, ಆಚಾರ್ಯನೆಂಬುವನು ವಿದ್ಯೆಯನ್ನು ಸಮೃದ್ಧವಾಗಿ ತುಂಬಿಕೊಂಡು ಅದು ಹೊರಗೆ ಬರದೇ ಇರೋ ಅವಸ್ಥೆಯಲ್ಲಿ ಅವನು ಪೂರ್ವಾರಣಿ ಆಗ್ತಾನೆ. ಅವನಿಗೆ ಹತ್ತಿರ ಕೂತ್ಕೊಂಡು ಕಿವಿಯಲ್ಲಿ ಪಾಠ ಕೇಳುವ ಶಿಷ್ಯನಿಗೆ ಅಂತೇವ ಆಸಿ ಉತ್ತರ ರೂಪಂ. ಶಿಷ್ಯ ಅನ್ನಲಿಲ್ಲ, ಅಂತೇವಾಸಿ, ಗುರುಕುಲವಾಸ ಮಾಡಬೇಕು. ಅವನಿಗೆ ಪಾಠಕ್ಕೆ ಸಿಲೆಬಸ್ಸು, 3 ಅವರ್ಸು, ಬೆಲ್ಲು, ಆನ್ಯುವಲ್ ಎಕ್ಸಾಮ್, ಸುಡುಗಾಡು ಒಂದೂ ಇಲ್ಲ. ಅಂತೇವಾಸಿ, ಹತ್ತಿರ ಇರಬೇಕು ಗುರು ಹತ್ರ. ಅವನು ಅರ್ಧರಾತ್ರಿ ಆಯಿತು, ಬೆಳಗಾಯಿತು, ಮಧ್ಯಾಹ್ನ ಆಯಿತು, ಮಗು ಇವತ್ತು ಈ ವಿಷಯ ಹೊಸ ವಿಷಯ ಹೇಳ್ತೀನಿ ಕೇಳೋ. ಟೈರ್ಲೆಸ್ಲಿ ಹಿ ಮಸ್ಟ್ ಬಿ ಎಟರ್ನಲಿ ಪ್ರಿಪೇರ್ ಟು ಲಿಸನ್. ಅಂತೇವಾಸಿ, ಹತ್ತಿರ ಸಿಕ್ಕಬೇಕು. ಪೋಸ್ಟಲ್ ಟ್ಯೂಷನ್ ಅಲ್ಲ, ಹೊರಗಡೆ ಓಪನ್ ಯೂನಿವರ್ಸಿಟಿ ಅಲ್ಲ. ಅಂತೇವಾಸಿ ಉತ್ತರ ರೂಪಂ. ಇದನ್ನಿಟ್ಟು ಕಡಿಯುವಾಗ ಕ್ರಮೇಣ ಇದರಿಂದ ಆ ಅಗ್ನಿ ಉಂಟಾಗಿ ವಿದ್ಯಾ ಸಂಧಿ, ವಿದ್ಯೆ ಎಂಬುದು ಆ ಮೀಟಿಂಗ್ ಪಾಯಿಂಟ್ನಲ್ಲಿ ಸೇರಿಕೊಂಡು ಆಚಾರ್ಯ ಶಿಷ್ಯ ರೂಪದಲ್ಲಿ ಮುಂದೆ ಜನಿಸ್ತಾನೆ. ಆಚಾರ್ಯ ಸತ್ತರು ಆ ಜಾಗದಲ್ಲಿ ಶಿಷ್ಯನೆಂಬುವನು ವಿದ್ಯಾರೂಪದಲ್ಲಿ ಮುಂದಕ್ಕೆ ಬರ್ತಾನೆ. ನಾಲೆಡ್ಜ್ ಇಸ್ ಕಂಟಿನ್ಯೂಡ್. ಹೇಗಿದೆ ನೋಡಿ ಇದು. ನಮಗೆ ಪಾಠ ಹೇಳಿದ ಗುರುಗಳು ಇವತ್ತಿಲ್ಲ. ಶಿವದೀಕ್ಷಿತರು, ದಂಡವತಿ ಶಿವದೀಕ್ಷಿತ ಸ್ವಾಮಿಯಾಜಗಳು ಇವತ್ತಿಲ್ಲ. ಆದರೆ ಅವರ ಪ್ರತಿನಿಧಿಯಾಗಿ ಅವರ ಜಾಗದಲ್ಲಿ ನಾನು ಕೂತಿದ್ದೇನೆ. ವಿದ್ಯೆ ಉಳಿದಿದೆ. ಮುಂದೆ ಇದಾರು ನನ್ನ ಕಡೆಯಿಂದ ಪಾಠ ಕಲಿತಾರೋ ಅವರ ರೂಪದಲ್ಲಿ ನಾನು ಉಳಿತೇನೆ. ಐ ಅಟೈನ್ ಮೈ ಇಮ್ಮಾರ್ಟ್ಯಾಲಿಟಿ ಥ್ರೂ ಮೈ ಪ್ಯೂಪಿಲ್ಸ್. They attain their immortality through their pupils. Knowledge continues, knowledge never dies. People come and go, knowledge is eternal. ಇದು ಯಜ್ಞ ತತ್ವ. ಇದು ಒಂದು ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಮೊನ್ನೆ ಹೇಳಿದೆ, ಅದನ್ನೇ ಮತ್ತೆ ರೀತಿಯಲ್ಲಿ ಹೇಳ್ತೇನೆ. ಗೀತೆಯಲ್ಲಿ ಕೃಷ್ಣ ಕೊಡೋದು ಇದನ್ನೇ ಉದಾಹರಣೆ. ಅದಕ್ಕೆ ಲೌಕಿಕ ಉದಾಹರಣೆ ಹೇಳ್ತೇನೆ. 1 ಕಾಳು ಜೋಳವನ್ನು, ಭತ್ತವನ್ನು ಹಸಿ ಭೂಮಿಯಲ್ಲಿ ಹಾಕಿದರೆ, ಭೂಮಿ ಅನ್ನೋದು ಪೂರ್ವಾರಣಿ ಆದರೆ, ನೀವು ಹಾಕಿದ ಭತ್ತ ಅನ್ನುವುದು ಅದರಲ್ಲಿ ಉತ್ತರಾರಣಿ ಆದರೆ, ತಾನು ಕೊಳೆತು ನಾಶವಾದರೂ ಆ ಭೂಮಿಯಿಂದ ತನ್ನಂತೆಯೇ 100 ಕಾಳುಗಳನ್ನು ತಲೆಯ ಮೇಲೆ ಹೊತ್ತು 1 to many ಏನು ಬರ್ತದಲ್ಲ, ಇದು ಯಜ್ಞ.
ಅದಕ್ಕೆ ಭೂಮಿ ಕಾಮಧೇನು, ವಿದ್ಯೆ ಎಂಬುದು ಕಾಮಧೇನು. ವಿದ್ಯಾ ಸಂಧಿ ಅನುಸಂಧಾನ, ಇನ್ಸ್ಟ್ರೂಮೆಂಟ್ ಆಫ್ ನಾಲೆಡ್ಜ್ ಯಾವುದು? ಪ್ರವಚನಗುಂ ಸಂಧಾನಂ. ಕ್ವೈಟ್ ಪಾಸಿಬಲಿ ಒನ್ ಆಫ್ ಯು ಮೇ ಬಿ ಡೀಪ್ಲಿ ಇಂಟ್ರೆಸ್ಟೆಡ್ ಇನ್ ದಿ ವೇದ. ಇಷ್ಟು ಜನ ಕರೀತೀರಿ, ವೇದದಲ್ಲಿ ಆಸೆ ಯಾರಿಗಾದರೂ ಒಬ್ಬರಿಗೆ ಇದುವರೆಗೆ ಬರದೇ ಇರೋದು ಬಂದು ನೀವೇ ಕಲಿಬೇಕು, ನಿಮ್ಮ ಮಕ್ಕಳೇ ಕಲಿಬೇಕು, ನಮ್ಮ ಪುಸ್ತಕ ಓದಬೇಕು, 10 ಜನಕ್ಕೆ ಹೇಳಬೇಕು ಅಂತ ಆಸೆ ಉಂಟಾದರೆ ಐ ಅಟೈನ್ ಮೈ ಇಮ್ಮಾರ್ಟ್ಯಾಲಿಟಿ ಥ್ರೂ ಯು. ನಾನು ಹೋಗ್ಬೋದು, ನಿಮ್ಮಲ್ಲಿರ್ತೇನೆ. ನೀವು ಹೋಗ್ಬೋದು, ವಿದ್ಯೆ ಇನ್ನೊಬ್ಬರಲ್ಲಿರುತ್ತೆ. ನಾಲೆಡ್ಜ್ ಶಾಲ್ ನೆವರ್ ಡೈ. ಇದು ಲಾ ಆಫ್ ಕನ್ಸರ್ವೇಷನ್. ಇದು ಯಜ್ಞ. ಎರಡನೇ ಉದಾಹರಣೆ ಕೊಡ್ತೇನೆ. ಇಲ್ಲಿ ಪಂಚಮಹಾಯಜ್ಞದಲ್ಲಿ ಅಧಿವಿದ್ಯೆ ಇದು. ಮೂರನೇದು ಇನ್ನೂ ಚೆನ್ನಾಗಿ ಅರ್ಥವಾಗುತ್ತೆ. ನಮ್ಮ ಪೂರ್ವಜರು ಈ ಪತಿಪತ್ನಿಯರ ಈ ಸಂಯೋಗವೆಂಬ ಜೀವನ ಸಹಜ ಕ್ರಿಯೆಯನ್ನು ನೋಡಿದ ಪವಿತ್ರ ದೃಷ್ಟಿಯನ್ನು ತಾವಿಲ್ಲಿ ಕಾಣಬೇಕು. ಮಾತಾ ಪೂರ್ವರೂಪಂ ಪಿತೋತ್ತರ ರೂಪಂ. ತಾಯಿ ತಂದೆಯರು ಒಂದು ಜೋಡಿ ಮಿಥುನ, ಈ ಅಗ್ನಿ ಏನಿದೆಯಲ್ಲ ಇವರ ಸಂಯೋಗದಲ್ಲಿ ಪ್ರಜಾಸಂಧಿ ಪ್ರಜನನಗುಂ ಸಂಧಾನಂ. ಹೊಸ ಶಿಶು ಒಂದು, ಅವರು ಪರಸ್ಪರ ಪ್ರೀತಿಯಿಂದ ಒಬ್ಬರಿಗೆ ಒಬ್ಬರು ಕೊಟ್ಟುಕೊಳ್ಳುವುದರಲ್ಲಿ, ಇನ್ ದಿ ಆಕ್ಟ್ ಆಫ್ ಲವಿಂಗ್ ಈಚ್ ಅದರ್, ಇನ್ ದಿ ಲವಿಂಗ್ ಆಕ್ಟ್ ಆಫ್ ಗಿವಿಂಗ್ ಈಚ್ ಅನ್ ಟು ದಿ ಅದರ್, ಅದರಲ್ಲಿ ಹೊಸ ಪ್ರಜೆ ಸೃಷ್ಟಿಯಾಗುತ್ತೆ. ಆ ಹೊತ್ತಲ ಮನಸ್ಸಲ್ಲಿ ಕ್ಲೇಶಗಳು, ಕ್ಷುದ್ರವಾದ ಕಾಮಗಳು ಇರಬಾರದು, ಲೋಕಕ್ಷೇಮ ಅನ್ನೋ ಆಶೆ ಇರಬೇಕು. ಪ್ರಜನನಗುಂ ಸಂಧಾನಂ. ಎರಡು ತಿಳಿಯಿತು ನಿಮಗೆ. ಅಧ್ಯಾತ್ಮಂ, ವೇದ ಓದೋ ವಿದ್ಯೆಗೆ ಬನ್ನಿ. ಉಚ್ಚಾರ, ಶಬ್ದೋಚ್ಚಾರ ವಿದ್ಯೆ. ಕೆಳಗಿನ ದವಡೆ, ಹನು ಅಂದ್ರೆ ದವಡೆ. ಅಧರ ಹನು ಪೂರ್ವರೂಪಂ, ಉತ್ತರ ಹನುರುತ್ತರ ರೂಪಂ. ಮೇಲಿನ ದವಡೆ ಉತ್ತರಾರಣಿ, ಕೆಳಗಿನ ದವಡೆ ಕೆಳಗಿನ ಅರಣಿ. ಇವೆರಡು ಹಾಗೆ ಬಾಯಿ ತೆಗೆದಿದ್ರೆ ಶಬ್ದ ಬರೋದಿಲ್ಲ. ವಾಕ್ ಸಂಧಿ ಜಿಹ್ವಾ ಸಂಧಾನಂ. ನಾಲಿಗೆ ಸಂಧಾನದಿಂದ ಶಬ್ದಬ್ರಹ್ಮ ಉಂಟಾಗ್ತಾನೆ. ದಿ ಸ್ಪೋಕನ್ ವರ್ಡ್ ಶಾಲ್ ನೆವರ್ ಡೈ ಆಸ್ ಲಾಂಗ್ ಆಸ್ ಪೀಪಲ್ ಹ್ಯಾವ್ ಎ ಪೇರ್ ಆಫ್ ಜಾಸ್. ಕೆಳಗಿಂದು ಮೇಲಿಂದು ದವಡೆ ಇರೋ ತನಕ ಶಬ್ದ ಎನ್ನುವುದು ಹೋಗೋದಿಲ್ಲ. ನಾನು ಹೋಗ್ಬಿಡ್ತೀನಪ್ಪ, ಕನ್ನಡ ಡಿಕ್ಷನರಿಯ ನನ್ನ ಜೊತೆಯಲ್ಲಿ ಹೋಗ್ತಲ್ಲ, ಯಾವ ನಿಘಂಟುಕಾರನೂ ದುಃಖ ಬಿಡಬೇಕಾಗಿಲ್ಲ. ಅವನ ಸತ್ರ ಅವರಪ್ಪನ ಅಂತ ಅವನು ಬರ್ತಾನೆ, ಎರಡು ದವಡೆ ಇರೋ ತನಕ ಮಾತನಾಡ್ತಾ ಇರ್ತಾರೆ. ಆದ್ದರಿಂದ ಅದು ಇತ್ಯಧ್ಯಾತ್ಮಂ. ಈಗ ಮೂರಾಯಿತು. ಸೈನ್ಸ್ಗೆ ಬನ್ನಿ. ಅಧಿಲೋಕಂ ಅಧಿಜ್ಯೋತಿಷಂ. ಇದು ವಿಜ್ಞಾನಿಗಳು, ಫಿಸಿಕ್ಸ್ನವರೇ ಕೇಳಬೇಕು ಇದನ್ನು, ಅಥವಾ ಅಸ್ಟ್ರಾನಮರ್ಸ್ ಹೇಳಬೇಕು. ನಮಗೆ ತಿಳಿದ ಮಟ್ಟದಲ್ಲಿಯೂ ನಾವು ಇದನ್ನು ವಿವರಣೆ ಕೊಡಬಹುದು. ಈಗ ನಮ್ಮ ಭೂಮಿ ಇದೆ, ಇದು ಸವೇತಾ ಇದೆ ಅಂತ ನಮಗೆಲ್ಲ ಗೊತ್ತು, ಹೌದಾ ಇಲ್ವೋ? ಎಷ್ಟು ಕೋಟಿ ಜನ ಇದರ ಮೇಲೆ ದಿವಸ ನಡೀತಾ ಇದ್ದಾರೆ, ಎಷ್ಟೊಂದು ಟ್ರಾಫಿಕ್ ವೆಹಿಕಲ್ಸ್ ಹೋಗುತ್ತೆ. ಇದು ಹೀಗೆ ಧೂಳಿಪಟ ಎದ್ದು ಎದ್ದು ಭೂಮಿ ಎಲ್ಲ ಧೂಳಾಗಿ ಆಕಾಶಕ್ಕೆ ಹೋಗ್ಬಿಟ್ರೆ ಭೂಮಿ ಇಲ್ಲದೆ ಇರೋ ಕಾಲ ಒಂದು ಬರುತ್ತಲ್ಲ. ಅಂದರೆ ನೀವು ಯೋಚನೆ ಮಾಡಬೇಡ ಅಂತ ವೇದ ಪುರುಷ. ಪೃಥಿವೀ ಪೂರ್ವರೂಪಂ ಜೌರುತ್ತರ ರೂಪಂ. ದ್ಯುಲೋಕ ಅಂತ ಒಂದಿದೆ, ಬೆಳಕಿನ ಲೋಕ, ಆಕಾಶ ಅಲ್ಲ. ದ್ಯುಲೋಕ, ದ್ಯು ಅಂದರೆ ಬೆಳಕು, ಬೆಳಕು ಕೊಡುವ ಲೋಕ. ಲೂಮಿನಸ್ ಬಾಡಿ ಸೂರ್ಯ, ಇದು ಒಪೇಕ್ ಬಾಡಿ ಅರ್ತ್ ಅನ್ನುವುದು ಸ್ವಯಂ ಪ್ರಕಾಶಕವಲ್ಲದ ವಸ್ತು. ಪೃಥಿವೀ ಪೂರ್ವರೂಪಂ ಜೌರುತ್ತರ ರೂಪಂ ಆಕಾಶ ಸಂಧಿ. ಆಕಾಶ ಅನ್ನೋದು ಎರಡನ್ನೂ ಸೇರಿಸುತ್ತೆ. ಮಳೆ, ಸಿಡಿಲು, ಗುಡುಗು, ಗಾಳಿ ರೂಪದಲ್ಲಿ ಇದು ಒಂದು ಸ್ಪೇಸ್ ಎರಡನ್ನು ಸೇರಿಸುತ್ತೆ. ಸಂಧಾನ ಮಾಡುವುದು ವಾಯು ಸಂಧಾನಂ. ಇದಿರೋ ತನಕ, ಆಕಾಶ ವಾಯು ಇರೋ ತನಕ ಒಂದು ಪೃಥ್ವಿ ಪುಡಿಪುಡಿಯಾಗಿ ಚೂರಾದರೆ ಆ ಜಾಗದಲ್ಲಿ ಇನ್ನೊಂದು ಪೃಥ್ವಿ ಬರುತ್ತೆ. ಡೋಂಟ್ ವರಿ. ಒಂದು ಸೂರ್ಯಮಂಡಲ ಹೋದರೆ ಆಸ್ಟ್ರಾನಮರ್ಸ್ ಹೆದರ್ಸ್ತಾರೆ. ದಿ ಸನ್ ಈಸ್ ಲೂಸಿಂಗ್ ಟೆಂಪರೇಚರ್, ನಾಟ್ SON ಬಟ್ SUN. ಸೂರ್ಯನಿಗೆ ಇಷ್ಟು 1000 ವರ್ಷಗಳಿಗೆ 1 ಡಿಗ್ರಿ 2 ಡಿಗ್ರಿ ಟೆಂಪರೇಚರ್ ಕಡಿಮೆ ಆಗುತ್ತೆ ಅಂತ ಹೆದರಿಸಿ 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 ಈ ವಿಜ್ಞಾನಿಗಳ ಕೆಲಸ ಅಂದರೆ ಹೆದರಿಕೆಯಲ್ಲಿ ಮನುಷ್ಯನನ್ನು ಕೊಲ್ಲುವುದು. ನಾವು ಉಪಯೋಗ ಮಾಡ್ತಿರೋ ರೀತಿಯಲ್ಲಿ ನೀರು ಉಪಯೋಗ ಮಾಡಿದರೆ ನೀರಿಗೆ ಕ್ಷಾಮ ಬರುತ್ತೆ. ದಿ ಥರ್ಡ್ ವರ್ಲ್ಡ್ ವಾರ್ ವಿಲ್ ಬಿ ಫಾರ್ ವಾಟರ್ ನಾಟ್ ಫಾರ್ ಪೆಟ್ರೋಲ್ ಹೇಳ್ತಾ ಹೆದರಿಸ್ತಾರೆ ನಮ್ಮನ್ನು. ಅದು ದೇವರ ಅವಕಾಶ ಕೊಡೋದಿಲ್ಲ, ನಿಯಮ ಇದೆ. ಸೂರ್ಯಮಂಡಲ ಒಂದು ವೇಳೆ ಹೋದರೂ ಡಬ್ರಿಸ್, ಸೂರ್ಯನೇ ಕಪ್ಪಾಗಿ ಹೋಗಿ ಅಯಸ್ಕಾಂತ ಶಕ್ತಿಯವನಿಗೆ ಹೋದರು. ಉಳಿದ 9 ಗ್ರಹಗಳು ಸೂರ್ಯನಿಗೆ ಅಪ್ಪಳಿಸಿದರು. ಔಟ್ ಆಫ್ ದ ಡೆಬ್ರಿಸ್ ಎ ನ್ಯೂ ಸನ್ ಶಲ್ ಬಿ ಬಾರ್ನ್ ಆ್ಯಂಡ್ ಎ ನ್ಯೂ ಅರ್ತ್ ಶಲ್ ಬಿ ಬಾರ್ನ್. ಆದ್ದರಿಂದ ಭೂಮಿ ಅನ್ನೋದು ಹೋಗೋದಿಲ್ಲ, ಬೇರೆ ಭೂಮಿ ಬರ್ತದೆ. ಹಾಗೆಯೇ ಒಂದು ಜ್ಯೋತಿಷ ಮಂಡಲ, ಒಂದು ನೆಬುಲಂ ಹೋದರೆ ಅಲ್ಲಿ ಹೇಳ್ತಾರೆ ಅಗ್ನಿ ಪೂರ್ವ ರೂಪಂ ಆದಿತ್ಯ ಉತ್ತರ ರೂಪಂ
ಆಪಸಂಧಿ ವೈದ್ಯುತ ಸಂಧಾನಂ ಇತ್ಯಧಿ ಜ್ಯೋತಿಷಂ. Neither shall the luminous object shall be lost, nor shall the opaque bodies be lost. ಒಬ್ಬ ಸೂರ್ಯ ಹೋದರೆ ಇನ್ನೊಬ್ಬ ಸೂರ್ಯ, ಒಂದು ನೆಬಲಮ್ ಹೋದರೆ ಇನ್ನೊಂದು ನೆಬಲಮ್, ಒಂದು ಭೂಮಿ ಹೋದರೆ ಇನ್ನೊಂದು ಭೂಮಿ, ಒಂದು ಶನಿ ಹೋದರೆ ಇನ್ನೊಂದು ಶನಿ, ಒಂದು ಗುರು ಹೋದರೆ ಇನ್ನೊಂದು ಗುರು. ಒಬ್ಬ ರಾಜಕಾರಣಿ ಸತ್ತರೆ ಅವರ ಅಪ್ಪನಂಥ ಇನ್ನೊಬ್ಬ ರಾಜಕಾರಣಿ, ಅದು ಲೆಗೆಸಿ. ಬ್ಯಾಡ್ ಟು ವರ್ಸ್, ಬ್ಯಾಡ್ ಈಸ್ ದಿ ಬೆಸ್ಟ್ ಅಮಾಂಗ್ ದಿ ವರ್ಸ್ಟ್. ಒಂದು ಗಾದೆ ಇದು, ಬ್ಯಾಡ್ ಈಸ್ ದಿ ಬೆಸ್ಟ್ ಅಮಾಂಗ್ ದಿ ವರ್ಸ್ಟ್ ಅಂತ. ಇದು ಯಾವುದು ಹೊಸದಲ್ಲ. ಹಿರಣ್ಯಕಶಿಪು ಭೂಮಿನ ಚಾಪೆ ಹಾಕಿ ಸುತ್ತಿದ್ರು, ಅದು ಹಳೆ ಕಥೆ. ಇಲ್ಲ WTO ಮಾಡಿದ್ರು, ಇದು ಹೊಸ ಕಥೆ. ಹೌದಲ್ವೋ? ದೇವರಿಲ್ಲ ಅಂತ ವಾದ ಮಾಡಿದ್ರು, ಹಳೆ ಕಥೆ. ಕಮ್ಯುನಿಸ್ಟರು ಬಂದರು, ಹೊಸ ಕಥೆ. ಇಲ್ಲ ಕರ್ನಾಟಕದಲ್ಲೇ ಬರೆದಿದ್ದಾರೆ, ಲೇಟೆಸ್ಟ್ ಕಥೆ. ಯಾವುದೂ ಹೊಸದಲ್ಲ. ಆದ್ದರಿಂದ ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಥಿಂಗ್ಸ್ ಆಸ್ ದೇ ಆರ್. ಪಂಚಭೂತಗಳಿಂದ ಹಿಡಿದು ಇದು ವರ್ಲ್ಡ್ಸ್ ಫಾರ್ ಲೈಫ್ ಅಂಡ್ ಅಚೀವ್ಮೆಂಟ್, ವರ್ಲ್ಡ್ಸ್ ಆಫ್ ಲೈಟ್ for these achievements, worlds of knowledge to be attained, worlds of creatures to achieve the goals of and purposes of life, worlds of sound through which achievements are possible. ಇದು 5 ಹೆಣಿಕೆಗಳು ಪಂಚಮಹಾಸಂಹಿತೆಗಳು. ಆದ್ದರಿಂದ ಇದರಲ್ಲಿ ಒಳಗಡಗಿರುವ ತತ್ವಗಳೆಷ್ಟಿವೆ? 10 ಅಂಶಗಳನ್ನು ವಿವರಿಸಬೇಕು. ಇವತ್ತು ವೇಳೆಯಾಗಿ ಹೋಯಿತು. ವೇಳಾತಿಕ್ರಮಣ. 8 ಗಂಟೆ ನೀವು ಪ್ರತಿನಿತ್ಯ 8:30 ತನಕ ತಗೊಳ್ತಿದ್ದೇನೆ. ಇದರಲ್ಲಿ ಕಲಿಬೇಕಾದ ಅಂಶಗಳನ್ನು ಸುಮ್ಮನೆ ಹೆಸರು ಹೇಳಿಬಿಟ್ಬಿಡ್ತೇನೆ, ನಾಳೆ ವಿವರಿಸೋಣ. ವಿಶ್ವವೆಂಬುದು ಇದು ನಿತ್ಯ ಮತ್ತು ನೂತನ. ಇಟ್ ಈಸ್ ಎಟರ್ನಲ್ ಆಸ್ ವೆಲ್ ಆಸ್ ನಾವೆಲ್. ಜ್ಞಾಪಕ ಇಟ್ಕೊಳ್ಳಿ. ಹಳೆಯ ಜಗತ್ತು ಹಾಗೇ ಇದೆ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿರೀಕ್ಷೆ ಮಾಡಿದರೆ ಭ್ರಷ್ಟರಾಗ್ತೀರಿ, ನಿರಾಶೆ ಬರ್ತದೆ. ಅದು ಜಗತ್ತು ಪ್ರತಿಕ್ಷಣದಲ್ಲಿ ನವೀಕರಣವನ್ನು ಹೊಂದುತ್ತಾ ಇದೆ. ಆ ನವೀಕರಣದಲ್ಲಿ ಹಳೆಯದೆಲ್ಲ ಹೋಗಿ ಹೋಗಿ ಹೊಸದು ಬರ್ತಾ ಇದೆ. ಯಾವಾಗ ಹೊಸದಕ್ಕೆ ಅಡ್ಜಸ್ಟ್ಮೆಂಟ್ ನಮಗೆ ಬರೋದಿಲ್ಲ, ಆವತ್ತು ನಮಗೆ ಮರಣ ಅಂತ ಹೆಸರು. ಲ್ಯಾಕ್ ಆಫ್ ಅಡ್ಜಸ್ಟ್ಮೆಂಟ್ ಟು ದಿ ಚೇಂಜಿಂಗ್ ಸರ್ಕಮ್ಸ್ಟೆನ್ಸಸ್. ಯಾವತ್ತು ನಿಲ್ತೀರಿ ಆವತ್ತು ಮರಣ ಬಂತು. ಬರ್ಟ್ರಾಂಡ್ ರಸಲ್ ಹೇಳ್ತಾನೆ, ವೈಟಾಲಿಟಿ ಅಂದ್ರೇನು ಹೇಳ್ತಾನೆ. ವೆನ್ ಅ ಮ್ಯಾನ್ ಸ್ಟ್ಯಾಂಡ್ಸ್ ಅಪ್, ಕಿಕ್ಸ್ ದಿ ಚೇರ್ ಬಿಹೈಂಡ್ ಹಿಮ್ ಅಂಡ್ ಸೇಸ್ ದಿ ವರ್ಲ್ಡ್ ಈಸ್ ಗೋಯಿಂಗ್ ಟು ಡಾಗ್ಸ್, ದೆನ್ ಹಿ ಹ್ಯಾಸ್ ಲಾಸ್ಟ್ ಇಟ್ ವೈಟಾಲಿಟಿ. ಬರ್ಟ್ರಾಂಡ್ ರಸಲ್ ಕೊಡೋ ಉದಾಹರಣೆ. ಮೇಲಕ್ಕೆ ಎದ್ದು ಕುರ್ಚಿಯನ್ನು ಒದ್ದು ಹಾಳಾಗಿ ಹೋಯಿತು ಜಗತ್ತು, ಮುಂದೆ ಏನು ಇಲ್ಲ ಅನ್ನೋ ನಿರಾಶೆಗೆ ಯಾವತ್ತು ಮುಟ್ತಾನೆ, ಆವತ್ತು ಅವನು ಹಾಳಾದ ಅಂತ ತಿಳ್ಕೊಳ್ಳಿ, ಮಚ್ಚು ಭ್ರಷ್ಟ ಅಂತ ತಿಳ್ಕೊಳ್ಳಿ. ನಮಗೆ ಯಾತಕ್ಕೆ ನಿರಾಶೆ ಇಲ್ಲ? ನಾವು ವೈದಿಕ ದೃಷ್ಟಿಯಲ್ಲಿರುವವರು. ನಾವು ಹೋದರೂ ಇನ್ನೊಂದು ಬರುತ್ತೆ. ಒಬ್ರು ಯಾರೋ ಕೇಳ್ತಾರೆ, ಈ ಜಗತ್ತಲ್ಲಿ ಬರೀ ಕೆಟ್ಟದ್ದೇ ಆಗ್ತಾ ಇದೆ, ನಿಮಗೆ ನಿರಾಶೆ ಆಗೋದಿಲ್ವೇ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಒಬ್ರು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಉಳಿದ ದೇಶಗಳಿಗೆ ಯಾರು ಬರೆದವರು ಪ್ರಶ್ನೆ ಹೆಸರು ಕೊಟ್ಟಿಲ್ಲ. ಉಳಿದ ದೇಶಗಳಿಗೆ ಮಂಕು ಕವಿದರೆ ಅರ್ಥ ಮಾಡಿಕೊಳ್ಳಬಹುದು, ಆದರೆ ಶ್ರುತಿ ಸ್ಮೃತಿಗಳ ಪರಿಚಯ ಅವಕ್ಕಿಲ್ಲ, ಅವಲಂಬನೆಯಂತೂ ಇಲ್ಲವೇ ಇಲ್ಲ. ಆದರೆ ಅವುಗಳ ಆಧಾರದ ಮೇಲೆಯೇ ಅವಲಂಬಿಸಿರುವ ನಮ್ಮ ಭಾರತ ವರ್ಷಕ್ಕೆ ಪ್ರತಿ ಯುಗಗಳಲ್ಲಿಯೂ ಮಂಕು ಕೊಯ್ಯುವುದು ಏತಕ್ಕೆ? ಮೊದಲನೇ ಪ್ರಶ್ನೆ. ಅಂದರೆ ಅವರು ನಿರಾಶ ದೃಷ್ಟಿಯಲ್ಲಿದ್ದಾರೆ, ಅದು ವೈದಿಕ ದೃಷ್ಟಿ ಅಲ್ಲ, ಅದು ಪಶ್ಚಿಮ ಶರದ ಶತಮಲ್ಲ. ಎರಡನೇದು ಅದಕ್ಕೆ ಸಂಬಂಧಪಟ್ಟ ಶ್ರೀರಾಮಚಂದ್ರ ಪ್ರಭು, ಶ್ರೀಕೃಷ್ಣ ಪರಮಾತ್ಮ, ಗುಪ್ತ ವಿಷ್ಣುವಾದ ಚಾಣಕ್ಯನಂಥವರು ಮಂಕು ಬಡಿಸಿದ ಮೇಲೆಯೂ ಪದೇ ಪದೇ ನಮಗೆ ಮಂಕು ಕವಿಯುತ್ತಿರುವುದು, ಮಂಕು ಬಿಡಿಸಿದ ಮೇಲೆಯೂ ಪದೇ ಪದೇ ಮಂಕು ಕವಿಯುತ್ತಿರುವುದು ಏತಕ್ಕೆ? ಇದು ಸಜ್ಜನರನ್ನು ಧೃತಿಗೆಡಿಸುವುದಿಲ್ಲವೇ? ಆಚಾರ್ಯರು ದಯವಿಟ್ಟು ಇದನ್ನು ಬಿಡಿಸಿ ತಿಳಿಸಿ ಕೃಪೆ ಮಾಡಬೇಕು. ಹೆಸರು ಬರೆದಿದ್ದಾರೆ, ವಿಜಯರಾಘವದಾಸ ಅವರಿದ್ದಾರೆ ಇಲ್ಲಿ. ಈ ಪ್ರಶ್ನೆ ಕೇಳಿದವರು ನಮಸ್ಕಾರ. ಮೂರನೇದು, ವೇದಗಳು 3-4 ಅಂತ ಕೆಲವರ ಅಭಿಪ್ರಾಯ, ಅದನ್ನು ದಯವಿಟ್ಟು ಬಿಡಿಸಿ ಹೇಳಬೇಕು. ಅವತ್ತು ಹೇಳಿದ್ದೇನೆ, 3 ಅರ್ಥವೇ ಹೊರತು 3 ವೇದ ಅಂತಲ್ಲ. ಸಾಮಿಧೇನಿ ಪ್ರಕರಣದಲ್ಲಿ ಒಂದು ಕೇಳಿದ್ರಿ, ಪ್ರಶ್ನೆ ಉತ್ತರ ಕೊಟ್ಟಿದ್ದೇನೆ. ನಿಮ್ಮ 2 ಪ್ರಶ್ನೆಗೆ ಉತ್ತರ ಕೊಡ್ತೇನೆ ನೋಡಿ. ಉಳಿದ ದೇಶಗಳಿಗೆ ಮಂಕು ಕವಿದರೆ ಅರ್ಥ ಮಾಡಿಕೊಳ್ಳಬಹುದು, 1ನೇ ವಾಕ್ಯ. ಅದಕ್ಕೆ ನನ್ನ ಉತ್ತರ ಪ್ರಶ್ನೆ ರೂಪದಲ್ಲಿ, ಅವರಿಗೂ ಮಂಕು ಕವಿದರೆ ನೀವು ಮಾಡುವುದೇನು? ಬುಷ್ ಸಾಹೇಬರಿಗೆ ಮಂಕು ಕವಿದರೆ ನೀವು ಮಾಡುವುದೇನು? ಮುಷರಫ್ ಸಾಹೇಬರಿಗೆ ಮಂಕು ಕವಿದರೆ ನೀವು ಮಾಡುವುದೇನು? ಮಂಕ್ ಆಗುವುದಕ್ಕೆ ಇರುವ ದೇಶಗಳು, ಉಳಿದವ್ರಿಗೆ ಮಂಕು ಹಿಡಿಸುವುದಕ್ಕೆ ಇರುವ ದೇಶಗಳು. ನಮಗೆ ಬೆಳಕಾಗಿದ್ದಾಗ ಅವ್ರ ಕತ್ಲೆ, ಅವ್ರಿಗೆ ಬೆಳಕಾಗಿದ್ದು ನಮಗೆ ಕತ್ಲೆ. ಪ್ರಕೃತಿ ನಿಯಮ ಇದೆ, ನಮಗೆ ಅದಕ್ಕೆ ಯೋಚನೆ ಇಲ್ಲ. ನೀವಂತೀರಿ ಆಲಮನೆ ಹೋಗಿಬಿಡಲಿ, ಆದರೆ ಅವುಗಳ ಆಧಾರದ ಮೇಲೆ, ಶ್ರುತಿ ಸ್ಮೃತಿಗಳ ಆಧಾರದ ಮೇಲೆಯೇ ನಿಂತು ಅವಲಂಬಿಸಿರುವ ಭಾರತ ವರ್ಷಕ್ಕೆ ಪ್ರತಿ ಯುಗಗಳಲ್ಲಿಯೂ ಮಂಕು ಕೊಯ್ಯುವುದು ಏತಕ್ಕೆ? ಇಷ್ಟೇ ಉತ್ತರ.
ಬೆಳಕಿದ್ದಲ್ಲಿ ಅಲ್ಲವೇ ಪತಂಗದ ಹುಳುಗಳೆಲ್ಲ ಬರುವುದು. ಯೋಚನೆ ಮಾಡಿ, ಬೆಳಕಿಲ್ದ ಕಡೆ ಪತಂಗದ ಹುಳು ಹೋಗುತ್ತೆ ನೋಡಿ. 7 ಪೂಚಿ ಅಂತ ಹೇಳ್ತಾರೆ ತಮಿಳಲ್ಲಿ. 7.5 ನಿಮಿಷ ಅದಕ್ಕೆ ಆಯುಷ್ಯ ಕೊಟ್ಟಿದ್ದಾನೆ ದೇವರು. ಮೆಷರ್ ಮಾಡಿ ನೋಡಿ ಬೇಕಾದರೆ. ಪತಂಗ ಹುಟ್ಟಿ ಸಾಯುವುದಕ್ಕೆ 7.5 ನಿಮಿಷ. ಬೆಳಕು, ಅದು ಎಲೆಕ್ಟ್ರಿಕ್ ಲೈಫ್ ಇರಲಿ ಅಥವಾ ಎಣ್ಣೆ ದೀಪ ಇರಲಿ, ದೀಪ ಇದ್ದ ಕಡೆಯೇ ಪತಂಗದ ಹುಳು ಬಂದು ಅದರಲ್ಲಿಯೇ ಬಿದ್ದು ಸಾಯುವಂತೆ ಇದು ಬೆಳಕಿದ್ದ ಕಡೆಯೇ ಆರಿಸಬೇಕು ಅನ್ನೋದು. ಅವ್ರಿಗೆ ಉಡುಪಿ ಟೆಂಪಲ್ಲೇ ಬೇಕು ಕೆಲವರಿಗೆ ಕೆಡಿಸೋದಕ್ಕೆ. ಯಾತಕ್ಕೆ? ದುಡ್ಡಿದೆ. ಬೇರೆ ಟೆಂಪಲ್ಸ್ ಯಾತಕ್ಕೆ ಬೇಡ? ಅಲ್ಲಿ ಏನೂ ಇಲ್ಲ, ಅಲ್ಲೇ ಹೋಗ್ಬೇಕು ಅವರು. ಲಾ ಆಫ್ ಲೈಫ್ ಇದು. ಹೊಸರೂರು ನಮ್ಮ ಮೇಲೆ ಯಾತಕ್ಕೆ ಕೈ ಮಾಡ್ತಾರೆ? ಇವರು ಜ್ಞಾನವನ್ನು ಲೋಕ ಕಚ್ಚಿಟ್ರೆ ನಮಗೆ ತೊಂದರೆ ಆಗುತ್ತೆ, ಇವರು ಇದನ್ನು ಹೇಳಬಾರ್ದು, ಅದಕ್ಕೆ ಅವ್ರ ಮೇಲೆ ಕೇಸ್ ಹಾಕಬೇಕು. ಅದರಿಂದ ದೇವರು ದಶಾವತಾರಗಳನ್ನು ಮಾಡಿದ್ದು ಭಾರತ ವರ್ಷದಲ್ಲಿಯೇ. ಜ್ಞಾಪಕ ಇಟ್ಕೊಳ್ಳಿ, ಒಂದು ಅವತಾರ ಭಾರತ ದೇಶವನ್ನು ಬಿಟ್ಟು ಹೊರಗೆ ಹೋಗಿಲ್ಲ. ಯಾಕೆಂದರೆ ಇದು ಜಗತ್ತಿಗೆ ಗುರುವಾದ ದೇಶ. ದೊಡ್ಡ ಹೊಣೆ ಇದೆ ನಮ್ಮ ಮೇಲೆ. ಅರವಿಂದರು ತಮ್ಮ 19 ಸಂಪುಟಗಳಲ್ಲಿ ಬರೆದಿದ್ದಾರೆ ಇದನ್ನು. ಅನೇಕ ಪತ್ರಗಳು, ಅನೇಕ ಲೇಖನಗಳಲ್ಲಿ, ಅದು ಫೌಂಡೇಶನ್ಸ್ ಆಫ್ ಇಂಡಿಯನ್ ಕಲ್ಚರ್ ಪುಸ್ತಕದಲ್ಲಿ ಹೇಳ್ತಾರೆ, ಭಾರತ ದೇಶ ಜಗತ್ತಿಗೆ ಗುರುವಾದ ದೇಶವಪ್ಪ. ನಾವು ನಿರಾಶೆ ಮಾಡಿಕೊಳ್ಳೋ ಹಕ್ಕು ನಮಗಿಲ್ಲ. ಲೋಕಕ್ಕೆ ಬೆಳಕು ಕೊಡಬೇಕು, ಒಳ್ಳೆ ಕಾಲ ಬರ್ತದೆ. ಆಮೇಲೆ ರಾಮ ಮತ್ತು ಕೃಷ್ಣ ಚಾಣಕ್ಯನಂಥವ್ರು ಬಂದ ಮೇಲೆಯೂ ಪದೇ ಪದೇ ಮಂಕು ಕವಿಯುತ್ತೆ. ಏನು ಮಾಡೋಕ್ಕಾಗುತ್ತೆ? ಹಗಲಾದ ಮೇಲೆ ರಾತ್ರಿ, ರಾತ್ರಿ ಆದಮೇಲೆ ಹಗಲು. ಇದಕ್ಕೆ ಇನ್ನಷ್ಟು ವಿಸ್ತಾರ ಉತ್ತರ ನಾಳೆ ಕೊಡ್ತೇನೆ. ಅಸುರರು ಒಂದು ತಪಸ್ಸು ಮಾಡಿದರು. ಸಹ ವೈ ದೇವಾನಾಂಚಾಸುರಾಣಾಂಚ ಯಜ್ಞಂ ಪ್ರತತಾವಾಸ್ತಾಂ ವಯಗ್ಗಂ ಸ್ವರ್ಗಂ ಲೋಕಮೇ ಏಷ್ಯಾಮೋ ವಯಮೇ ಏಷ್ಯಾಮ ಇತಿ. ನಮ್ಮ ತೈತ್ರಿಯ ಆರಣ್ಯಕದಲ್ಲಿ ಬರುತ್ತೆ. ಅಸುರರು ದೇವತೆಗಳು ನಾವು ಬೆಳಕಿನ ಲೋಕಕ್ಕೆ ಹೋಗಬೇಕು ಅಂತ ಪರಸ್ಪರ ಸ್ಪರ್ಧೆಯಿಂದ ಸಹ ವೈ ದೇವಾನಾಂಚಾಸುರಾಣಾಂಚ ಸ್ಪರ್ಧೆ ಏರ್ಪಟ್ಟಿತು. ಸ್ಪರ್ಧೆಯಲ್ಲಿ ದೇವತೆಗಳು ಯಜ್ಞೋಪೀತ ಹೀಗೆ ಬಲಗಡೆ ಅದು ಜ್ಯೋತಿ ಬೀಳುವಂತೆ ಹಾಕ್ಕೊಂಡು ಮಾಡಿದರು. ಯಜ್ಞ ಪೂರ್ತಿಯಾಯಿತು. ಅಸುರರಿಗೆ ನೋಡಿದರು, ಗೊತ್ತಾಗಲಿಲ್ಲ, ಇದು ಪ್ರಾಚೀನಾಯುತ ಹಾಕ್ಕೊಂಡ್ರು. ಬ್ರಾಹ್ಮಣರ ಹೋಟ್ಲಲ್ಲಿ ಅಡಿಯವರು ಹಾಕ್ಕೊಳ್ತಾರೆ ನೋಡಿ, ಗೊತ್ತಿಲ್ಲದೆ. ಈ ಕಡೆ ಆ ಕಡೆ ಬ್ರಾಹ್ಮಣರು ಬಂದಿದ್ದಾರೆ ಕಾಣೋ, ಜನವರ ಹಾಕ್ಕೊಳ್ಳೋ ಅಂತಾನೆ. ಅವನು ಯಾವನೋ ಸ್ವಪಚ ಆ ಊಟಕ್ಕೆ ಹಾಕಿರೋದನ್ನು ಹೀಗೆ ಹಾಕ್ಕೊಳ್ತಾನೆ ಗೊತ್ತಿಲ್ಲದೆ. ಅವನು ಹಾಕ್ಕೊಂಡು ಬಡಿಸಿದ್ರೆ ಶ್ರಾದ್ದ ಪಿಂಡ ಬಡಿಸಿದಾಗತ್ತೆ, ಅವನಿಗದು ಗೊತ್ತಿಲ್ಲ. ಅದು ಇದು ಬ್ರಹ್ಮಚರ್ಯ, ಬ್ರಹ್ಮಯಜ್ಞ. ಈ ಜನಿವಾರ ಯಾತಕ್ಕಿರಬೇಕು? ಯಜ್ಞೋಪೀಠ ಹುಟ್ಟಿದ ಕಥೆ ಹೇಳುತ್ತೆ ಮಂತ್ರ. ಇದು ಏನೋ ಮಾಡಿದ್ರು ತಪಸ್ಸು. ಪ್ರಜಾಪತಿ ರೂಪದಲ್ಲಿ ಭಗವಂತ ಬಂದು ಪ್ರತ್ಯಕ್ಷನಾದ. ಅಸುರರನ್ನು ಕೇಳಿದ, ಯಾಕಯ್ಯ ಇಷ್ಟು ಕಷ್ಟ ಮಾಡಿದ್ದೀರಿ ತಪಸ್ಸು? ಅವ್ರೇನು ಹೇಳಬೇಕು? ಆದಿತ್ಯೋ ನೋ ಯೋದ್ಧ ಇತಿ. ಈ ಸೂರ್ಯನ ಜೊತೆಯಲ್ಲಿ ನಾವು ಯುದ್ಧ ಮಾಡಬೇಕು ಅಂತ ಕೇಳಿದ್ರು. ನೋಡಿ, ಅಸುರರ ಬುದ್ಧಿಯಾಗಿದೆ ಇದು. ನಾರಾಯಣಾಚಾರ್ಯನ ಕೊಲ್ಲಬೇಕು, ಅವ್ರ ಇನ್ಮೇಲೆ ಪ್ರವಚನ ಮಾಡಬಾರ್ದು. ಅವರು ವೇದದ ವಿಷಯಗಳನ್ನೆಲ್ಲ ಹೊರಗೆ ಕೊಟ್ಟರೆ ನಮಗೂ ಉಪದ್ರವಾಗುತ್ತೆ. ದೇರ್ ಮೇ ಬಿ ವೆಸ್ಟೆಡ್ ಇಂಟ್ರೆಸ್ಟ್. ಬರ್ಬೋದು ಯಾರಾದ್ರೊಬ್ರು, ನನ್ನ ಮೇಲೂ ಕೋರ್ಟ್ ಕೇಸ್ ಹಾಕ್ಬೋದು. ಐ ಆಮ್ ರೆಡಿ. ಕೂತಿದ್ದೇನೆ. ವಸಿಷ್ಠರ ವಂಶ ಜಮದಗ್ನಿ ವಂಶವಾದ್ರಿಂದ ಯಾವುದಕ್ಕೂ ಜಗ್ಗೋ ಪಿಂಡವಲ್ಲ ಇದು. ಆದಿತ್ಯೋನೋ ಯೋದ್ಧ ಐತಿ. ನಾವು ಸೂರ್ಯನ ಜೊತೆಲಿ ಯುದ್ಧ ಮಾಡಬೇಕು ಅಂದಿಲ್ಲ, ಸೂರ್ಯ ನಮ್ಮ ಜೊತೆಲಿ ಯುದ್ಧ ಮಾಡಬೇಕು. ನಾವು ಕರೆದ್ರೂ ಬರೋದಿಲ್ಲ, ಅವನು ಕರ್ಮಯೋಗಿ. ಅವನು ಸ್ವಲ್ಪ ಲೋಕಕ್ಕೆ ಬೆಳಕು ಕೊಡೋದು ನಿಲ್ಲಿಸಿ ನಮ್ಮ ಜೊತೆಲಿ ಯುದ್ಧ ಮಾಡಬೇಕು. ಅಯ್ಯೋ ಹಣೆ ಬರಹವೇ ಅಂದ. ಆಯಿತು ಕೊಟ್ಟೆವರ ಅಂದ ಬ್ರಹ್ಮ. ಇವರೇನು ಮಾಡಿದರು? ಮಂದೇಹ ಅರುಣೇ ದ್ವೀಪೆ ಪ್ರಕ್ಷಿಪಂತಿ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತಲ್ಲಿ ಈ ಸಂಧ್ಯಾಕಾಲದಲ್ಲಿ, ಸಂಧ್ಯಾ ಶಬ್ದಕ್ಕೆ ನಾಳೆ ಅರ್ಥ ಹೇಳ್ತೇನೆ, ಸಂಧ್ಯಾಕಾಲದಲ್ಲಿ ಸೂರ್ಯನ ಮೇಲೆ ಮುಸುಕಿ ಆ ಬೆಳಕು ಲೋಕಕ್ಕೆ ಸಿಕ್ಕದೇ ಇರೋ ಹಾಗೇನು ಹುಳ ಹುಪ್ಪಟಗಳ ಹಾಗೆ ಹೋಗಿ ಬಿದ್ದರು. ಅದರಲ್ಲಿ ದೇವತೆಗಳ ಕೈ ಬಲಪಡಿಸುವುದಕ್ಕೆ, ಸೂರ್ಯನ ಶಕ್ತಿ ಬಲಪಡಿಸುವುದಕ್ಕೆ ನಮಗೊಂದು ಕೆಲಸ ಕೊಟ್ಟಿದ್ದಾನೆ ವೇದ ಪುರುಷ. ಆ 3 ಸಂಧ್ಯೆಯಲ್ಲಿ ತುಳಸಿ, ಏಲಕ್ಕಿ ಪುಡಿ, ದೇವ್ರ ತೀರ್ಥ ಏನೇನು ಪರಿಕಲ್ಪನೆ ಮಾಡ್ತಾರೆ ನೋಡಿ, ದೂರ್ವಾದಳ, ಇದನ್ನೆಲ್ಲ ಹಾಕಿಕೊಂಡ ಪವಿತ್ರ ತೀರ್ಥದಿಂದ 3 ಆವರ್ತಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟರೆ ಇದು ತಾ ಆಪೋ ವಜ್ರೀಭೂತ್ವ, ವಜ್ರಾಯುಧದಂತೆ ಹೋಗಿ ಆ ರಾಕ್ಷಸರನ್ನು ಕತ್ತರಿಸಿ ಮಂದೇಹಾಲುಡ ದ್ವೀಪಕ್ಕೆ ಹಾಕುತ್ತೆ. ಸೂರ್ಯನಿಗೆ ಬೆಳಕು ಉಂಟಾಗುತ್ತೆ. ಆದರೆ ಅವರು ಮಾನಗೆಟ್ಟವರು, ರಾಜಕಾರಣಿಗಳಂತೆ ಈ ರಾಕ್ಷಸರು. ಸಾಯಂಕಾಲ ಸಂಧ್ಯೆಗೆ ಮತ್ತೆ ಬರ್ತಾರೆ. ಶತ್ರು ತಿರುಗಿ ಹುಟ್ಟಿ ಬರ್ತಾರೆ, ನಾಳೆ ಬೆಳಿಗ್ಗೆ ಬರ್ತಾರೆ. ಆದ್ದರಿಂದ ನಾವು ಯಾರು ಸಂಧ್ಯಾವಂದನೆ ಮಾಡುವುದಿಲ್ಲ, ಅರ್ಘ್ಯ ಕೊಡುವುದಿಲ್ಲ, ನಾವೆಲ್ಲ ರಾಕ್ಷಸರ ಕೈಯನ್ನು ಬಲಪಡಿಸಿದಂತಾಗ್ತದೆ. ಸಂಧ್ಯಾವಂದನೆ ಮಾಡಿದರೆ ದೇವತೆಗಳ ಕೈ ಬಲಪಡಿಸಿದಂತಾಗುತ್ತೆ. ಅದು ಸಕಾಲಕ್ಕೆ ಮಾಡಬೇಕು. ಒಬ್ಬರು ಹೇಳ್ತಿದ್ರು ವಟುವಿಗೆ. ಆ ವಟು ಹೇಳಿದ, ನಾ ದೇವತೆಗಳಿಗೂ ಅರ್ಘ್ಯ ಕೊಡೋದಿಲ್ಲ, ರಾಕ್ಷಸರ ಕೈಯನ್ನು ಬಲಪಡಿಸೋದಿಲ್ಲ.
ಇಬ್ಬರಿಗೂ ಮಣ್ಣು ಹಾಕಿಬಿಡ್ತೇನೆ ಅಂತ. ಯಾಕೆಂದರೆ ನಾ ಸಂಧ್ಯಾವಂದನವನ್ನೇ ಮಾಡೋದಿಲ್ಲ, ಅರ್ಘ್ಯವನ್ನೇ ಬಿಟ್ಟುಬಿಡ್ತೇನೆ ಅಂತ, ಅರ್ಘ್ಯ ಕೊಡೋದನ್ನೇ ಬಿಟ್ಟುಬಿಡ್ತೇನೆ ಅಂತ. ಇದು ಯಾತಕ್ಕೆ ಹೇಳಿದ್ದಾರೆ ಅಂದರೆ, ಒಂದು ಸಂಧ್ಯಾವಂದನ ಮಾಡುವುದರಲ್ಲಿ ಈ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಏನು ಶಿಕ್ಷಣ ಶಕ್ತಿ ಕೊಟ್ಟಿದ್ದಾರೆ. ಇದು ದೈವಾಸುರ ಯುದ್ಧ ನಿರಂತರವಾದದ್ದು, ಅದಕ್ಕಾಗಿಯೇ ಯಜ್ಞವೂ ನಿರಂತರವಾದದ್ದು. ಹಗಲು ರಾತ್ರಿಗಳು ಹೇಗೆ ನಿಲ್ಲೋದಿಲ್ಲ, ದೇವಾಸುರ ಸ್ಪರ್ಧೆ ನಿಲ್ಲೋದಿಲ್ಲ, ನಮಗೆ ಕಷ್ಟ ತಪ್ಪೋದಿಲ್ಲ, ನಾವು ನಿರಾಶೆ ಮಾತ್ರ ಮಾಡಿಕೊಳ್ಳಬಾರದು, ದೇವತೆಗಳ ಕಡೆ ಇರಬೇಕು ಅನ್ನುವುದು ಇದು ವೇದದ ಪಾಠ. ನಾಳೆ ಉಪನ್ಯಾಸವನ್ನು ಮುಂದುವರಿಸ್ತೇನೆ ಅಂಥೇಳಿ ರಾಷ್ಟ್ರಗೀತೆಯನ್ನು ಹೇಳ್ತೇನೆ. ಆ ಹಾಳೆಯನ್ನು ಏರ್ ಕೊಟ್ಟಿದ್ದಾರೆ, ಅದನ್ನು ಕೈಯಲ್ಲಿಟ್ಟುಕೊಂಡು ನಾ ಹೇಳೋದನ್ನು ನೋಡಿಕೊಳ್ಬೇಕು ತಾವು. ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತಾಂ ಆಸ್ಮಿನ್ ರಾಷ್ಟ್ರೇ ರಾಜನ್ಯೈಷವ್ಯಶೂರೋ ಮಹಾರಥೋ ಜಾಯತಾಂ ದೋಗ್ಧ್ರೀಧೇನುರ್ವೋಢಾ ನಡ್ವಾನಾಶು ಸಪ್ತಿಃ ಪುರಂಧಿರ್ಯೋಷ ಜಿಷ್ಣುರಥೇಷ್ಟಾಃ ಸಭೇಯೋ ಯುವಾಸ್ಯ ಯಜಮಾನಸ್ಯ ವೀರೋ ಜಾಯತಾಂ ನಿಕಾಮೇ ನಿಕಾಮೇನ ಪರ್ಜನ್ಯೋ ವರ್ಷತು ಫಲಿನ್ಯೋ ನವೋಷಧಯಃ ಪಚ್ಯಂತಾಂ ಯೋಗಕ್ಷೇಮೋ ನಃ ಕಲ್ಪತಾಂ ಆಭಿರ್ಗೀರ್ಭಿರ್ಯದತೋ ನವೂನಂ ಆಪ್ಯಾಯ ಹರಿವೋ ವರ್ಧಮಾನಃ ಯದಾ ಸ್ತೋತೃಭ್ಯೋ ಮಹಿ ಗೋತ್ರಾರುಜಾಸಿ ಭೂಯಿಷ್ಠಭಾಜೋ. ಒಂದು ಮಾತು ನಮ್ಮ ಮಿತ್ರ ಏನೋ ಓದ್ತಾರೆ ಅಂತ ಕಾಣುತ್ತೆ. ಈ ಮಂತ್ರ ಮುಗಿದು ಕೂಡಲೇ ದಯವಿಟ್ಟು ಹೇಳಬೇಡಿ, ಒಂದೇ ಒಂದು ನಿಮಿಷ ಆಯಿತು. ಬ್ರಹ್ಮ ಪ್ರಾವಾದಿಷ್ಮತನ್ನೋ ಮಾಹಾಸಿ. ಓಂ ಹಿರಣ್ಯಗರ್ಭಃ ಸಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಸದಾಧಾರ ಪೃಥಿವೀಂದ್ಯಾಮುತೆ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯ ಆತ್ಮದಾ ಬಲದಾ ಯಸ್ಯ ವಿಶ್ವ ಉಪಾಸತೆ ಪ್ರಶಿಶಂ ಯಸ್ಯ ದೇವಾಃ ಯಸ್ಯ ಛಾಯಾಮೃತಂ ಯಸ್ಯ ಮೃತ್ಯುಃ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯಃ ಪ್ರಾಣತೋ ನಿಮಿಷತೋ ಮಹಿತ್ವೈಕ ಇದ್ರಾಜಾ ಜಗತೋ ಬಭೂವ ಯೈಷೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯಸ್ಯೇಮೇ ಹಿಮವಂತೋ ಮಹಿತ್ವಾ ಯಸ್ಯ ಸಮುದ್ರಂ ರಸಯಾ ಸಹಾಹುಃ ಯಸ್ಯೇಮಾಃ ಪ್ರದಿಶೋ ಯಸ್ಯ ಬಾಹು ಕಸ್ಮೈ ದೇವಾಯ ಹವಿಷಾ ವಿಧೇಮ ಯೇನ ದ್ಯೌರುಗ್ರಾ ಪೃಥಿವೀ ಚ ದೃಢಾ ಯೇನ ಸ್ವಸ್ತಭಿತಂ ಯೇನ ನಾಕಃ ಯೋ ಅಂತರಿಕ್ಷೇ ರಜಸೋ ವಿಮಾನಃ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯಂ ಕ್ರಂದಸಿ ಅವಸಾತಸ್ತಭಾನೇ ಅಭ್ಯೈಕ್ಷೇತಾಂ ಮನಸಾರೇ ಜಮಾನೇ ಯತ್ರಾಧಿಸೂರ ಉದಿತೋ ವಿಭಾತಿ ಕಸ್ಮೈ ದೇವಾಯ ಹವಿಷಾ ವಿಧೇಮ ಆಪೋ ಹಯದ್ಬೃಹತೀರ್ವಿಶ್ವಮಾಯನ್ ಗರ್ಭಂ ದಧಾನಾ ಜನಯಂತೀರಗ್ನಿಂ ತತೋ ದೇವಾನಾಂ ಸಮವರ್ತತಾ ಸುರೇಕಃ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯಶ್ಚಿದಾಪೋ ಮಹಿನಾ ಪರ್ಯಪಶ್ಯದ್ದಕ್ಷಂ ದಧಾನಾ ಜನಯಂತೀರ್ಯಜ್ಞಂ ಯೋ ದೇವೇಶ್ವಧಿದೇವ ಏಕ ಆಸೀತ್ ಕಸ್ಮೈ ದೇವಾಯ ಹವಿಷಾ ವಿಧೇಮ ಮಾನೋ ಹಿಗುಂಸೀಜ್ಜನಿತಾಯ ಪೃಥಿವ್ಯಾ ಯೋ ವಾದಿವಂ ಸತ್ಯಧರ್ಮಾ ಜಜಾನ ಯಶ್ಚಾಪಶ್ಚಂದ್ರಾ ಬೃಹತೀರ್ಜಜಾನ ಕಸ್ಮೈ ದೇವಾಯ ಹವಿಷಾ ವಿಧೇಮ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ ಯತ್ಕಾಮಾಸ್ತೇಜುಹುಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಯೋರಯೀಣಾಂ ಹರಿ ಓಂ. ತಮಗೆಲ್ಲ ನಮಸ್ಕಾರಗಳು ಮತ್ತು ಈ 5ನೆಯ ಪ್ರವಚನಕ್ಕೆ ಸ್ವಾಗತ. ಯಜ್ಞ ತತ್ವವನ್ನು ಕುರಿತು ನಿನ್ನೆ ಹೇಳ್ತಾ ಇದ್ದೆ. ವೈದಿಕ ವಿಚಾರಗಳಲ್ಲಿ ತಳಹದಿಯಂತಹ ಫೌಂಡೇಶನಲ್ ಎನ್ನಬಹುದಾದ ವಿಚಾರ ಅಂದರೆ
ಈ ಯಜ್ಞ ತತ್ವ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಅದರ ಮೇಲೆ, ಅದರ ಸುತ್ತ ನೀವು ವೃತ, ಸತ್ಯ, ತ್ಯಾಗ, ಅಹಿಂಸಾ, ದಯ, ಆಸ್ತಿಕ್ಯ, ತಿತಿಕ್ಷ, ಮಾರ್ದವಾದಿ ಗುಣಗಳನ್ನೆಲ್ಲ ಏನೇನು ಹೇಳ್ತೀರಿ, ಇವತ್ತು ನಮ್ಮ ಹಿಂದೂ ಧರ್ಮ ಏನೇನು ನಂಬಿಕೊಂಡು ಬಂದಿದೆಯಾ ಸನಾತನ ಕಾಲದಿಂದ, ಯಾವುದನ್ನು ವೇದ ಬಿಟ್ಟವರು ಬಿಡಲಿಕ್ಕಾಗದೆ ಹಿಡ್ಕೊಂಡೇ ಇರಬೇಕಾಗಿದೆಯೋ ಆ ಮೌಲ್ಯಗಳೆಲ್ಲ ಈ ಯಜ್ಞವೆಂಬ ತತ್ವದ ಮೇಲೆಯೇ ನಿಂತಿರೋದ್ರಿಂದ ಅದನ್ನು ಎಷ್ಟು ಹೇಳಿದರೂ ಕಡಿಮೆ. ಯಜ್ಞೋ ವೈ ವಿಷ್ಣು, ಯಜ್ಞವೇ ವಿಷ್ಣು, ವಿಷ್ಣುವೇ ಯಜ್ಞ. ನಾಳೆ ದೇವತಾ ಮಂಡಲದ ಸ್ವರೂಪ ತಗೊಳ್ತೇನೆ. ಇವತ್ತಿನ ವಿಷಯ ದೇವಾಸುರ ಯುದ್ಧದವರೆಗೆ ಹೋಗಬೇಕು. 7 ದಿವಸದಲ್ಲಿ ಎಲ್ಲ ವಿಷಯ ಆಗೋದಿಲ್ಲ. ಆಪತತ್ವ, ಉದಕ ತತ್ವ ಹೇಳಬೇಕು. ಉದಕ ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ. ಪ್ರತಿಯೊಂದು ಮಂತ್ರಕ್ಕೆ ಅರ್ಥ ಹೇಳುವುದಕ್ಕಾಗೋದಿಲ್ಲ. ಕೆಲವರು ಬಹಳ ಕುತೂಹಲದಿಂದ ಬಹಳ ಒಳ್ಳೆಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಎಲ್ಲಕ್ಕೂ ಉತ್ತರ ಹೇಳಲಿಕ್ಕೆ ನಮಗೆ ವೇಳೆ ಇಲ್ಲ. ವೈದಿಕ ಸಮಾಜ ಪರಿಕಲ್ಪನೆ, ವೇದದಲ್ಲಿ ಒಂದು ರೀತಿಯ ಸಮಾಜವಾದ, ವೇದ ಪರಿಕಲ್ಪಿಸಿರುವಂತಹ ಮನುಷ್ಯರ ಸಂಬಂಧ, ಇವುಗಳನ್ನು ಕುರಿತು ಹೇಳಬೇಕು. ಅವಾಗ ಯಾವುದಕ್ಕೆ ವೇಳೆ ಇಲ್ವೋ ಅದಕ್ಕೆ ನೀವು ನನ್ನನ್ನು ಕ್ಷಮಿಸಬೇಕು ಮತ್ತು ನನ್ನ ಪುಸ್ತಕದಲ್ಲಿ ತಕ್ಕ ಮಟ್ಟಿಗೆ ನೋಡಿಕೊಳ್ಬೇಕು. ಆ ಪುಸ್ತಕಗಳಲ್ಲಿಯೂ ಹೇಳದೆ ಬಿಟ್ಟಿರುವ ವಿಷಯಗಳಿದೆ. ವೇದ ಸಂಸ್ಕೃತಿ ಪರಿಚಯ 2ನೇ ಸೀರೀಸ್ ಆರಂಭ ಮಾಡಬೇಕು ನಾನು ಇನ್ನಷ್ಟು. ಆದ್ದರಿಂದ ನಿಮ್ಮ ಕ್ಷಮೆಯನ್ನು ಕೋರಿ ಇದು ಎಲ್ಲಿಗೆ ನಿಲ್ತದೆಯೋ ಅಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಬಿಟ್ಟಲ್ಲಿಗೆ ಮುಗಿಯಿತು ವಿಠಲ ಭಟ್ಟರ ಪುರಾಣ ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ. ಆದ್ದರಿಂದ ನೀವು ಈ ಇವತ್ತಿನ ಪ್ರವಚನವನ್ನು ತುಂಬ ಗಮನದಿಂದ ಕೇಳಿದರೆ ನಿಮಗೆ ತೊಡಕುಗಳಿಲ್ಲದೆ ಹೋಗ್ತದೆ. ಇಲ್ಲದಿದ್ದರೆ ತುಂಬ ಕಷ್ಟವಾಗಬಹುದು, ಅಬ್ಸ್ಕ್ಯೂರ್ ಅಂತ ಅನ್ನಿಸಬಹುದು ತಮಗೆ. ನಿನ್ನೆ ಹೇಳಿದೆ, ಜೀವನವೆಲ್ಲ ಒಂದು ನಿರಂತರ ಯಜ್ಞ. ಜಡಾಚಡ ಪದಾರ್ಥಗಳು ಎಲ್ಲವೂ ಒಂದು ನಿತ್ಯ ಪ್ರವಾಹದಲ್ಲಿದೆ. ದೇರ್ ಈಸ್ ನಥಿಂಗ್ ಟೋಟಲಿ ಸ್ಟ್ಯಾಟಿಕ್. ಇದ್ದದ್ದು ಇದ್ದ ಹಾಗೆ ಇದೆ ಎನ್ನುವ ಕಲ್ಪನೆಯಲ್ಲಿ ಯಜ್ಞಕ್ಕೆ ಅವಕಾಶವಿಲ್ಲ. ವಸ್ತು, ಪದಾರ್ಥ, ಜೀವರಾಶಿ ರೂಪಾಂತರವನ್ನು ಹೊಂದುವುದರ ಮೂಲಕವೇ ಗತಿಯಲ್ಲಿಯೇ ಸ್ಥಿತಿ ಇದೆ ಎನ್ನುವುದೇ ವಿಷ್ಣು ತತ್ವ, ಅದೇ ಯಜ್ಞ ತತ್ವ. ಈ ಬೈಸಿಕಲ್ ಮೇಲೆ ಹುಡುಗರು ಓಡುವಾಗ, ರಸ್ತೆಯಲ್ಲಿ 2 ಗಾಲಿ ಇರುವ ಗಾಡಿ ಬಿಡುವಾಗ ಅದು ಓಡ್ತಾ ಇರ್ತದೆ, ಆದರೂ ಹುಡುಗ ಕೂತಲ್ಲಿಯೇ ಕೂತಿರ್ತಾನೆ ಅಂತ ಒಂದೇನು ನೋಡ್ತೀರಿ, ಸ್ಥಿತಿಗತಿಗಳ ಸಮನ್ವಯ. ಇದನ್ನು ಬುದ್ಧ ಬೇರೆ ಪರಿಭಾಷೆಯಲ್ಲಿ ಹೇಳಿದ, ಜೈನರು ಬೇರೆ ಭಾಷೆಯಲ್ಲಿ ಹೇಳಿದರು, ಯಾಜ್ಞಿಕರು ಇದನ್ನು ಒಂದು ಮೊಂಡು ಭಾಷೆಯಲ್ಲಿ ಹೇಳಿದ್ರಿಂದ ಅವರಿಗೆ ತಾಕಲಾಟವಾಯಿತು. ವೇದದ ಹೃದಯವನ್ನು ಒಂದು ಕಾಲದಲ್ಲಿ ಯಾಜ್ಞಿಕರು ಅರ್ಥ ಮಾಡಿಕೊಳ್ಳಿಲ್ಲವಾದ್ದರಿಂದ ಇದು ಬೇರೆ ಭಾಷೆಯಲ್ಲಿ ಅವರು ಹೇಳುವಂಥ ಒಂದು ಅವಶ್ಯಕತೆ ಬಂತು. ಅದು ಹಿಂದೂ ಧರ್ಮವೇ, ಅದು ವೇದದ ಧರ್ಮವೇ. ನಾವು ಅವರನ್ನಿಲ್ಲ ಅಂತ ಹೇಳೋದಿಲ್ಲ. ಬುದ್ಧ ದೇವರನ್ನು ಕುರಿತು ಪ್ರಶ್ನೆ ಕೇಳಿದಾಗ ದೇವರಿದ್ದಾನೆಯೇ ಇಲ್ಲವೇ ಅನ್ನುವಾಗ ಉಪಾಯದಿಂದ ಜಾರಿಕೊಂಡು ಇಷ್ಟೇ ಉತ್ತರ ಹೇಳಿದಂತೆ, ಧರ್ಮ ಇದೆ ಸಾಕಲ್ಲ ನಮಗೆ. ಧರ್ಮ ಇದೆ ಅಂದರೆ ದೇವರಿದ್ದಾನೆ ಅಂತಲೇ ಅರ್ಥ. ದೇವರು ಅಂದರೆ ಒಬ್ಬೊಬ್ರದ್ದು ಒಂದೊಂದು ಪರಿಕಲ್ಪನೆ ಇರ್ಬೋದು. ದೇವರಿಲ್ಲ ಅಂತ ಹೇಳುವವನು ಇಲ್ಲ ಎಂಬುದಕ್ಕೆ ಬೇಕಾದ ಆಕಾರದಲ್ಲಿ ಕಲ್ಪನೆ ಮಾಡಿಕೊಂಡು ಇಲ್ಲ ಅಂತಾನೆ. ಇದೆ ಎಂದವನು ತನಗೊಂದು ಆಕಾರವನ್ನು ಕಲ್ಪನೆ ಮಾಡಿಕೊಂಡು ಇದೆ ಅಂತ ಹೇಳ್ತಾನೆ. ಮತ್ತೆ ಇದೇ ಇಲ್ಲಗಳಲ್ಲಿ ಮನುಷ್ಯ ಕಲ್ಪನೆಗಳಲ್ಲಿ ವ್ಯತ್ಯಾಸ ತಾಕಲಾಟ ಮಾಡಿಕೊಂಡು ಆಸ್ತಿಕರಲ್ಲಿಯೇ ಅನೇಕ ಅನವಶ್ಯಕವಾದ ಹೋರಾಟಗಳನ್ನು ಮಾಡ್ತೇವೆ. ನಿಮ್ಮ ಕರ್ಬರಿಗೆ ಎಟ್ಕೋದಿಲ್ಲ ದೇವರು. ಕಂಡವರ ಕಣ್ಣಿಂದ ಕಾಣಬೇಕು, ನೋಡಬೇಕು. ಆದ್ದರಿಂದ ಈ ಸ್ಥಿತಿ ಮತ್ತು ಗತಿ ಒಂದೇ ಒಂದು ಚಕ್ರ ತೆಗೆದುಕೊಳ್ಳಿ. ತನ್ನ ಮೇಲೆ ತಾನೇ ನೆಲದ ಮೇಲಿಟ್ಟು ಸುತ್ತುವ ಚಕ್ರವನ್ನು ನೋಡಿದರೆ ಆ ಚಕ್ರದ ಪರಿಧಿಯಲ್ಲಿ ನೀವು ನಿಂತರೆ ಸುತ್ತುತ್ತಾ ಇರ್ತೀರಿ. ಕೇಂದ್ರದಲ್ಲಿ ನಿಂತರೆ ಒಂದು ರೀತಿ ನಿಮ್ಮತ್ತ ನೀವೇ ಪ್ರದಕ್ಷಿಣೆ ಮಾಡಿಕೊಂಡ್ರೂ ನಿಂತಲ್ಲಿಯೇ ಇರ್ತೀರಿ. ಈ ಸ್ಥಿತಿಗತಿ ಸಮನ್ವಯ, ಅಲ್ಲಿಯ ಸ್ಥಿತಿ ಅಲ್ಲಿಯೇ ಗತಿ, ಇದು ಮೂರೂ ಸೇರಿದ್ದು ವಿಷ್ಣು ತತ್ವ, ಅದೇ ಯಜ್ಞ ತತ್ವ. ಪದಾರ್ಥ ರೂಪಾಂತರವನ್ನು ಹೊಂದದೆ, ಅಳಿಯುವುದಿಲ್ಲ. ಹಳೆ ರೂಪದಲ್ಲಿಲ್ಲ, ಹೊಸ ರೂಪದಲ್ಲಿರ್ತದೆ. ಹಸಿ ಮಣ್ಣಲ್ಲಿ ಹಾಕಿದ ಭತ್ತ ಒಂದು ಕಾಳು ಆ ರೂಪದಲ್ಲಿರೋದಿಲ್ಲ. 4 ದಿವಸ ಆಯಿತು, ಮತ್ತೆ ಹಸಿರಾಗಿ ಮೊಳಕೆ ಹೊಡ್ಕೊಂಡು ಬಂದು ರೂಪಾಂತರವನ್ನು ಹೊಂದಿ ಕಾಂಡದ ಮೇಲಿದ್ದು 8 ತಿಂಗಳು 9 ತಿಂಗಳು
ಆಮೇಲೆ ಪಕ್ವವಾಗಿ ಹಳದಿ ಬಣ್ಣದಲ್ಲಿ ತೆನೆಯಲ್ಲಿ 100 ಪರಿಣಮಿಸಿ, ನೋಡಿ ಈಗ ಭತ್ತ ಇದೆ ಅಂತೀರಾ ಇಲ್ಲ ಅಂತೀರಾ ಯೋಚನೆ ಮಾಡಿ, ಅದು ಇದೆ, ವೃದ್ಧಿಯಾಗಿದೆ. ಆದರೆ ಆ ಒಂದು ಇಷ್ಟು ಹೇಗಾಯಿತು? ಅನೇಕ ಪದಾರ್ಥಗಳು ಅದರಲ್ಲಿ ಹೋದವು. ಭೂಮಿಯಲ್ಲಿರುವ ಖನಿಜ, ನೀರು, ಗಾಳಿ, ಬೆಳಕು, ಇನ್ನೂ ನಮಗೆ ಗೊತ್ತಿಲ್ಲದ ಎಷ್ಟೋ ಪದಾರ್ಥಗಳು ಅನೇಕವು ಸೇರಿ ಒಂದರಲ್ಲಿ, ಆ ಒಂದು ಅನೇಕದರಲ್ಲಿ. ಇದೇ ವಿಷ್ಣು ತತ್ವ. ದ ಒನ್ ಈಸ್ ಇನ್ ಆಲ್ ಆ್ಯಂಡ್ ಆಲ್ ಈಸ್ ಇನ್ ಒನ್. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ವೇದದಲ್ಲಿ ಯಾರ ಜೊತೆಯಲ್ಲಿ ಜಗಳ ಬರೋದಿಲ್ಲ. ಆದ್ದರಿಂದ ಯಜ್ಞೋ ವೈ ವಿಷ್ಣು, ಎಷ್ಟು ಕಡೆಯಲ್ಲಿ ಹೇಳ್ತಾರೆ ವೇದದಲ್ಲಿ ಈ ಮಾತನ್ನು. ಹಾಗಿದ್ರೆ ಸ್ವಾಮಿ ಆ ವಿಷ್ಣು ಈ ಜಗತ್ತನ್ನು ಹೇಗೆ ನಡೆಸ್ತಾ ಇದ್ದಾನೆ ಅಂತ ಕೇಳಿದರೆ 5 ಹೆಣಿಕೆಗಳಲ್ಲಿ, ಕೊಂಡಿಗಳಲ್ಲಿ ಪಂಚಮಹಾ ಸಂಹಿತೆಗಳನ್ನು ನಡೆಸ್ತಾ ಇದ್ದಾನೆ. ಅಧಿಲೋಕಮಧಿಜ್ಜೌತಿಷಮಧಿವಿದ್ಯಮಧಿಪ್ರಜಮಧ್ಯಾತ್ಮಂ ತಾಮಹಾ ಸಂಹಿತ ಇತ್ಯಾಚಕ್ಷತೆ. ನೆನ್ನೆ ವಿವರಿಸಿದ್ದೇನೆ, ಮತ್ತೆ ಹೇಳೋದಿಲ್ಲ. ಒಂದು ಲೋಕ ಕಣ್ಣಿಗೆ ಕಾಣುವ ಲೋಕ್ಯತೆ ಅನೇನ ಇತಿ ಲೋಕ. ಕಣ್ಣಿಗೆ ಕಾಣಿಸೋದು, ಅನುಭವಕ್ಕೆ ಬರೋದಕ್ಕೆ ಲೋಕ ಅಂತೇವೆ. ಈ ಭೂಮಿ ಒಂದು ಲೋಕ. ಯಾಕೆ? ಅದು ಕಣ್ಣಿಗೆ ಕಾಣಿಸುತ್ತೆ. ನಾನಾಡುವ ಶಬ್ದಗಳು ನಿಮ್ಮ ಅನುಭವಕ್ಕೆ ಬರ್ತವೆ, ಇದು ಶಬ್ದ ಲೋಕ. ಶಬ್ದಕ್ಕೆ ಮೀರಿದ ಅನುಭವ ಅಂತ ಒಂದು ಬರ್ತದಲ್ಲ, ಅದು ಅನುಭವ ಲೋಕ. ಇವೆಲ್ಲ ಲೋಕಗಳೇ. ಈ ಲೋಕಗಳಲ್ಲಿ ಪರಮಾತ್ಮನ ಜೊತೆಯಲ್ಲಿ ಸಾಯುಜ್ಯ ಸೌಖ್ಯವನ್ನು ಅನುಭವಿಸುವ ಲೋಕ ಇದೆಯಲ್ಲ, ಅದು ವಿಷ್ಣು ಲೋಕ, ಅದು ಬೆಳಕಿನ ಲೋಕ, ಅದು ವಿಕುಂಠನ ಲೋಕ. ವಿಕುಂಠ ಅಂದರೆ ಬೆಳಕು. ಅದು ವೈಕುಂಠ ಲೋಕ, ಅದು ಸ್ವರ್ಲೋಕ. ಅದು ಇಲ್ಲಿ ಅನುಭವಕ್ಕೆ ಬರ್ತದೆ ನಿಮಗೆ. ಅತ್ರ ಬ್ರಹ್ಮ ಸಮಶ್ನುತೆ. ನೆಲದ ಮೇಲೆ ಕೂತಿರ್ತೇವೆ, ಭೂಹು ಪ್ರಾಣಾಯಾಮ ಮಾಡ್ತಾ. ಈ ಮನಸ್ಸು, ಬುದ್ಧಿ, ಈ ಇಂಟೆಲೆಕ್ಟ್, ಇಂಗ್ಲೀಷಲ್ಲಿ ಬೇರೆ ಬೇರೆ ಶಬ್ದ ಹಾಕಿ ಗೊಂದಲ ಮಾಡ್ತಾರೆ. ಮನಸ್ಸು ಬೇರೆ, ಬುದ್ಧಿ ಬೇರೆ. ಅವರು ಬರೇ ಒಂದೇ ಮೈಂಡ್ ಅಂತ ಹೇಳ್ತಾರೆ. ಅದು ಈ ಭೌತ ಒಂದು ಪಾತಳಿಯನ್ನು ಬಿಟ್ಟು ಪರಮಾತ್ಮನನ್ನು ಅನುಭವಿಸುವ ಆನಂದಮಯನ ನೆಲೆಯಲ್ಲಿ ನಿಂತರೆ ಇದು ಒಂದೇ ಕೂಗಳತೆ ವೈಕುಂಠ. ಇಲ್ಲೇ ಇದ್ದಾನೆ ಭಗವಂತ, ಬೇರೆ ಲೋಕ ಇಲ್ಲ ಅಂತಲ್ಲ. ಶರೀರ ಬಿಟ್ಟ ಮೇಲೆ ಆಗುವುದು ಅದು ಒಂದು ರೀತಿಯ ಪ್ರಾಪ್ತಿ. ಇಲ್ಲಿಯೇ ಆ ಸವಿಯನ್ನು ನೋಡ್ಬೋದು. ಎಲ್ಲಿದ್ದಾರೆ ಯಜಮಾನರು? ಕೂತಿದ್ದಾರಲ್ಲ ನೆಲದ ಮೇಲೆ. ಬುದ್ಧಿವಂತೆ ಆಗಿದ್ದರೆ ಗೃಹಿಣಿ, ಎ ಸ್ಪಿರಿಚುವಲಿಸ್ಟ್ ವೈಫ್ ಹೇಳ್ತಾಳೆ, ಅವರು ಈ ಲೋಕದಲ್ಲಿಲ್ಲ, ಭಗವಂತನ ಸಾಯುಜ್ಯದಲ್ಲಿದ್ದಾರೆ. ಏನಮ್ಮ ಸತ್ತೋಗಿಬಿಟ್ರೆ? ಸತ್ತೋಗೋದಲ್ಲ ಸ್ವಾಮಿ, ನೆಲದ ಮೇಲೆ ಕೂತಿದ್ದಾರೆ, ಅವರು ಈ ಲೋಕದಲ್ಲಿಲ್ಲ. ವಾಲ್ಮೀಕಿ ಈ ಲೋಕದಲ್ಲಿ ಕುಳಿತೆ ರಕ್ತಮಾಂಸ ಎಲುಬುಗಳ ಶರೀರವನ್ನು ಗೆದ್ದಲ ಹುಳ ಪೂರ್ತಿ ಹರಿದು ತಿಂದು ತನ್ನ ಏಕ ಚಿಂತನೆಯ ಧ್ಯಾನವನ್ನು, ರಾಮಧ್ಯಾನವನ್ನು ಬಿಡದೆ ರಾಮಲೋಕವನ್ನು ಸೇರಿದ್ರು. ಇಲ್ಲಿಯೇ ಕೂತಿದ್ರು, ಆದರೆ ರಾಮಲೋಕದಲ್ಲಿದ್ದರು. ವಸಿಷ್ಠರು ಎಲ್ಲ ಲೋಕಗಳನ್ನು ಸಂಚಾರ ಮಾಡ್ತಿದ್ರು, ಅಗಸ್ತ್ಯರು ಸಂಚಾರ ಮಾಡ್ತಿದ್ರು, ಋಷಿಗಳೆಲ್ಲರೂ ಸರ್ವಲೋಕ ಸಂಚಾರಿಗಳಾಗಿದ್ದರು. ಈ ಲೋಕ ಶಬ್ದದ ಕಲ್ಪನೆ ನೀವು ಚೆನ್ನಾಗಿ ಮಾಡಿಕೊಳ್ಳಬೇಕು. ಅನುಭವ ಪ್ರಪಂಚದ ಸ್ಥಳಗಳು. ಆದ್ದರಿಂದ ಒಂದು ಲೋಕ ನಮಗೆ ಬೇಕಾಗಿರುವ ಭೂಮಿ ಅಕಸ್ಮಾತ್ ಒಡೆದು ಚೂರಾಯಿತು. ರಾಕ್ಷಸ ಬುದ್ಧಿಯವರ ಅತಿರೇಕದಿಂದ ಬಾಂಬ್ ಗೀಂಬ್ ಹಾಕಿ ಚೂರು ಮಾಡಿದರು. ಇದರ ಅಪ್ರಂಥ ಇನ್ನೊಂದು ಲೋಕ, ಇದರಿಂದ ಡಬ್ರಿಸ್ನಿಂದ, ಇದರ ಅವಶೇಷದಿಂದ ಭಗವಂತ ಸೃಷ್ಟಿ ಮಾಡ್ತಾನೆ. ಇದಕ್ಕಿಂತ ಚೆನ್ನಾದ ಲೋಕ ಬರ್ತದೆ. ದೇರ್ ಈಸ್ ನೋ ಲಾಸ್. ಅಧಿಜ್ಯೋತಿಷಂ, ಬೆಳಗುವ ಒಂದು ಸೂರ್ಯ, ಒಂದು ನಕ್ಷತ್ರ, ಮಿಲಿಯನ್ಸ್ ಆಫ್ ಲೈಟ್ ಇಯರ್ಸ್ ದೂರದಲ್ಲಿ ಅಂತ ಹೇಳ್ತಾರೆ. ಒಬ್ಬ ಸೂರ್ಯ ಕೊಡುವ ಬೆಳಕು ನಿಮಗೆ ಮುಟ್ಟಬೇಕಾದ್ರೆ 8 ನಿಮಿಷ ಬೇಕು. 1,86,000 ಮೈಲಿ ವೇಗದಲ್ಲಿ 1 ಸೆಕೆಂಡಿಗೆ ಬರುವ ಬೆಳಕು ಭೂಮಿಯನ್ನು ಮುಟ್ಟುವುದಕ್ಕೆ 8 ನಿಮಿಷ ಬೇಕು ಅಂತ ಹೇಳ್ತಾರೆ. ಕೆಲವೊಂದು ನಕ್ಷತ್ರಗಳಿಂದ ಬರುವ ಬೆಳಕು ಎಷ್ಟೋ ಮಿಲಿಯನ್ಸ್ ಆಫ್ ಲೈಟ್ ಇಯರ್ಸ್, ಅಂದರೆ ಲೈಟ್ ಇಯರ್ ಲೆಕ್ಕ ಹಾಕ್ತಾರೆ. ಒಂದು ವರ್ಷದಲ್ಲಿ ಎಷ್ಟು ದೂರ ಹೋಗ್ಬೋದು, ಅದು ಒಂದು ಜ್ಯೋತಿಷ, ಅದು ಒಂದು ಸೂರ್ಯ. ಅದರ ಹಿಂದೆ ಎಷ್ಟು ಗ್ರಹಗಳಿವೆ ಗೊತ್ತಿಲ್ಲ. ಬ್ರಹ್ಮಾಂಡ ಅನ್ನೋದು ನಮ್ಗೆ ಅಚಿಂತ್ಯವಾದದ್ದು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಭಗವಂತನಿಗೆ ಹೇಳ್ತೇವೆ. ಒಂದು ಅಸ್ಟ್ರಾನಮಿ, ಖಗೋಳಶಾಸ್ತ್ರ, ಜ್ಯೋತಿಷ ಹುಚ್ಚು ಹಿಡಿಸಿಬಿಡ್ತದೆ, ಮನುಷ್ಯನ ಸಣ್ಣತನವನ್ನು ತೋರಿಸಿಕೊಡ್ತದೆ. ಅಂಥದ್ದೊಂದು ನಕ್ಷತ್ರ ಹೋದರೆ ಇನ್ನೊಂದು ನಕ್ಷತ್ರ ಬರ್ತದೆ. ಯಾವ ಪತ್ರಿಕೆಯಲ್ಲಿಯೂ ಬರೋದಿಲ್ಲ. ಯಾವ ನಕ್ಷತ್ರ ಹೋಯಿತು ಗೊತ್ತಾಗೋದಿಲ್ಲ, ಯಾವ ನಕ್ಷತ್ರ ಬಂದಿತು ಗೊತ್ತಾಗೋದಿಲ್ಲ. ನಕ್ಷತ್ರಗಳೇ ಅಳಿವು ಉಳು. ನಕ್ಷತ್ರ ಅಂದರೆ ಅಳಿಯದೇ ಇರುವುದು ಅಂತ ಅರ್ಥ. ಆದರೆ ನಮಗೆ ಗೊತ್ತಾಗೋದಿಲ್ಲ. ಆಕಾಶವೂ ಒಂದು ಸ್ಮಶಾನ. ಎಷ್ಟೋ ಜ್ಯೋತಿ ಗ್ರಹಗಳು ಹಾಳಾಗ್ತವೆ, ಮತ್ತೆ ಮತ್ತೆ ಹುಟ್ಟುತ್ತವೆ. ಅದು ಜೀವನದ ನಿರಂತರ ಗತಿ. ಆ ನಿರಂತರ ಗತಿಯಲ್ಲಿ ನಿರಂತರ ಸ್ಥಿತಿ ಇದೆ. ಆದ್ದರಿಂದ ಅಧಿಜ್ಯೋತಿಷಂ ಅಧಿವಿದ್ಯಂ ಅಧಿಪ್ರಜಂ ಅಧ್ಯಾತ್ಮಂ. ಒಬ್ಬ ಗುರು ತನ್ನ ಸರ್ವಸ್ವವನ್ನು ಒಬ್ಬ ಶಿಷ್ಯನಿಗೆ ಧಾರೆ ಎರೆದು ತಾನು ಭೂಮಿಯಲ್ಲಿ ಶರೀರದಲ್ಲಿಲ್ಲವಾದರೆ
ಶಿಷ್ಯನ ರೂಪದಲ್ಲಿ ಗುರು ಮತ್ತೆ ಉದಯವಾಗ್ತಾನೆ, ಅವನ ಶಿಷ್ಯ ರೂಪದಲ್ಲಿ ಇವನು ಉದಯವಾಗ್ತಾನೆ. ಇದು ನಿರಂತರ ಜ್ಞಾನ ಪ್ರವಾಹ. ವಿದ್ಯೆ ಎಂಬುದು ಶಾಶ್ವತ, ವಿದ್ಯೆಯ ರೂಪದಲ್ಲಿದ್ದಾನೆ ಅಚ್ಯುತ. ಹಾಗೆಯೇ ತಾಯಿ ತಂದೆಯರು ಪರಸ್ಪರ ಪ್ರೀತಿಯಿಂದ ಒಬ್ಬರಿಗೆ ಒಬ್ಬರು ಅರ್ಪಿಸಿಕೊಂಡಾಗ, ಅರ್ಪಣೆ ಮಾಡಿದಾಗ ಅವರ ಉತ್ತರಾಧಿಕಾರಿಯಾಗಿ ಅವರ ಐಶ್ವರ್ಯ, ಅವರ ಜ್ಞಾನ, ಅವರ ವಿದ್ಯೆ, ಅವರ ಪರಂಪರೆ, ಅವರ ಮೌಲ್ಯಗಳನ್ನು ರಕ್ಷಿಸುವಂತಹ ಉತ್ತಮ ಶಿಶು ಸಂತಾನವಾಗಿ ಬರ್ತದೆ. ಮಗನಲ್ಲಿ ತಂದೆ ಇರ್ತಾನೆ, ತಾಯಿ ಇರ್ತಾಳೆ, ಮಗನಲ್ಲಿ ತಾತ ಇರ್ತಾನೆ. ಅವನು ಹೀಗೆ ಜ್ಯೋತಿಯನ್ನು ಇನ್ನೊಬ್ಬರಿಗೆ ಹಚ್ಚಿಟ್ಟು ಇದು ರಿಲೇ ರೇಸ್ ಇದ್ದ ಹಾಗೆ. ಇದು ಅಧಿಪ್ರಜಂ ಅಧ್ಯಾತ್ಮಂ. ಬಾಯಿ ಶಬ್ದ ಉಚ್ಚಾರವೂ ಹಾಗೆಯೇ. ಇವತ್ತು ನಾನು ವೇದೋಚ್ಚಾರ ಮಾಡಬೇಕಾದ್ರೆ ಇದೇ ವೇದೋಚ್ಚಾರವನ್ನು ಎಷ್ಟೊಂದು ಸಹಸ್ರ ಮಹರ್ಷಿಗಳು ಎಷ್ಟೊಂದು ಸಹಸ್ರ ವರ್ಷಗಳ ಹಿಂದೆ ಇದೇ ರೀತಿಯಲ್ಲಿ ಇದೇ ಇಂಟೊನೇಷನ್, ಇಂಕ್ಯಾಂಟೇಷನ್ ಈ ಸ್ವರಗಳಲ್ಲಿ ಉಚ್ಚಾರ ಮಾಡಿದ್ರು. ಅದೇ ನನಗೆ ಉಳಿದು ಬರಬೇಕಾಗಿದ್ದರೆ ಆ ಗತಿಯಲ್ಲಿ ಬಂದಿದೆ, ಗತಿಯಲ್ಲಿ ಸ್ಥಿತಿ ಇದೆ. ಅದರಿಂದ ಜಗತ್ತು, ಜ್ಯೋತಿ, ಜ್ಞಾನ, ಜೀವ, ಶಬ್ದ, ಇದು 5 ಕೊಂಡಿಗಳಲ್ಲಿ ನಿರಂತರವಾಗಿ ಜಗತ್ತು ಪ್ರವಹಿಸ್ತಾ ಇದೆ. ದ ವರ್ಲ್ಡ್ಸ್ ಆಫ್ ಲೈಫ್ ಆ್ಯಂಡ್ ಅಚೀವ್ಮೆಂಟ್, worlds of light and achievement, worlds of knowledge to be attained and achieved, worlds of creatures to achieve the goals of life, worlds of sound through which achievements are possible. ಎಲ್ಲ ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾನೆ ಭಗವಂತ. ನೋಡಿ, ಇದು 5 ಈ ಪಂಚಮಹಾಸಂಹಿತೆಯನ್ನು ಯಾರು ಅರ್ಥ ಮಾಡಿಕೊಳ್ತಾರೆಯೋ ಅವರು ಇಡೀ ಜಗತ್ತನ್ನು ಅರ್ಥ ಮಾಡಿಕೊಂಡು ಆಗುತ್ತೆ ಅಂತ ವೇದಪುರುಷ ನಮಗೆ ಹೇಳ್ತಾನೆ. ಇದರಲ್ಲಿ ಬಹಳ ದೊಡ್ಡ ಮೌಲ್ಯಗಳು ಅಡಗಿವೆ. ಅದನ್ನು ವಿವರಿಸಬೇಕು. ಇಂಗ್ಲೀಷಲ್ಲಿ ಹೇಳಿದ್ರೆ ಬಹಳ ಚೆನ್ನ, ಕನ್ನಡದಲ್ಲಿಯೂ ಹೇಳಬೇಕಾಗ್ತದೆ. ಈ ಇಂಗ್ಲೀಷಲ್ಲಿ ಮೊದಲು ಹೇಳುವುದಾದರೆ, ಜಗತ್ತಲ್ಲಿ ಯಾವುದೇ ವಸ್ತುವನ್ನು ನೀವು ತಗೊಂಡು ನೋಡಿದರೂ ಅದು ಸೈಕ್ಲಿಂಗ್ ಮತ್ತು ರೀಸೈಕ್ಲಿಂಗ್ ಎಂಬ 2 ದಿವ್ಯವಾದ ಅನುಭವಗಳಿಗೆ, ಪ್ರೋಸೆಸ್ಗಳಿಗೆ ಒಳಪಟ್ಟಿರುತ್ತೆ. ರಿಸರೆಕ್ಷನ್, ಕ್ರೈಸ್ತರು ಯಾವುದೋ ಒಂದು ರಿಸರೆಕ್ಷನ್ ಹೇಳಿದರು, ನಾವು ಪ್ರತಿ ಒಂದಕ್ಕೂ ರಿಸರೆಕ್ಷನ್ ಹೇಳ್ತೇವೆ. ಚಳಿಗಾಲ ಈಗ ಇನ್ನೇನು ಮುಗೀತಾ ಬಂತು. ಬೆಂಗಳೂರಿನ ಅನೇಕ ತೋಟಗಳಲ್ಲಿ, ಪಾರ್ಕ್ಗಳಲ್ಲಿ ನೋಡಿ, ನೀಲಗಿರಿ ಮರಗಳನ್ನು ನೋಡಿ, ಬೇರೆ ಮರಗಳನ್ನು ನೋಡಿ, ಒಂದು ಎಲೆ ಇಲ್ಲದಂತೆ ಉದುರುವ ಕಾಲ ಬರ್ತದೆ. ಪ್ರತಿಯೊಂದು ಮರದಲ್ಲಿಯೂ ಸ್ವಲ್ಪ ಕಾಲ ಒಂದೊಂದಕ್ಕೆ ಒಂದೊಂದು ಟೈಮಿಂಗ್ ಇರಬಹುದು. ಒಂದು ಎಲೆ ಇಲ್ಲದಂತೆ ಮರ ಒಣಗಿ ನಿಂತಿರ್ತದೆ, ಸತ್ತು ಹೋಯಿತು ಅಂತ ನಾವು ತಿಳ್ಕೊಳ್ತೇವೆ. ಆದರೆ ಒಳಗಿಂದ ಎಲ್ಲಿಯೋ ಕಾಲಪುರುಷನ ವಶದಿಂದ ಉಗ್ಗಿ ಬರ್ತದೆ ಚೈತನ್ಯ. ಮತ್ತೆ ವಸಂತ ಋತು ಬರ್ತದೆ, ನಾನಿದ್ದೇನೆ ಅಂತ ಆ ಮೃತಿಯಲ್ಲಿ ಅಮೃತವನ್ನು ತೋರಿಸಿಕೊಂಡು ಹಸಿರು ಎಲೆಗಳು, ಮತ್ತೆ ಅದಕ್ಕೆ ತಕ್ಕ ಕಾಲದಲ್ಲಿ ಹೂವು, ಹಣ್ಣು, ಮತ್ತೆ ಮೃತಿ ಅವಸ್ಥೆ, ಮತ್ತೆ ಹೇಗೆ. ಇದು ಪ್ರೋಸೆಸ್ ಆಫ್ ಲೈಫ್. ಇಟ್ ಇಸ್ ಅ ಸರ್ಕಲ್, ನಾಟ್ ಎ ಸ್ಟ್ರೈಟ್ ಲೈನ್. ಜೀವನವನ್ನು ವರ್ತುಳಾಕಾರದಲ್ಲಿ ಕಂಡರೂ ಮಹರ್ಷಿಗಳು, ನಕ್ಷತ್ರ, ಗ್ರಹ ಎಲ್ಲ ಸುತ್ತುತ್ತಾ ಇವೆ. ಸುತ್ತದೇ ಇರೋದು ಯಾವುದೂ ಇಲ್ಲ. ಬೆಂಗಳೂರಲ್ಲಂತೂ ದಿವಸ ಸುತ್ತಾ ಇದ್ದೀರಿ, ಎಲ್ಲರಿಗೂ ಗೊತ್ತಾ ಇದೆ. ಇದು ಸುತ್ತದೇ ಇದ್ದ ಜೀವನ, ಸ್ಟ್ಯಾಟಿಕ್ ಅನ್ನೋದಿಲ್ಲವೇ ಇಲ್ಲ. ಇದು ಭಾರತೀಯರ ಕಲ್ಪನೆ, ಪ್ರಗತಿಯ ಬಗ್ಗೆ ನಮ್ಮ ಕಲ್ಪನೆ ಇದು. ಅದರಿಂದ ನಮ್ಮ ಸಂಸ್ಕೃತಿ ಉಳಿದಿದೆ, ಹಿಂದೂ ಸಂಸ್ಕೃತಿ. ಯಾವ ಸಂಸ್ಕೃತಿಯಲ್ಲಿ ಜಗತ್ತಿನ ಭವಿಷ್ಯದ ಬಗೆಗೆ ಸರಿಯಾದ ಕಲ್ಪನೆ ಇಲ್ಲ, ಭೂತಕಾಲದ ಬಗೆಗೆ ಸರಿಯಾದ ಕಲ್ಪನೆ ಇಲ್ಲ, ಅದು ಮತ್ತೆ ಮತ್ತೆ ಭೂಗರ್ಭವನ್ನು ಸೇರುತ್ತೆ, ಸಾಹಿತ್ಯ ಮಾಡಿದ ತಪ್ಪನ್ನೇ ಮತ್ತೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಮಾಡಿದಾಗ ಮಾಡ್ತಾ ಇದ್ದಾರೆ. ಪಶ್ಚಿಮದವರದು ಇಷ್ಟೆಲ್ಲ ಗಣಿತವನ್ನು ನಮ್ಮಿಂದ ಅವರು ಎಲ್ಲರೂ ಪಡ್ಕೊಂಡ್ರು. ಅನ್ಫಾರ್ಚುನೇಟ್ಲಿ ದೇ ಹ್ಯಾವ್ ಎ ಲೀನಿಯರ್ ಕಾನ್ಸೆಪ್ಟ್ ಆಫ್ ಪ್ರೋಗ್ರೆಸ್, ಸ್ಟ್ರೈಟ್ ಲೈನ್, ಸರಳಗತಿಯಲ್ಲಿ, ಸರಳ ರೇಖೆಯಲ್ಲಿ ಪ್ರಗತಿ ನಡೀತಾ ಇದೆ. ಇದು ತಪ್ಪು ಕಲ್ಪನೆ. ಮುಂದೆ ಬರೋ ವರ್ಷಗಳೆಲ್ಲ ಒಳ್ಳೆಯದು, ಹಿಂದೆ ಕಳೆದದ್ದೆಲ್ಲ ಅನಾಗರಿಕ ಹೇಳ್ತೀರಾ. ಅರ್ಥಮೆಟಿಕಲ್ ಪ್ರೋಗ್ರೆಸ್ 1 2 3 4 ಹಾಕ್ತೀರಿ. 2005 ಕ್ರಿಸ್ತಾನು ಇದ್ನೋ ಬಿಟ್ನೋ ಅವನ ಹೆಸರಲ್ಲಿ ಹುಟ್ಟು ಹಾಕಿದ್ದಾರೆ. 2005ನೇ ವರ್ಷ. 2006 ಕೆನ್ ಯು ಸೇ ಡೆಫಿನೆಟ್ಲಿ ಬೆಟರ್ ದ್ಯಾನ್ 2005? ಕೆನ್ ಯು ಸೇ 2020 ಡೆಫಿನೆಟ್ಲಿ ಬೆಟರ್ ದ್ಯಾನ್ 2006? ಹಿಂದೆ ಇದ್ದಿದ್ದೆಲ್ಲ ಅನಾಗರಿಕ ಅಂತ ಹೇಳ್ತೀರಾ? ಆ ಕಲ್ಪನೆ ಇರೋದರಿಂದಲೇ ಅವರು ಕೆಲವು ಅಸಭ್ಯವಾದ ಶಾಸ್ತ್ರಗಳನ್ನು, ಆಂಥ್ರೋಪಾಲಜಿ, ಸೋಷಿಯಾಲಜಿ ಇವುಗಳನ್ನು ಹುಟ್ಟುಹಾಕಿ ಹಿಂದಿನವರನ್ನೆಲ್ಲ ಮೂಗು ಮುರಿಯುವಂತಹ ದೃಷ್ಟಿಯಲ್ಲಿ ಪರಾಮರ್ಶಿಸಿ ತಾವೇ ಶ್ರೇಷ್ಠ ಅನ್ನುವ ಒಂದು ತಪ್ಪು ಕಲ್ಪನೆ ಮಾಡಿದ್ದಾರೆ. ಹೋಲ್ ಸೈನ್ಸಸ್ ಹ್ಯಾವ್ ಗಾನ್ ರಾಂಗ್. ಆಂಥ್ರೋಪಾಲಜಿ ಶಾಸ್ತ್ರ ದುರಹಂಕಾರ ಹೇಗಿದೆ ಅಂದರೆ, ಅಬಾರಿಜಿನಲ್ ಟ್ರೈಬ್ಸ್, ಸಂಸ್ಕೃತಿಯನ್ನೇ ಕಾಣದೇ ಇರುವಂತಹ ಮೂಲವಾಸಿಗಳು, ಆಫ್ರಿಕೆಯಲ್ಲಿದ್ದವರು, ಅಲ್ಲಿದ್ದವರು, ಅವ್ರಿಗೆ ಗೊತ್ತಿರಲಿಲ್ಲ, ದೇವತಾ ಕಲ್ಪನೆ ಇಲ್ಲ, ಹೆಣ್ಣು ಗಂಡು ಕಲ್ಪನೆ ಇಲ್ಲ,
ನಾವು ಕ್ರೈಸ್ತ ಮತ ನಂಬಿದವರು ಬೇರೊಂದು ನಂಬಿದವರು ಅವರಿಗಿಂತ ನಾವು ಸುಖವಾಗಿದ್ದೇವೆ ಎನ್ನುವ ಈ ದುರಹಂಕಾರ ಏನು ಇಟ್ಟುಕೊಂಡಿದ್ದಾರೆ. ಪುರಾಣ ಮಿಥ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ ಕಾಳಿದಾಸ ಹೇಳಿದ. ತಳಕಳಕ ಹೇಳಿಕೊಳ್ಳಿ, ಹಳೆಯದರಲ್ಲಿಯೂ ಗ್ರಾಹ್ಯಾಂಶಗಳಿವೆ, ಹೊಸದರಲ್ಲಿಯೂ ತಪ್ಪಿನ ವಿಜ್ಞಾನ ಹೇಳಿದ್ದೆಲ್ಲ ಸರಿ ಅಂತ ಕೆಲವರು ಹೇಳ್ತಾರೆ. ವಿಜ್ಞಾನದಲ್ಲಿ ಎಂತೆಂಥ ಮೌಢ್ಯಗಳಿದೆ. ವಿಜ್ಞಾನದ ಪ್ರಗತಿಯಲ್ಲಿ ನೋಡಿ, ಭೌತ ವಿಜ್ಞಾನದಿಂದ ಭೌತಾತೀತ ವಸ್ತುಗಳನ್ನು ಅಳೆಯಬಹುದು ಅನ್ನುವುದೇ ಮೌಢ್ಯ ಅಲ್ಲವೇ? ಯೋಚನೆ ಮಾಡಿ. ಯು ಕ್ಯಾನ್ ಮೆಷರ್ ದಿ ಟೆಂಪರೇಚರ್ ಆಫ್ ಎ ಮ್ಯಾನ್. ಕ್ಯಾನ್ ಯು ಮೆಷರ್ ಹೌ ಮಚ್ ಲವ್ ಎ ಮ್ಯಾನ್ ಹ್ಯಾಸ್ ಫಾರ್ ಹಿಸ್ ವೈಫ್? ಅಳಿಯ ಮಾಡೋಕ್ಕಾಗುತ್ತೆ ನೋಡಿ. ಪ್ರೇಮ ಎಂಬುದನ್ನು ಬಾಯಲ್ಲಿ ಥರ್ಮಾಮೀಟರ್ ಹಾಕಿ ಅಳತೆ ಮಾಡ್ತೀರಾ, ತೂಕ ಹಾಕಿ ಅಳತೆ ಮಾಡ್ತೀರಾ, ಉದ್ದ ಪಟ್ಟಿ ಇಂಚು ಪಟ್ಟಿಯಿಂದ ಮಾಡ್ತೀರಾ? ಯುವರ್ ಫಿಸಿಕಲ್ ಸೈನ್ಸಸ್ ಕ್ಯಾನ್ ಓನ್ಲಿ ಕ್ಯಾಲ್ಕುಲೇಟ್ ಫಿಸಿಕಲ್ ಮೆಷರ್ಮೆಂಟ್ಸ್.